ಸ್ಟಾರ್ಟ್ ಮಾಡಿ ಸಂಧ್ಯಾ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಹರಿ ಓಂ. ಥ್ಯಾಂಕ್ ಯು ಸಂಧ್ಯಾಜಿ, ಥ್ಯಾಂಕ್ ಯು. ಹರಿ ಓಂ. ಎಲ್ಲ ಆತ್ಮಜೊತೆಗಳಿಗೆ ನನ್ನ ನಮಸ್ಕಾರ. ಗುರುವಿನ ಪಾದಕ್ಕೆ ವಂದಿಸುತ್ತಾ ಈ ದಿನದ ವಂದನಾ ತರಗತಿಯನ್ನು ಆರಂಭಿಸೋಣ. ನಾವು ಹೋದ್ ವಿಡಿಯೋದಲ್ಲಿ ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಬಗ್ಗೆ ತಿಳ್ಕೊಂಡ್ವಿ. ಇದು ಈ ಸತಿನೂ ಅದೇ ತರ ಕಂಟಿನ್ಯೂಷನ್ ಇದೆ. ಮತ್ತೆ ಏನ್ ಹೇಳ್ಬೋದು ಅಂತಂದ್ರೆ, ನಾವೀಗ ಅನ್ಕೊಂಡಿದ್, ಈಗ ನಂದು ಬರೀ ಈಗ ನಾನು ಕೋಕಿಲ ಆರ್ ಅಂತ ಅನ್ಕೊಂಡಿದ್ದೆ. ಇವತ್ತಿಂದ ಇನ್ನೊಂದು ಆತ್ಮಜ್ಯೋತಿ ಅನ್ನೋದು ಒಂದು ಬಂದ್ಬಿಟ್ಟಿದೆ. ಅಂದ್ರೆ ಏಜೆ ಆತ್ಮಜ್ಯೋತಿ ಕೋಕಿಲ, ಇದೆಷ್ಟು ಒಂಥರ ಹೆಮ್ಮೆ ಅನ್ಸುತ್ತೆ ಅಲ್ವಾ? ನಿಜವಾಗ್ಲು ಇದೊಂದು ಕೇಳೋದಕ್ಕೆ ಹೆಮ್ಮೆ ಅಂತ ಅನ್ಸುತ್ತೆ. ಏನಂತೀರಾ ನೀವುಗಳೆಲ್ಲ? ನೀವ್ ಇವತ್ತಿಂದ ಯಾಕೆ ಅನ್ಕೊಂಡ್ರಿ? ನೀವು ಅವತ್ತಿಂದನೂ ಆ ಏಜ್ ಇವತ್ತಿಂದನೂ ಅದೇ, ಬಟ್ ಇವತ್ತು ಯಾಕೋ ನಂಗೆ ಸ್ಪೆಷಲ್ ಅನಿಸ್ತು, ಗೊತ್ತಿಲ್ಲ ನನ್ಗೆ ಯಾಕೋ ಅನಿಸ್ತದೆ. ಹರಿ ಓಂ. ಅದು ಆ ರೋಲ್ ಮಹಿಮೆ. ಅದೇನೋ ಸತ್ಯಾಜಿ, ನೀವು ಏಜ ಕೋಕಿಲಾಜಿ ಅಂತ ಹಾಕಿದ್ರಲ್ಲ, ಅದ್ ನೋಡ್ದಾಗ್ಲಿಂದ ಅದ್ ಅನ್ಸ್ತಾ ಯಾಕೋ ನಂಗೆ ನಿಜ. ಅದೇ ಹೇಳೋದು. ಈಗ ಗುರೂಜಿ ಫಸ್ಟ್ ಅದಕ್ಕೆ ನೀವುಗಳು ನೋಡಿರ್ತೀರಾ AD ಕ್ಲಾಸ್ ಅಟೆಂಡ್ ಮಾಡಿದಾಗ, ನೀವ್ಯಾರು, ನಿಮ್ಮ ಹೆಸರೇನು, ಬರೀ ಹೆಸರೇ ಹೇಳ್ದವ್ರಿಗೆಲ್ಲ ತ್ರಿಶೂಲದಲ್ಲಿ ಏಟು. ಅಂದ್ರೆ ಅವರು ಅದ್ ಹೊಡಿತಾರಲ್ಲ ಅನ್ನೋದಕ್ಕಾದ್ರೂ ನಾನು ಆತ್ಮಜ್ಯೋತಿ ಅಂತ ನಿಮಗೆ ಗೊತ್ತಾಗ್ಲಿ, ನಾಪಿಸ್ಕೊಂಡಾದ್ರೂ ನೀವು ಆತರ ಅನ್ಕೊಳ್ಳಿ. ಅದು ಆಮೇಲೆ ನಿಜವಾಗ್ಲೂ ಆಗ್ತೇನೆ ಆತ್ಮಜ್ಯೋತಿನೇ ಅಂತ. ಎನಿವೆ, ಗುಡ್. ನಿಮ್ಗೆ ಅಟ್ಲೀಸ್ಟ್ ಇವತ್ತು ಸ್ಟ್ರಾಂಗ್ ಆಗಿ ಇನ್ ಬಂದಿದ್ರೆ ಇನ್ನು ಮರೆಯಲ್ಲ. ಮುಂದುವರಿಸಿ. ಈಗ ಮೊದಲು ಯಾರಿಂದ ಶುರು ಮಾಡೋಣ? ಸಂಧ್ಯಾಜಿ ನೀವೇ ಹೇಳಿ. ಟಾಕ್ 49 ನಿಮ್ಗೆ ಏನ್ ಅರ್ಥ ಆಯ್ತು ಹೇಳ್ಬೋದಲ್ವಾ ಸಂಧ್ಯಾಜಿ? ಟಾಕ್ 49 ಸದ್ಗುರುಗಳು ಅದೇ ಹೇಳಿದ್ದಾರೆ, ಸಮಾಧಿ ಬಗ್ಗೆನೇ ಹೇಳಿದ್ದಾರೆ. ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ, ಅಂತರ್ ಸಮಾಧಿ, ಬಹಿರ್ ಸಮಾಧಿ, ಅದ್ರ ಬಗ್ಗೆನೆ, ಸಮಾಧಿ ಬಗ್ಗೆನೆ ಅದ್ರಲ್ಲೂ ಹೇಳ್ಕೊಂಡು ಹೋಗಿದ್ದಾರೆ. ಟಾಕ್ 48 ಅದೇ ಇದೆ, 49 ಅದೇ, ಮತ್ತೆ 50 ಅದನ್ನೇ ಹೋಗಿದ್ದಾರೆ. ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಾಗಿದೆ ಸಂಧ್ಯಾಜಿ ಅವ್ರು ಹೇಳ್ಬೋದಲ್ಲ, ಏನ್ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಅಂತ. ಅಂದ್ರೆ ಇದ್ರಲ್ಲಿ ಈಗ ಅಂತರ್ ಸಮಾಧಿಗೆ ಮತ್ತೆ ಬಹಿರ್ ಸಮಾಧಿಗೆ ಯಾವುದೇ ತರ ವ್ಯತ್ಯಾಸ ಏನೋ ಗೊತ್ತಾಗುತ್ತೆ ನಿಮ್ಗೆ ಇದ್ರಲ್ಲಿ? ಅಂತರ್ ಸಮಾಧಿ ಅಂದ್ರೆ ನಮ್ಮ ಈ ಪಂಚ ಇಂದ್ರಿಯಗಳನ್ನು ಒಳಮುಖವಾಗಿ ತಗೊಂಡೋಗೋದಕ್ಕೆ ಅಂತರ್ ಸಮಾಧಿ ಅಂತ ಹೇಳ್ತಾರೆ. ಬಹಿರ್ ಸಮಾಧಿ ಅಂತಂದ್ರೆ ಹೊರಗಡೆ ಏನು ನಾವು ಈ ಜ್ಞಾನ ಇಂದ್ರಿಯಗಳಿಂದ ಏನ್ ನೋಡ್ತಾ ಇದ್ದೀವಿ ಅದೆಲ್ಲಾನು ಅಸ್ತಿತ್ವ ಅಂದ್ರೆ ಇರೋದು ಸಚ್ಚಿತ್ ಆನಂದ ಸ್ವರೂಪ ಅಂತ, ಅದನ್ನ ಬಹಿರ್ ಸಮಾಧಿ ಅಂದ್ರೆ. ಎರಡನ್ನೂ ಅದೇ, ಅಂತರ್ಮುಖವಾಗಿ ನಮ್ಮ ಒಳಗಡೆ ನಾವು ತಗೊಂಡೋಗಿ ಅದನ್ನ ಅಂತರ್ ಸಮಾಧಿ ಅಂತಾರೆ. ಬಹಿರ್ ಅಂತಂದ್ರೆ ಒಳಗಡೆ ಯಾವ ರೀತಿ ನಾವು ಅದನ್ನ ಗುರುಗಳು ತಿಳಿಸ್ಕೊಂಡು ಹೋಗಿದ್ದಾರೆ. ಅದ್ರಲ್ಲಿ ಸಮಾಧಿಲಿ ಯಾವ್ಯಾವ ರೀತಿ ಇದೆ, ಸವಿಕಲ್ಪ, ನಿರ್ವಿಕಲ್ಪ ಅಂತಂದ್ಬಿಟ್ಟು. ಸವಿಕಲ್ಪದಲ್ಲಿ ಶಬ್ದಾನುವಿತ್, ರೂಪಾನುವಿತ್ ಅಂತ ಹೇಳಿದ್ದಾರೆ. ಅದನ್ನ ಎರಡು ರೀತಿಲೇ ಹೇಳಿದ್ದಾರೆ. ಅಂತರ್ಮುಖ ಸಮಾಧಿಲಿ ಹೇಳಿದ್ದಾರೆ, ಬಹಿರ್ಮುಖ ಸಮಾಧಿಲಿ ಅದನ್ನೇ ಹೇಳ್ಕೊಂಡೋಗಿದ್ದಾರೆ. ಒಳಗಡೆ ಹೋದಾಗ ಆ ರೂಪಾನುವಿತ್ ಯಾವ ತರ ತಗೊಂಡೋಗ್ಬೇಕು, ಶಬ್ದಾನುವಿತ್ ಯಾವ ತರ ತಗೊಂಡೋಗ್ಬೇಕು ಅಂತರ್ಮುಖ ಹೋದಾಗ ಅಂತ ಹೇಳಿದ್ದಾರೆ. ಬಹಿರ್ಮುಖ ಹೋದಾಗ ಅದನ್ನು ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಗುರುಗಳು ಹೋಗಿದ್ದಾರೆ. ಸರಿಯಾಗಿ ಹೇಳಿದ್ರ ಸಂಧ್ಯಾ, ಸರಿಯಾಗಿ ಹೇಳಿದ್ರ. ಸಂತೋಷ್ ಜಿ ನೀವನ್ನೇ ಹೇಳ್ಬೋದಾ ಇದ್ರ ಬಗ್ಗೆ? ಇನ್ನೇನಾದ್ರು ಹೇಳ್ಬೋದಾ ಸಂತೋಷ್ ಜಿ ಅವರೇ?
ಅದೇ ಈಗ ಅವ್ರು ಹೇಳಿದಾಗೆ ನಾವು ಏನನ್ನ ಯೋಚನೆ ಮಾಡ್ತೀವಿ ಅದು ನಮಗೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಇಳಿತಾ ಹೋಗುತ್ತೆ ಅಂತ ಗುರುಜಿ ಹೇಳ್ತಾರೆ ಇಲ್ಲಿ. ವಾಟ್ ಎವರ್ ವಿ ಥಿಂಕ್ ಅಂದ್ರೆ ನನ್ನ ಆಲೋಚನೆ ಏನಿದೆ, ನಾನು ಶಿವಸ್ವರೂಪಿ, ನಾನು ಸಾಕ್ಷಿ ಅನ್ನೋ ಅದ್ರಲ್ಲಿ ನಾನು ನಿಂತು ಅದನ್ನ ನಾನು ಗ್ರಹಿಸ್ತಾ ಮನನ ಮಾಡ್ತಾ ಏನಾಗುತ್ತೆ ಅಂತಂದ್ರೆ ನನ್ನಲ್ಲಿ ಆಳವಾಗಿ ಇವಾಗ ನಾನು ಗಂಡಸು ನಾನು ಹೆಂಗಸು ಅನ್ನೋ ಒಂದು ಅದ್ಯಾರು ಹೇಳೋ ಅವಶ್ಯಕತೆ ಇಲ್ಲ. ಆ ಒಂದು ನಮ್ಮ ಸ್ವಸ್ವರೂಪದಲ್ಲಿ ನಿಲ್ಲೋದಕ್ಕೆ, ನಾನು ಶಿವಸ್ವರೂಪಿ ಅಂತ ಹೇಳ್ಕೊಳ್ಳೋದಕ್ಕೆ ಆ ಒಂದು ಯೋಚನೆ ಮಾಡ್ತಾ ಏನಾಗುತ್ತೆ, ಅದು ನನ್ನ ಡೀಪ್ ರೂಟೆಡ್ ಮೈಂಡ್, ಐ ಮೀನ್ ಸಬ್ ಕಾನ್ಶಿಯಸ್ ಮೈಂಡ್ ಹೋದಾಗ ಅಲ್ಲಿ ಅದು ಚೆನ್ನಾಗಿ ಬೇರೂರಿದಾಗ ಏನಾಗುತ್ತೆ, ನಾನು ಶಿವಸ್ವರೂಪಿ ಶಿವೋಹಂ ಅನ್ನೋ ಒಂದು ಅರಿವು ಬರುತ್ತೆ. ಅದು ಈ ಒಂದು ಸಮಾಧಿ ಅವ್ರು ಹೇಳೋರಲ್ಲ, ಶಬ್ದಾನ್ವಿಕ ಸಮಾಧಿ, ರೂಪಾನ್ವಿಕ ಸಮಾಧಿ, ಇದನ್ನ ಮಾಡ್ತಾರೆ. ಮತ್ತೆ ಇಲ್ಲಿ ಗುರುಜಿ ಇನ್ನೊಂದು ಹೇಳ್ತಾರೆ, ಮುಕ್ತಿ ಅಂದ್ರೆ ಏನು ಅಂತಾನು ಹೇಳ್ತಾರೆ. ಮುಕ್ತಿ ಅಂತಂದ್ರೆ ಏನು ಅಂತಂದ್ರೆ ಸುಮ್ನೆ ನಮ್ಗೆ ಏನು ಅಂತ ಹೇಳಿದ್ರೆ ಎಲ್ರು ಒಂದೊಂಥರ ಮಾತಾಡ್ಬೋದು. ಆದ್ರೆ ಮುಕ್ತಿ ಅಂದ್ರೆ ಏನು ಅಂತ, ನಾನು ಶಿವಸ್ವರೂಪಿ ಅಂತ ತಿಳ್ಕೊಳ್ಳೋದು, ಅದರಲ್ಲಿ ದೃಢವಾಗಿ ನಿಲ್ಲುವುದು. ನಾನು ಈಗ ಅವ್ರು ಹೇಳ್ದಾಗೇನೆ ಯಾರು ಅದ್ರಲ್ಲಿ ನಿಲ್ತಾರೋ ಮತ್ತೆ ಆ ಒಂದು ಸ್ಥಿತಿಯಲ್ಲಿ ಇರ್ತಾರೋ ಅದು ಅವರ ಸ್ವರೂಪ, ಅದು ಶಿವಸ್ವರೂಪಿ, ಅದೇ ಜ್ಞಾನ, ಅದೇ ಮುಕ್ತಿ ಅಂತ ಹೇಳಿ ಹೇಳ್ತಾರೆ. 49 ಟಾಕ್ ಅಲ್ಲಿ ಬರುವಂತ ಒಂದು ಸಾರಾಂಶ. ಹರಿ ಓಂ ಸಂತೋಷ್, ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಯಾಕೆ ಸತೀಶ್ ಜಿ ಅವರೇ, ಹರಿ ಓಂ ಸತೀಶ್ ಜಿ. ರೋಡಲ್ಲಿ ಇಲ್ಲ, ನೀವ್ ಮನೆ ಬಂದ್ಮೇಲೆ ಹೇಳ್ಬೋದ, ಪರವಾಗಿಲ್ವಾ? ಅಲ್ಲಿ ಹೇಳಕ್ ಆಗುತ್ತೆ ಅಲ್ಲಿ? ನಿಮಗೆ ಅದೇ ಟ್ರಾಫಿಕ್ ಡಿಸ್ಟರ್ಬೆನ್ಸ್, ಮನೆಗೆ ಬಂದ್ಮೇಲೆ ನಾನು ಹೇಳ್ತೀನಿ. ಆಯ್ತು, ತೊಂದ್ರೆ ಇಲ್ಲ, ಪರವಾಗಿಲ್ಲ. ಹರಿ ಓಂ ಅನ್ಸೂಯ ಮೇಡಮ್, ನೀವೇನ ಹೇಳ್ಬೋದಾ? ಅಂತರ್ ಸಮಾಧಿ ಮತ್ತೆ ಬಹಿರ್ ಸಮಾಧಿ ಬಗ್ಗೆ ಏನಾದ್ರು ಹೇಳ್ಬೋದಾ? ಹರಿ ಓಂ ಅನ್ಸೂಯಾಜಿ. ಹರಿ ಓಂ ಎಲ್ಲರಿಗೂ. ಹರಿ ಓಂ. ಹರಿ ಓಂ. ಇದನ್ನ ನಾವು ಯೋಚನೆ ಎಲ್ಲ ಮಾಡ್ತಾ ನಮ್ಮ ಮನಸ್ಸು ಸೈಲೆಂಟ್ ಆಗತ್ತೆ. ಆವಾಗ ಅದು ಗಾಢ ನಿದ್ದೆಯಲ್ಲಿ ಹೋಗ್ತೀವಲ್ಲ, ಅದು ಸಮಾಧಿ ಅಂತ. ನಿರ್ವಿಕಲ್ಪ ಸಮಾಧಿ. ಏನ್ ಯೋಚನೆ ಮಾಡ್ತೀರಾ ಅದ ಹೇಳಿ. ಏನ್ ಯೋಚನೆ ಅಂದ್ರೆ ಇವಾಗ ನಾವಾಗೆ ಸುಮ್ನೆ ನಾವು ಶಿವಸ್ವರೂಪಿ, ನಾನು ಆತ್ಮ ಇಂತೆಲ್ಲ ಅನ್ಕೊಂಡು ಅದು ಬರೀ ರಿಪೀಟ್ ಮಾಡ್ತಾ ಇದ್ರೆ ನಾವ್ ಆಗೋದಿಲ್ಲ. ಒಬ್ರು ಗುರುಗಳ ಸಹಾಯದಿಂದ ಅವ್ರು ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು ಆಳವಾಗಿ ಮಾಡ್ಕೊಂಡು ಆ ಮನ್ಸಿಗೆ ಇಳಿಬೇಕು. ಆವಾಗ ಅದು ನಮ್ಗೆ ನಮ್ ನಿಜವಾಗ್ಲೂ ಮನ್ಸಿಗೆ ಬರ್ಬೇಕು. ಸುಮ್ನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬರೋದಿಲ್ಲ. ಅದು ಬಂದಾಗ ಆಗ ಮುಕ್ತಿ ಸಿಗತ್ತೆ ಅನ್ನೋದು, ಅದು ಮುಕ್ತಿ ಜ್ಞಾನ ಬರುತ್ತೆ, ಆಗ ನಮ್ಗೆ ಮುಕ್ತಿ ಸಿಗತ್ತೆ ಅಂತ ಅನ್ಕೊಂಡಿದ್ದೆ ನನ್ನ ಮನನ. ಆಮೇಲೆ ಹೇಳಿ ಅನ್ಸೂಯಾಜಿ, ಹೇಳಿ. ಅಷ್ಟೇ ನಾನು ಓದ್ಕೊಂಡು ಮಾತಾಡ್ತೀನಿ. ತುಂಬಾ ಡೀಟೇಲ್ ಆಗಿ ಹೇಳಕ್ ಬರಲ್ಲ ನನ್ಗೆ, ಅಷ್ಟೇ ಬರೋದು ನನಗೆ. ಡೀಟೇಲ್ ಆಗಿ ಹೇಳ್ಬೇಕು ನೀವು, ಹಂಗಲ್ಲ ಹೇಳಂಗಿಲ್ಲ. ಡೀಟೇಲ್ ಆಗಿ ಮಾಡ್ಬೇಕು ಅಂತ ಅನ್ಕೋತೀನಿ, ಆಗ್ತಾ ಇಲ್ಲ, ಹೇಳ್ತಾ ಇಲ್ಲ. ಏನ್ ಮಾಡೋದು, ನೆಕ್ಸ್ಟ್ ಟೈಮ್ ಮಾಡ್ತೀನಿ ಸರಿಯಾಗಿ. ಈಗ ರಾಘವ್ ಅವರು ಇದ್ದಾರೆ. ಹರಿ ಓಂ ರಾಘವ್ ಜಿ. ಹರಿ ಓಂ. ಹರಿ ಓಂ. ನಮಸ್ತೆ ಮೇಡಮ್. ನೀವ್ ಹೇಳಿ ರಾಘವ್ ಜಿ. ನಾನು ಲಾಗೌಟ್ ಆಗಿಲ್ಲ, ಅದೇ ಪ್ರಶ್ನೆ ಗೊತ್ತಾಗ್ಲಿಲ್ಲ. ಏನಿಲ್ಲ, ಇದು ಅಂತರ್ ಸಮಾಧಿಗೂ ಬಹಿರ್ ಸಮಾಧಿಗೂ ಇರೋ ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಅದೇ ಈಗ ಬಹಿರ್ ಸಮಾಧಿ, ಈಗ ನಾವು ಕಣ್ಬಿಟ್ಟು ಏನು ಪ್ರಪಂಚ ನೋಡ್ತಾ ಇದ್ದೀವಿ, ಆಗ ನಮಗೆ ಎರಡು ವ್ಯತ್ಯಾಸಗಳು ಕಾಣುತ್ತೆ ಪ್ರಪಂಚದಲ್ಲಿ. ಅಂದ್ರೆ ನಾಮರೂಪ ಒಂದು ಕಾಣಿಸ್ತಾ ಇದೆ, ರಾಮರೂಪದ ಹಿಂದೆ ಒಂದಿದೆ. ಆ ಎರಡು ವ್ಯತ್ಯಾಸನ ಗೊತ್ತಾಗ್ಬೇಕು ನಮಗೆ. ಅಲ್ಲೂ ಕೂಡ ನಮಗೆ ಅದು ಬಹಿರ್ ಸಮಾಧಿ, ನಮಗೆ ಬಹಿರ್ ಧ್ಯಾನ ಮುಂದಿನ ಕ್ಲಾಸಲ್ಲಿ ಗುರುಗಳು ಹೇಳ್ತಾರೆ. ಈಗ ಅಂತರ್ ಸಮಾಧಿ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲೂ ಕೂಡ ಡ್ಯುಯಾಲಿಟಿಯಿಂದನೇ ಹೋಗ್ತಾರೆ ಗುರುಗಳು. ಅಂದ್ರೆ ಸಾಕ್ಷಿ ಭಾವದಿಂದನೇ ಮೊದಲು ಹೋಗ್ತಾರೆ. ಮೊದಲು ಡ್ಯುಯಾಲಿಟಿಯಿಂದ ನಾನ್ ಡ್ಯುಯಾಲಿಟಿಗೆ ಹೋಗ್ತಾರೆ. ಅಂದ್ರೆ ದ್ವೈತದಿಂದನೇ ಅದ್ವೈತಕ್ಕೆ ಹೋಗ್ತಾರೆ. ಸೊ ದ್ವೈತ ಭಾವ ಇದ್ದಾಗ ನಮ್ಗೆ ಏನಾದ್ರು ಒಂದು ಬೇಕು.
ಅಂತರ್ ಸಮಾಧಿಯಲ್ಲಿ ನಮಗೆ ಏನಾರ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಹೋಗ್ಬೇಕು ಅಂದ್ರೆ ನಮಗೆ ಗೂಗಲ್ ಮ್ಯಾಪ್ ಹಾಕೋತೀವಿ ಮೊಬೈಲಲ್ಲಿ, ಇಲ್ಲಿಂದ ಹೇಗೆ ನಾವು ಮಂಗಳೂರಿಗೆ ಹೋಗೋದು ಅಂತೇಳಿ. ಸೊ ಆ ಗೂಗಲ್ ಮ್ಯಾಪ್ ಸಹಾಯ ಮಾಡುತ್ತೆ, ಆದರೆ ಆ ಗೂಗಲ್ ಮ್ಯಾಪಲ್ಲಿ ಇರೋದೇ ಮಂಗಳೂರಲ್ಲ. ಸೊ ಆ ರೀತಿ ಒಂದೇನೋ ಒಂದು ರೂಟ್ ಟ್ರ್ಯಾಕ್ನ ಇಟ್ಕೊಂಡು ಹೋಗೋ ಪ್ರಕ್ರಿಯೆನೇ ಒಂದು ದ್ವಂದ್ವ ಇರುವಂತಹ ಅಥವಾ ದ್ವೈತದ ಅದರಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾರೆ ಮೊದಲು. ಆಮೇಲೆ ಯಾವಾಗ ನಾವು ರೀಚ್ ಆಗ್ತೀವಿ ಮಂಗಳೂರನ್ನ, ಅಲ್ಲಿ ನಮಗೆ ಮ್ಯಾಪ್ನ ಆಫ್ ಮಾಡ್ತೀವಿ. ಸೊ ನಮ್ಮ ಸ್ಥಳ ರೀಚ್ ಆದ್ಮೇಲೆ ನಾವು ಯಾವ ರೀತಿ ಮ್ಯಾಪ್ನ ಆಫ್ ಮಾಡ್ತೀವಿ, ಅದೇ ರೀತಿ ದ್ವೈತವನ್ನ ಬಳಸ್ಕೊಂಡು ಅದ್ವೈತಕ್ಕೆ ಹೋದ್ಮೇಲೆ ನಾವು ಸಾಕ್ಷಿ ಭಾವನಿಂದ ಆಚೆ ಬಂದು ಐ ಆಮ್ ಬ್ರಹ್ಮನ್ ಅಂತ ನಾವು ನೆಲೆಗೊಳ್ಳುವ ಸ್ಥಿತಿಗೆ ನಾವು ಅಂತರ್ ಸಮಾಧಿ ಅಂತ ಕರಿತೀವಿ. ಬಾಹ್ಯ ಸಮಾಧಿ ಅಂದ್ರೆ ಅದ್ರ ವಿರುದ್ಧ, ಅಂದ್ರೆ ಈಗ ಸಹಜ ಸಮಾಧಿ ಅಂತ ಅನ್ಬೋದು, ಎಕ್ಸಾಂಪಲ್ ಗೊತ್ತಿಲ್ಲ ಅದು. ಅದೇ ಕಣ್ಣು ಬಿಟ್ಟು ನೋಡಿದಾಗ ನಮಗೆ ಪ್ರಪಂಚದ ಜೊತೆ ಈಗ ಆಯ್ತು ಒಂದು ದಿನಕ್ಕೆ 2 ಅವರ್ 3 ಅವರ್ ಅಂತರ್ ಸಮಾಧಿ ಮಾಡ್ತೀರಾ, ಬಟ್ ಹೆಚ್ಚಿನ ಸಮಯ ನೀವು ಜಗತ್ತಿನ ಜೊತೆ ವ್ಯವಹಾರ ಮಾಡ್ಬೇಕಲ್ಲ. ನೀವು ಒಬ್ಬರೇ ಕೂತ್ಕೊಂಡಾಗ ನಿಮ್ಗೆ ಏನಾರೋ ನೀವು ಪೈಪೋಟಿ ಆರಾಮಾಗಿರ್ಬೋದು, ಬಟ್ ಹೊರಗಡೆ ಜಗತ್ತಲ್ಲಿ ಮತ್ತೆ ನಿಮ್ಮನ್ನ ಸಮಸ್ಯೆಗಳು ಬಂದಾಗ ಅಲ್ಲಿ ಯಾವ ರೀತಿ ನೀವು ಪ್ರತಿಕ್ರಿಯಿಸ್ತೀರಿ ಅಂತ ಬಂದಾಗ ಆ ಬಾಹ್ಯ ಸಮಾಧಿಯಲ್ಲಿ ಗುರುಗಳು ಹೇಳಿದ್ರಲ್ಲ, ನಾಮರೂಪಗಳಿರ್ಬೋದು ಅಥವಾ ಈ ತರ ಸಚ್ಚಿದಾನಂದ ಏನಿದೆ ಆ ಮೂರು ಎಲ್ಲ ಸೇರಿ ಪ್ರಪಂಚ ಆಗಿದೆ. ಹಾಗಾಗಿ ನಾಮರೂಪದಿಂದ ಇರುವಂಥದ್ದೇನು ಸಚ್ಚಿದಾನಂದ ಆ ತರ ಒಂದು ಇದನ್ನ ಅರ್ಥ ಮಾಡ್ಕೊಂಡಾಗ ನಮಗೆ ಅಲ್ಲೂ ಕೂಡ ದ್ವಂದ್ವತೆ ಉಂಟಾಗಲ್ಲ. ಸೊ ಅಲ್ಲಿ ನಾನು ಇವರು ಕೋಕಿಲ, ಇವರು ಸಂತೋಷ್ ಕುಮಾರ್, ಇವರು ಒಳ್ಳೆಯವರು, ಇವ್ರು ಕೆಟ್ಟವರು ಅಂತ ಏನೇನೋ ಬರ್ತಾ ಇದೆ. ಆದ್ರೆ ನಾಟಕ ದೀಪಿಕಾ ಹೇಳಿದ್ರಲ್ಲ, ಸೊ ನಾವು ಸಾಕ್ಷಿಯಾದಾಗ ನಾವು ಬೆಳಕಾದಾಗ ನಮಗೆ ಗುರುಗಳು ಮುಂಚೆನೆ ಹೇಳಿದ ಕ್ಲಾಸ್ ಹೇಳಿದ್ರು, ಬೆಳಕು ಮತ್ತು ಸ್ಪೇಸ್ ಇವೆರಡು ನೀವು ಅಂತ ಅರ್ಥ ಮಾಡ್ಕೊಳ್ಳಿ. ಇವೆರಡು ಎಲ್ಲಿಲ್ಲ ಅಂತ ಪ್ರಶ್ನೆನೇ ಇಲ್ಲ. ನಾವು ನಮ್ಮ ಬೆಳಕು ಅನ್ನೋದು ಎಲ್ಲ ಕಡೆ ಇದೆ, ಅವಕಾಶ ಎಲ್ಲ ಕಡೆ ಇದೆ. ಸೊ ಅಲ್ಲಲ್ಲಿ ಕೋಕಿಲ ಇದೆ, ಅಲ್ಲಿ ಸಂತೋಷ್ ಕುಮಾರ್ ಇದ್ದಾರೆ, ಅಲ್ಲಿ ಇವ್ರು ಇದ್ದಾರೆ, ಕೇಳಿ ನಾಮರೂಪಗಳಷ್ಟೇನೆ. ಆದ್ರೆ ಬೆಳಕು ಎಲ್ಲ ಕಡೆ ಇದೆ. ಸೊ ಅದು ಬಾಹ್ಯ ರೂಪಿ ಇದಕ್ಕೆ ನಮ್ಗೆ ಅರ್ಥೈಸಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ವ್ಯತ್ಯಾಸ ಇರ್ಬೋದು. ಸರಿಯಾಗಿ ಉತ್ತರ ಹೇಳಿದ್ದಾರೆ. ಅಂದ್ರೆ ನೀವ್ ಹೇಳೋದು ರಾಘವಜಿ, ದ್ವೈತದಿಂದ ಅದ್ವೈತಕ್ಕೆ ಹೋಗ್ಬೇಕಾದ್ರೆ ಇಷ್ಟೊಂದು ಪ್ರಯಾಣ ಇರುತ್ತಲ್ವಾ? ಹೌದು, ಸರಿ ಅಲ್ವಾ? ಈಗ ನಮ್ಮ ಮನಸ್ಸನ್ನ ದ್ವೈತದಿಂದ ಅದ್ವೈತಕ್ಕೆ ಹೇಗ್ ಹೋಗಿಸ್ಬೋದು, ನಾವು ಯಾವ ರೀತಿ ಮಾಡ್ಬೋದು ನಾವು? ಅದೇ ಇವಾಗ ಮುಂಚೆನೆ ಎಕ್ಸಾಂಪಲ್ ಕೊಟ್ಟಾಗೆ ಮನಸ್ಸನ್ನೊಂದು ರಿಪ್ಲೇಸ್ಮೆಂಟ್ ಕೇಳುತ್ತೆ. ಈಗ ಮನಸ್ಸು ಜಾಗ ಖಾಲಿ ಇಡಕ್ಕೆ ಇಷ್ಟಪಡಲ್ಲ, ಅದು ಮನಸ್ಸು ಖಾಲಿ ಆದಷ್ಟು ಅದು ದೆವ್ವಗಳ ಸ್ಥಾನ ಆಗುತ್ತೆ. ಸೊ ಮನಸ್ಸನ್ನ ನಾವು ಒಂದು ನಮ್ಮನೆ ಶೋಕೇಸ್ ಇರುತ್ತೆ ಗೊತ್ತಾ, ಅಲ್ಲಿ ಬೇಡವಾಗಿರೋ ವಸ್ತುಗಳು ಇರ್ತವೆ. ಆ ಬೇಡವಾಗಿರೋ ವಸ್ತು ತೆಗೆದು ಒಂದು ಒಳ್ಳೆ ವಸ್ತು ತೆಗೆದು ಇಡ್ತೀನಿ, ಒಳಗಡೆ ಇಡ್ತೀವಿ. ಹಾಗೆ ಮನಸ್ಸು ಈ ಬೇಡವಾದ ಷಟ್ ವಿಕಾರಗಳನ್ನೆಲ್ಲ ಇಟ್ಕೊಂಡು ಕೂತಿದೆ. ಅದಕ್ಕೆ ಫಸ್ಟ್ ಷಟ್ ಸಂಪತ್ತಿಗಳನ್ನ ರಿಪ್ಲೇಸ್ ಮಾಡಬೇಕು. ಸೊ ಅದಾದ್ಮೇಲೆ ಅದು ಷಟ್ ಸಂಪತ್ತಿಗಳನ್ನೆಲ್ಲ ಕೊಟ್ಟ ಮೇಲೆ ಅದಕ್ಕೆ ತಾನು ಒಪ್ಕೊಳಕ್ ರೆಡಿ ಇಲ್ಲ. ಗುರುಗಳು ಹೇಳ್ತಾರೆ, ಮನಸ್ಸನ್ನ ನೀವು ಕೊಳ್ಪಟ್ಟಿ ಇಳ್ಕೊಂಡು ನೀನ್ ದೇವ್ರು ಅಂತ ಒಪ್ಸಕ್ ಆಗಲ್ಲ. ಅದನ್ನ ನೀನ್ ದೇವ್ರ ಅಂತ ಒಪ್ಕೊಳ್ಳಲ್ಲ ಅದು. ಈಗ ಹೆಂಗೆ ಒಬ್ಬ ಕೊಲೆಗಾರನ ನಾವು ಅವ್ನು ಕೊಲೆ ಮಾಡಿದ್ರು ಎಲ್ಲ ಸಾಕ್ಷಿ ಇದ್ರು ಕೂಡ ಇವತ್ತು ನೋಡಿ ಕಾನೂನಲ್ಲಿ ಅವನಾಗೆ ಒಪ್ಕೋಬೇಕು. ಏನೇ ಸಾಕ್ಷಿಗಳಿದ್ರು ಕೂಡ ಅವನಾಗೆ ಹೇಳಬೇಕು, ನಾನು ಕೊಲೆ ಮಾಡಿದೀನಿ ಅಂತ ಹೇಳಿ. ಸಾಕ್ಷಿಯಿಂದ ಏನು ಪ್ರೂವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮನಸ್ಸಿಗೆ ಸಡನ್ ನೀನೇ ದೇವ್ರು ಅಂತ ಒಪ್ಕೊಳ್ಳಲ್ಲ ಅದು. ಯಾಕಂದ್ರೆ ಅಷ್ಟು ಜನ್ಮದ ವಾಸನೆಗಳಿದೆ. ಹಂಗಾಗಿ ಅದಕ್ಕೆ ನೆನಪು ಮಾಡಬೇಕು. ಈಗ ಎಕ್ಸಾಂಪಲ್ ಯಾರೊಬ್ರು ಮರ್ತೋಗಿರ್ತಾರೆ ಗೊತ್ತಾ, ಹಿಂದಿನ ಜೀವನ ಮರ್ತೋಗಿರ್ತಾರೆ ಆಕ್ಸಿಡೆಂಟ್ ಆಗಿ. ಡಾಕ್ಟರ್ಗಳನ್ನ ಭೇಟಿ ಮಾಡಿದಾಗ ಡಾಕ್ಟರ್ ಏನ್ ಮಾಡ್ತಾರೆ, ನೀವು 6ನೇ ವಯಸ್ಸಲ್ಲಿ ಇದ್ರಿ, 14ನೇ ವಯಸ್ಸಲ್ಲಿ ಈ ಕಾಲೇಜಲ್ಲಿ ಇದ್ರಿ, ಇವ್ರನ್ನ ಮದುವೆ ಆದ್ರಿ ಅಂತ ನಿಮಗೆ ಪ್ರತಿ ಒಂದು ಮೀಟಿಂಗ್ ಅಲ್ಲಿ ಕೂಡ ನೀವು ನೆನ್ಪು ಮಾಡೋ ಪ್ರಕ್ರಿಯೆ ಮಾಡ್ತಾರೆ ಹೊರತು ಸಡನ್ ಆಗಿ ಹೋಗಿ ಹಿಡ್ಕೊಬಿಟ್ಟು ಅವ್ರನ್ನ ನೀನ್ ನೆನಪಾಗು ಅಂದ್ರೆ ಅವನಿಗೆ ತಲೆ ಕೆಟ್ಟು ಹೋಗುತ್ತೆ. ಸೊ ಅವನ ಹಂತವಾಗಿ ನೆನ್ಪು ಮಾಡ್ಬೇಕು. ಅವನನ್ನ ಸಡನ್ ಆಗಿ ಎಲ್ಲ ಬಂದ್ಬಿಟ್ಟು ಮುತ್ತಿಡ್ಕೊಬಿಟ್ಟು ನಾನು ನಿಮ್ ಚಿಕ್ಕಪ್ಪ, ನಾನು ನಿಮ್ ದೊಡ್ಡಮ್ಮ, ನಾನು ನಿಮ್ಮ ಅಪ್ಪ, ನಾನು ಫ್ರೆಂಡ್ ಅಂತ ಹೇಳಿದ್ರೆ ಅವ್ನು ತಲೆ ಕೆಟ್ಟು ಹೋಗುತ್ತೆ. ಅವನಿಗೆ ಹಂತ ಹಂತವಾಗಿ ಯಾವ ರೀತಿ ನೆನ್ಪು ಮಾಡಬೇಕು, ಅದೇ ರೀತಿ ಮನಸ್ಸಿಗೆ ಕೂಡ ನೀನು ಬ್ರಹ್ಮನ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಂತವಾಗಿ ನೆನ್ಪು ಮಾಡ್ಬೇಕು ಅವನಿಗೆ. ಸೊ ಈ ರೀತಿ ಅರ್ಥ ಮಾಡ್ಕೋಬಹುದು. ಚೆನ್ನಾಗಿ ಹೇಳಿದ್ರೆ ರಾಘವ್ಜಿ. ಸಂತೋಷ್ ಜಿ, ಇನ್ನೇನ್ ಹೇಳ್ಬೋದು ನಾನು ನೆಕ್ಸ್ಟ್ ಈಗ ಮುಂದೆ? ಇವಾಗ ನೀವು ಇನ್ನು ನಾಟಕ ದೀಪಿಕಾ ಬಗ್ಗೆ ಡೀಟೇಲ್ ಆಗಿ ಕೇಳ್ಬೋದು. ನಾಟಕ ಅದನ್ನ ಕೇಳ್ಬೋದಲ್ವಾ? ಅದೇ ಅನ್ಕೊಂಡು ಅದನ್ನ ಕೇಳ್ಬೋದು ಅಂತ ಅದಕ್ಕೆ ಈಗ ಕೇಳ. ನಾಟಕ ದೀಪಿಕಾ ಅಂದ್ರೆ ಅದನ್ನ ಯಾಕೆ ನಾವು ವೇದಾಂತದ ಪ್ರಕ್ರಿಯೆ ತಗೋತೀವಿ? ನಿಜವಾಗ್ಲೂ ಅದು ಅದ್ರಲ್ಲಿ ಏನಂದ್ರೆ ನಾಟಕ ದೀಪಿಕದ ದೀಪಕ್ಕೆ ರಾವಣ ಬಂದ್ರು ಏನ್ ವ್ಯತ್ಯಾಸ ಇಲ್ಲ, ರಾಮ ಬಂದ್ರು ಏನ್ ವ್ಯತ್ಯಾಸ ಇಲ್ಲ. ಅದು ಏನು ಯಾರು ನೋಡ್ತಾ ಇಲ್ಲ, ಅದು ತಾನು ಇದೆ ಅಂತಾನು ಇಲ್ಲ ಅದಕ್ಕೆ ಅಲ್ವಾ ಸಂತೋಷಿ? ಕರೆಕ್ಟ್ ಅಲ್ವಾ? ರಾಮನು ಅಷ್ಟೇ, ರಾವಣನು ಬರ್ತಾನೆ, ಆ ಸಾಕ್ಷಿ ಭಾವದಲ್ಲಿ ಬೆಳಗ್ತಾ ಇರುತ್ತೆ ಅಷ್ಟೇ. ಅದು ಅದಕ್ಕೇನು ವ್ಯತ್ಯಾಸ ಇಲ್ಲ. ರಾವಣ ಬಂದ್ರೆ ದುಃಖ ಆಗುತ್ತೆ ಅಥವಾ ರಾಮ ಬಂದ್ರೆ ಖುಷಿ ಆಗುತ್ತೆ ಅಂತ ಅದಕ್ಕೇನು ಇದಿಲ್ಲ ಅದಕ್ಕೆ ಅಲ್ವಾ? ಯಾವ ತರ
ಇಲ್ಲ. ಇನ್ನು ಇನ್ನು ನೀವ್ ಇನ್ನು ಹೇಳಿ ಒಂಚೂರು ಸಂತೋಷ್. ಇನ್ನೂ ಒಂಚೂರು ಮುಂದೆ ಹೋದ್ರೆ ನಾಟಕ ದೀಪಿಕದಲ್ಲಿ ಇವತ್ತು ರಾಮಾಯಣ ನಡೆಯುತ್ತೆ, ನಾಳೆ ಮಹಾಭಾರತ ನಡೆಯುತ್ತೆ, ನಾಳೆ ಇನ್ನೊಂದು ಪಾತ್ರ ನಡೀತಾ ಇರುತ್ತೆ. ಆದ್ರೆ ಸಾಕ್ಷಿ ಮಾತ್ರ ಬದಲಾಗಲ್ಲ ಅಲ್ವಾ? ಹೌದು, ಸಾಕ್ಷಿ ಅನ್ನೋದು, ಹೌದು. ಅವಕಾಶ ಅನ್ನೋದು ಅಲ್ಲೇ ಅದು ಯಾವಾಗೂ ಪರಿಪೂರ್ಣವಾಗಿರುತ್ತೆ. ರಾಘೋಜಿ ಹೇಳ್ದಾಗೆ. ಅಂದ್ರೆ ನಾವ್ ಹೇಳೋದು ನಮ್ಮ ಮನಸ್ಸಲ್ಲಿ ಹುಟ್ಕೊಳ್ಳುತ್ತಲ್ಲ ಆಸೆ, ಅವುಗಳ ಒಂದು ಹೇಳೋದಲ್ಲ ಗುರುಗಳು ಆಕ್ಟರ್ ಅಂತ ಹೇಳಿದ್ರಲ್ವಾ, ಒಂದೊಂದು ಹುಟ್ಕೊಳ್ಳೋದು ಆಕ್ಟರ್ ಅಂತ ಹೇಳಿದ್ರು ಅಲ್ವಾ. ಅದ್ರಲ್ಲಿ ದೀಪಕ್ಕೇನು ಬರ್ತಾನೆ ಹೋಗ್ತಾ ಇರ್ತಾರೆ, ಏನಿಲ್ಲ ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ, ಯಾವುದಕ್ಕೂ ಒಂದು ಇದ್ ಮಾಡ್ತಿರಲ್ಲ ಅದು. ಇನ್ನೇನ್ ಹೇಳ್ಬೋದು ಸಂತೋಷಿ, ಮತ್ತೆ ನೀವ್ ಹೇಳಿ. ಇಲ್ಲ ಇನ್ನು ಹೇಳ್ಬೋದು ಅಂತಂದ್ರೆ ಇವತ್ತು ಬರೀ 50, 49, 52 51 ಇದೆ. ಇಲ್ಲ 49, 50, 51 3 ಇದೆ. 50ನೇದು ಹೇಳ್ಬೋದು ಸಂತೋಷಿ, ಹೇಳಿ 50ನೇದು ಏನಿದೆ ಹೇಳ್ಬೋದು. ಇಲ್ಲ 50ರಲ್ಲಿ ಅದೇ ಅನ್ಕಂಟ್ರೋಲ್ ಥಾಟ್ಸ್ ನಾವ್ ಯಾವ ತರ ಕಂಟ್ರೋಲ್ ಹೌದು. ಮಾಡೋದು. ಹೌದು, ಮತ್ತೆ ಅನ್ಕಂಟ್ರೋಲ್ ಅದೇ ಥಾಟ್ಸ್ ಅಂತ ಹೇಳ್ತಾರೆ. ಇವಾಗ ಡಿಸ್ಕಸ್ ಮಾಡ್ತಾ ಇದ್ವಲ್ಲ ನಾವು, ನಾನೇ ಬೆಳಕು, ಅಂದ್ರೆ ಬೆಳಕು ನಾನೇ, ಅವಕಾಶ ನಾನೇ ಅನ್ನೋದು ಅರಿವು ನಮಗೆ ಆ ಒಂದು ಯಾವಾಗ ಬರುತ್ತೋ ಆಗ ಎಲ್ಲವೂ ನನ್ನ ಸ್ವರೂಪವೇ ಆಗಿರೋದ್ರಿಂದ ನಾನು ಅದನ್ನ ಕಂಡುಕೊಳ್ಳೋದಕ್ಕೆ ನಾನು ಈ ಅಂತರ್ನಿಧಿಧ್ಯಾಸ, ಬಹಿರ್ನಿಧಿಧ್ಯಾಸ, ಬಹಿರ್ನಿಧಿಧ್ಯಾಸ ಅಂತ ಎರಡು ಶಬ್ದಾನ್ವಿಕ ವಿಕಲ್ಪ ಸಮಾಧಿ, ರೂಪ ವಿಕಲ್ಪ ಸಮಾಧಿ ಮಾಡಿದಾಗ ನನ್ನ ಒಂದು ಮನಸ್ಥಿತಿ ಯಾವಾಗ ಸೈಲೆಂಟ್ ಆಗತ್ತೆ, ಅಂದ್ರೆ ನಿಶಬ್ದ ಆಗತ್ತೆ, ಅವಾಗ ಅದು ಸಹಜ ಸಮಾಧಿ ಹತ್ತ ತಿಳ್ಕೊಳ್ಳುತ್ತೆ. ಅದು ಅಂದ್ರೆ ಇದು ಪರ್ಮನೆಂಟ್ ಅಲ್ಲ, ಇದು ಬಂದು ಟೆಂಪ್ರವರಿ. ಇದು ಹೋಗೋದು ಬರುವಂತ ಸ್ಥಿತಿ. ಅಂದ್ರೆ ಅದರಲ್ಲೇ ನಾನು ಇರ್ತೀನಿ, ಅಲ್ಲೇ ಇರ್ತೀನಿ. ಇನಿಷಿಯಲಿ ಎಲ್ಲ ನಮ್ಗೆ ಹಂಗೆ ಆಗ್ತಿತ್ತು. ಏನೋ ಒಂದು ಮೆಡಿಟೇಷನ್ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗೈತಪ್ಪ, ಇನ್ನು ಸ್ವಲ್ಪ ಕುತ್ಕೊಳ್ಳೋಣ, ನಾಳೆ ಮತ್ತೆ ಆಶ್ರಮಕ್ಕೆ ಹೋಗೋಣ, ನಾಳೆ ಮತ್ತೆ ಇನ್ನೊಂದು ಅವರ್ ಕುತ್ಕೊಳ್ಳೋಣ. ಅಂದ್ರೆ ಅಲ್ಲಿರೋ ತನಕ ಅಷ್ಟೇ ಅದರ ಒಂದು ಅನುಭವ, ಮತ್ತೆ ಅದರಿಂದ ಒಂದು ಸೈಲೆನ್ಸ್ ಎಕ್ಸ್ಪೀರಿಯನ್ಸ್. ಮತ್ತೆ ಆಚೆ ಬಂದ್ರೆ ಮತ್ತೆ ಅದೇ ಜಂಜಾಟ, ಅದೇ ಸಂಸಾರ, ಅದೇ ಗೋಳು, ಅದೇ ರಗಳೆ, ಅದೇ ನಡೀತಾರೆ. ಆದ್ರೆ ಇದನ್ನ ಮೀರಿದ್ದೊಂದಿದೆಯಲ್ಲ, ಸಹಜ ಸಮಾಧಿ ಹತ್ರ ನಾವು ಹೋಗ್ಬೇಕಂತ ಗುರುಜಿ ಹೇಳೋದು. ಈ ಒಂದು ಇಟ್ಸ್ ಸ್ಟೇಜ್ ಬೈ ಸ್ಟೇಜ್. ಫಸ್ಟ್ ಸವಿಕಲ್ಪ ಸಮಾಧಿ, ಆಮೇಲೆ ಸಹಜ ಸಮಾಧಿ ಹತ್ರ ಬರಬೇಕು ಅಂತ ಹೇಳೋದು. ಅನ್ಸಿಯಾಜಿ ಹರಿ ಓಂ. ಥ್ಯಾಂಕ್ ಯು ಸಂತೋಷ್ ಜಿ. ಹರಿ ಓಂ ಅನ್ಸಿಯಾಜಿ. ಹರಿ ಓಂ ಕೋಕಿಲಜಿ ಹೇಳಿ. ಈಗ ಸಮಾಧಿಲಿ ಎಷ್ಟು ವಿಧ ಅಪ್ಪ? ಸವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ 2 ವಿಧ ಇದೆ. ಒಂದು ದೃಶ್ಯ ಮತ್ತೆ ಶಬ್ದ. ದೃಶ್ಯ ಮತ್ತೆ ಶಬ್ದ. ಸವಿಕಲ್ಪ ಅಲ್ಲಿ ನಾನು ಎಂಬ ಅಹಂಕಾರ ಅರಿವು ಇರುತ್ತೆ. ಆ ನಿರ್ವಿಕಲ್ಪ ಅಲ್ಲಿ ಏನು ಅರಿವಿರೋದಿಲ್ಲ, ಒಬ್ಬರಿಗೆ ಗಾಢ ನಿದ್ದೆ. ದೃಶ್ಯ ಏನು ಕಾಣುತ್ತೋ ಅದೇ ದೃಶ್ಯ ನೋಡುವುದು, ದೃಕ್ ಅಂತ ಶಬ್ದ. ವೇದಾಂತ ಹೇಳುವ ಬಗ್ಗೆ ಇನ್ನೊಂದು ರೀತಿಯ ನಿರ್ವಿಕಲ್ಪ. ನಾನು ಶುದ್ಧ ಚೈತನ್ಯ ಸಚ್ಚಿದಾನಂದ, ಇವೆಲ್ಲವೂ ಶಬ್ದ. ವೇದಾಂತ ವಾಕ್ಯಗಳ ಆತ್ಮಗಳ ಬಗ್ಗೆ ಹೇಳುವ ಬಗ್ಗೆ ಈ ಶಬ್ದ ವೇದಾಂತ ಚಿಂತನೆಯನ್ನು ತಿಳಿದುಕೊಳ್ಳಬೇಕು, ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ. ನಾನೇ ಸಾಕ್ಷಿ, ನಾನು ಒಬ್ಬಳಿಗಿರೋ ಚೈತನ್ಯ ಎಂದು ನಾವು ಗಮನಿಸ್ಬೇಕು. ಇದ್ರ ಉದಾಹರಣೆಗೆ ಗುರುಜಿ ನಾಟಕ ದೀಪ ಅದ್ರ ಬಗ್ಗೆ ಕೇಳಿದ್ದಾರೆ. ಅದು ದೊಡ್ಡ ದೀಪ ಸಾಕ್ಷಿಯಾಗಿ ಉಳಿಯುತ್ತೆ, ಎಲ್ಲರೂ ಪಾತ್ರಗಳು ಬರುತ್ತವೆ ಹೋಗುತ್ತವೆ, ಆದ್ರೆ ದೀಪದ ಬೆಳಕು ಮಾತ್ರ ಚೈತನ್ಯ ಸಾಕ್ಷಿಯಾಗಿ ಉಳಿಯುತ್ತೆ. ನಾವು ನಮ್ಮ ಅಂದ್ರೆ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಹೇಳಿಪ್ಪ ಋಷಿಯಾಜಿ? ಈಗ ನೀವು ಹೇಳಿದ್ರಿ ದೀಪನ ಸಾಕ್ಷಿಯಾಗಿ, ಅಂದ್ರೆ ನಾವ್ ಹೇಗ ಅಳವಡಿಸ್ಕೋಬಹುದು ಇದನ್ನ? ಅದೇ ನನಗೆ ಇನ್ನೂ ಗೊತ್ತಾಗ್ತಿಲ್ಲ, ಓದ್ಕೊಂಡು ಇನ್ನು ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನ್ ಟ್ರೈ ಮಾಡ್ತಾ ಇದ್ದೀರಾ ನೀವು? ಕರೆಕ್ಟ್ ಆಗಿ ಹೇಳಿ. ಅದೇ ಟ್ರೈ ಮಾಡಕ್ಕೂ ಗೊತ್ತಾಗ್ತಿಲ್ಲ, ಅದಕ್ಕೆ ನೀವೇನೋ ಹೇಳ್ತೀರಾ, ತೋರಿಸ್ತೀರ, ನೋಡ್ರಿ ಹೆಂಗ್ ಹೇಳಿ ಐಡಿಯಾ ಹೇಳ್ತೀರೇನೋ ಅಂತ. ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ದ್ವೈತದಿಂದ ದ್ವೈತ ಸ್ಥಿತಿಗೆ ಯಾವ ತರ ಹೋಗ್ತೀವಿ ಹೇಳಿ ಒಂದ್ಸತಿ ನೋಡೋಣ. ಬೇಕು ಈ ಸಮಾಧಿನ ಉಪಯೋಗಿಸ್ಕೊಂಡು ಯಾವ ತರ ಹೇಳಿ ನೋಡೋಣ. ಈಗ ನೀವು ಶಬ್ದಾನ್ವಿ ಸವಿಕಲ್ಪ ಸಮಾಧಿ ಮಾಡ್ತಾ ಇದ್ದೀರಾ, ಆಯ್ತಾ? ಮತ್ತೆ ರೂಪ ಸವಿಕಲ್ಪ ಸಮಾಧಿ ಮಾಡ್ತಾ ಇದ್ದೀರಾ. ಆ ರೂಪದಲ್ಲಿ ನನಗೆ ಅನುಭವ ಆಗ್ತಾ ಇಲ್ಲ, ಮತ್ತೆ ನಾನು ಸಾಕ್ಷಿ ಅಂತ ಹೇಳ್ತಾ ಇದ್ದೀರಾ. ಶಬ್ದ ಬಂದ್ಬಿಟ್ಟು ವೇದ ಮಾತೆ ಕೊಟ್ಟಿರುವಂತ ಶಬ್ದಗಳನ್ನ ಇಟ್ಕೊಂಡು ಇದು ನಾನಲ್ಲ ಅದು ನಾನಂತ ಅಂತರ್ಮುಖ ಹೋಗ್ತಾ ಇದ್ದೀರಾ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಅದ್ವೈತಕ್ಕೆ ಹೆಂಗ್ ಬರ್ತೀನಿ? ನಾನಲ್ಲ ಅಂತ ಅನ್ಕೊಂಡು ಅದ್ವೈತದ ಕಡೆ ಹೋಗ್ಬೇಕು. ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವಾನಂದ ನಾನೇ ಶಿವೋಹಂ ಅಂದ್ಬಿಟ್ಟು ಯಾವಾಗಲೂ ನಮ್ ಬಗ್ಗೆ ನಾವು ಯೋಚನೆ ಮಾಡೋದಾಗಿಲ್ಲ ಅಂತ ನನಗನ್ಸುತ್ತೆ. ಈಗ ನಾವು ನಾನು ಹೇಳ್ತೀನಿ ಕೇಳಿ. ಈಗ ಏನಾಗುತ್ತೆ ಅಂತ ಅಂದ್ರೆ, ಯಾವಾಗ ಈ ಒಂದು ಸವಿಕಲ್ಪ ಸಮಾಧಿ ಶಬ್ದ ಆಗ್ಲಿ ರೂಪ ಆಗ್ಲಿ ಮಾಡ್ತಾ ಏನಾಗುತ್ತೆ, ನಮ್ಮಲ್ಲಿ
ದ್ವೈತ ಭಾವ ಹೋಗಿ ಅದ್ವೈತ ಭಾವ ಮೂಡ್ತಾ ಬರ್ತಾ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ದೀಪ ಉರಿತಾ ಇರುತ್ತಲ್ಲ, ಆ ದೀಪಕ್ಕೆ ನಾವು ಗಾಳಿಗೆ ಆರಬಾರ್ದು ಅಂತ ಒಂದು ಇದಾಗ್ತೀವಿ, ನೆಳೆ ಒಂದು ಗ್ಲಾಸ್ ಗ್ಲಾಸ್ ಅವಾಗ ಏನಾಗುತ್ತೆ ಹೇಳಿ, ಶೇಕೆ ಆಗಲ್ಲ, ದೀಪ ಸ್ಟ್ರೈಟ್ ಆಗಿ ಉರಿತಾ ಇರುತ್ತೆ. ಅಂದ್ರೆ ಹೌದು. ಅದು ಸ್ಥಿತಪ್ರಜ್ಞನ ಲಕ್ಷಣ. ಅಂದ್ರೆ ಒಂದು ಸ್ಥಿತಪ್ರಜ್ಞನಾಗ್ಬಿಡ್ತೀವಿ ಅಂದ್ರೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಆ ಸೈಲೆನ್ಸ್ ಕೊಟ್ಟೋಗ್ತೀವಿ. ಆ ಸೈಲೆನ್ಸ್ ಹೋದಾಗ ಎಲ್ಲವೂ ಬ್ರಹ್ಮನೇ, ಎಲ್ಲವೂ ತಾನೇ ತಾನಾಗಿ ಕಾಣ್ತಾ ಇರುತ್ತೆ, ಶಿವಸ್ವರೂಪವಾಗಿ ಶಿವೋಹಂ ಶಿವೋಹಂ ಅಂತ. ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ನಾವು ಇದನ್ನೆಲ್ಲ ಅಭ್ಯಾಸ ಮಾಡ್ಬೇಕು. ಅಲ್ಲಿ ನಾವು ಶುದ್ಧ ಚೈತನ್ಯ ಅಂತ. ಈಗ ಅನುಸೂಯ ಮೇಡಮ್, ನೀವು ಧ್ಯಾನ ಮಾಡ್ಬೇಕಾದ್ರೆ ನೀವ್ ಹೇಳ್ತೀರಾ ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಹೇಳ್ತೀರಿ. ಇಮಿಡಿಯೇಟ್ ಮನಸ್ಸು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ ಧ್ಯಾನ ಮಾಡ್ಬೇಕಾದ್ರೆ, ಅದೇ ನೀನು ನಾನ್ ದೇಹ ಅಲ್ಲ ಮನಸ್ಸು ಅಲ್ಲ ಬುದ್ಧಿ ಅಲ್ಲ ಅಂತ ಎಕ್ಸ್ಪ್ಲೇನ್ ಮಾಡು ಅಂತ ಅನ್ನತ್ತೆ. ನೀ ಅದಕ್ಕೆ ಹೇಳ್ಬೇಕು ಇವಾಗ, ಅದಕ್ಕೆ ಹೇಳಿ ಇವಾಗ ಅದಕ್ಕೆ. ಸ್ವಾಮಿ ಅಷ್ಟೆಲ್ಲ ಗೊತ್ತಿಲ್ಲ. ದಿನ ಎದ್ದ ತಕ್ಷಣ ದುರ್ದೃಶ್ಯ ವಿವೇಕದಲ್ಲಿ ಇದೀವಿ, ನೀವು ಇನ್ನೂ ತಿಳ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಮತ್ತೆ ನಾವು ಇದೆಲ್ಲ ಮಾಡ್ಬೇಕು ಫಸ್ಟ್. ನನಗೆ ರಿಪೀಟ್ ಮಾಡಕ್ ಬರಲ್ಲ, ಓದ್ಕೋತೀನಿ ಮನ್ಸಲ್ಲಿರುತ್ತೆ, ಹೇಳಕ್ ಬರಲ್ಲ ನನಗೆ. ಅದೇ ನೀವ್ ಯಾಕೆ ದೇಹ ಅಲ್ಲ ಅಂತ ಒಂದು ವಿಷಯ ಹೇಳ್ಬೇಡಿ ಅಷ್ಟೇ. ಅದಕ್ಕೆ ಅದು ವಿವರಣೆ ಕೇಳ್ತಾ ಇದೆ. ಬರೀ ಬರ ಹೇಳ್ಬೇಡಪ್ಪ ನನಗೆ ಒಂದು ಅದಕ್ಕೆ ಇದು ಬರಿ ಅಂತ ಹೇಳ್ತಾ ಇದೆ. ವಿವರವಾಗಿ ಹೇಳು, ನಾನು ಒಪ್ಕೊಳ್ಳಲ್ಲ ನಾನು ದೇಹ ಅಲ್ಲ ಅಂತ, ನನ್ಗೆ ಹೇಳು ಅಂತ ಕೇಳುತ್ತೆ ಮನ್ಸು. ಸೊ ಮನಸ್ಸಿಗೆ ನೀವ್ ಯಾಕೆ ದೇಹ ಅಲ್ಲ ಅಂತ ಹೇಳಿ. ಆತ್ಮ ನಮ್ಮ ಬರೀ ಸಾಕ್ಷಿ ಇದೆ, ದೇಹ ಅಲ್ಲ, ಅದು ಸಾಕ್ಷಿ ಆತ್ಮ ಸ್ವರೂಪ. ದೇಹ ಅಲ್ಲ ಅಂತ ಹೆಂಗೆ? ಆತ್ಮ ಅಂತ ಸೆಕೆಂಡ್ರಿ, ಆಮೇಲೆ ಉಪಕರಣ ಬಿಡು ಸೆಕೆಂಡ್ರಿ. ಅದು ದೇಹ ಅಲ್ಲ ಅನ್ನೋದಕ್ಕೆ ಹೇಳಿ ನನಗೆ ಇವಾಗ. ಸ್ವಾಮಿ ಮನಸ್ಸು ಇವಾಗ ಅವರು ನಿಮ್ಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಈಗ ನೀವು ದೇಹ ಅಲ್ಲ ಅಂತ ಪ್ರಶ್ನೆ ಮನಸ್ಸು ಕೇಳಿದ ತಕ್ಷಣ ದೇಹ ಬದಲಾವಣೆ ಆಗ್ತಾ ಇದೆ ಅಲ್ವಾ? ಅದು ಕೇಳ್ಬೇಕು. ನೋಡಪ್ಪ, ನಾನು ಮಗುವಾಗಿದ್ದೆ, ಈಗ ಆಮೇಲೆ ಕಾಲೇಜಿಗೆ ಹೋದೆ, ಆಮೇಲೆ ಮದುವೆ ಆಯ್ತು, ಈಗ ವಯಸ್ಸಾಗಿದೆ, ನಾಳೆ ಶರೀರ ಬಿದ್ದೋಗುತ್ತೆ. ಹಾಗಾಗಿ ಇದ್ಯಾವ್ದು ಕೂಡ ನಾನಲ್ಲ. ಸತ್ತು ಹೋದ ಅಂತ ಅಂತಾರೆ. ಸತ್ತು ಎಲ್ಲಿಗೆ ಹೋದ ಅಂದ್ರೆ ಉಳಿದಿದ್ಯಾರು, ಹೋಗಿದ್ಯಾರು? ದೇಹ ಇಲ್ಲೇ ಉಳಿತಲ್ವಾ? ಸೊ ಹಾಗಾಗಿ ನೀನ್ ದೇಹ ಅಲ್ಲ ಅಂತ ಮನಸ್ಸಿಗೆ ಹೇಳ್ಬೇಕು. ಈ ರೀತಿ ನಮ್ಮ ಅದಕ್ಕೆ ವಿಷಯ ಕೊಡಬೇಕು. ಅದಕ್ಕೆ ಮನಸ್ಸು ಸರಿ ಆಯ್ತು. ಮನಸ್ಸಲ್ಲ ಅಂದಾಗ ಆಲೋಚನೆಗಳು ಯಾವತ್ತೂ ಸ್ಥಿರವಾಗಿಲ್ಲ. ಚಿಕ್ಕ ಹುಡುಗಾಗಿದ್ದಾಗ ಒಂದು ಐಸ್ಕ್ಯಾಂಡಿತ್ ಸಿಕ್ಕರೆ ಸಾಕು, ಆಲೋಚನೆ ಖುಷಿಯಾಗಿತ್ತು. ಇವತ್ತಿಗೆ ಒಂದು ಆಲೋಚನೆ ಇದೆ, ಆಲೋಚನೆಗಳು ಸ್ಥಿರವಾಗಿಲ್ಲ. ಸೊ ಹಂಗಾಗಿ ಯಾವ್ದು ಸ್ಥಿರವಾಗಿಲ್ವೋ ಅದು ನಾನಲ್ಲ. ಹಾಗಾಗಿ ಮನಸ್ಸು ನಾನಲ್ಲ ಅಂತ ಹೇಳ್ಬೋದು. ಮತ್ತೆ ಬುದ್ಧಿ ಕೂಡ ನಿಮಗೆ ಒಂದೊಂದ್ಸಲ ಕೆಲವು ಸಲ ಬುದ್ಧಿ ಒಳ್ಳೆಯದು ಕೊಡುತ್ತೆ, ಕೆಟ್ಟದ್ದು ಕೊಡುತ್ತೆ. ಕೆಲವು ಸಲ ಬುದ್ಧಿ ಬಳಸಿದಾಗ ಕೆಟ್ಟದ್ದು ಆಗಿದೆ, ಒಳ್ಳೇದು ಆಗಿದೆ. ನೀವು ಹೇಳಿದ ಬುದ್ಧಿನ ನೀವು ಸದಾಕಾಲ ಬಳಸಿದ, ಒಂದೇ ಬುದ್ಧಿನೇ ಇಟ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ. ಬದಲಾವಣೆ ಆಗ್ತಾ ಇದೆ ಬುದ್ಧಿಯಲ್ಲಿ. ಸೊ ಹಾಗೆ ಬದಲಾವಣೆ ಯಾವ್ದಾದ್ರು ಆಗುತ್ತೆ, ಅದು ನಾನಲ್ಲ ಅಂತ ನೀವು ಮನಸ್ಸಿಗೆ ಹೇಳಿದಾಗ ಅದು ಓಕೆ ಅಂಡರ್ಸ್ಟ್ಯಾಂಡ್ ಅಂತ ಅಂದ್ರೆ ಅದು ಒಪ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ನಾವು ಬರೀ ಅದಕ್ಕೆ ಮೇಲ್ಮೇಲೆಗಡೆ ಹೇಳಿದಾಗ ಅದು ಸುಮ್ ನಮ್ ತರ ಮೇಲ್ಮೇಲ್ಗಡೆ ಆಕ್ಟಿಂಗ್ ಮಾಡ್ತಾ ಇರುತ್ತೆ ಅಷ್ಟೇನೆ. ಅದಕ್ಕೆ ಸ್ವಲ್ಪ ಅದಕ್ಕೂ ಆಳವಾಗಿ ಹೇಳಿದಾಗ ಅದನ್ನು ಕೆಣಕ್ಬೇಕು. ಅದನ್ನ ಮನಸ್ಸು ನಮ್ಗೆ ಯಾವಾಗ ನಮ್ಗೆ ಕೆದಕುತ್ತೆ ಗೊತ್ತಾ? ಇವನ್ ತುಂಬಾ ಡೀಪ್ ಆಗಿ ಹೋಗ್ತಾವ, ಇವನಿಗೆ ಸ್ವಲ್ಪ ನಾವು ಡಿಸ್ಟರ್ಬ್ ಮಾಡ್ಬೇಕು ಅಂತ ಕೇಳುತ್ತಾರ. ಸೊ ನೋಡಿರ, ಇವ್ರನ್ನ ತಪಸ್ ಮಾಡ್ಬೇಕಾದ್ರೆ ಎಲ್ಲಾರು ಬಂದು ಡ್ಯಾನ್ಸ್ ಮಾಡಾರಲ್ಲ, ಎಲ್ಲ ರಂಬೆ ಋಷಿ ಮೇನಕೆರೆಲ್ಲ. ಯಾಕೆ ಅಂದ್ರೆ ಅದು ನಿಮ್ಮನ್ನ ಅಲ್ಲಿ ಇರಕ್ ಬಿಡಲ್ಲ, ಒಳಗಡೆ ಹೋಗ್ ಬಿಡಲ್ಲ. ನಿಮ್ಗೆ ಸ್ಟ್ರಾಂಗ್ ಕ್ವಶನ್ ಆಗಿ ಶುರು ಮಾಡ್ಬಿಡುತ್ತೆ. ಯಾಕೆ ನೀನ್ ದೇಹ ಅಲ್ಲ ಹೇಳು? ಸರಿ, ಗುರುಗಳು ಅದೇ ಹೇಳಿದ್ರಲ್ಲ, ನೀವು ಅರ್ಥ ಸಹಿತ ಅರ್ಥ ಮಾಡ್ಕೊಳ್ಳಿ. ಇದು ಬರೀ ನಾನು ಆತ್ಮಸ್ವರೂಪಿ ಎಲ್ಲ ಸರಿ ಆಯ್ತು. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕಲ್ವಾ? ಹಾಗೆ ಅಂದ್ರೆ ಎಕ್ಸಾಮ್ ಬರಿಬೇಕಾದ್ರೆ ನೀವು ಕಾಪಿ ಚೀಟಿ ತಗೊಂಡು ಬರ್ದ್ಬಿಡ್ಬೋದು. ಎಕ್ಸಾಮ್ ವೈವಾ ಮಾಡ್ಬೇಕಾದ್ರೆ ಟೀಚರ್ ಎದುರುಗಡೆ ಕೂತ್ಕೊಂಡಾಗ ಹೆಂಗ್ ಮಾಡ್ತೀರಾ? ಕಾಪಿ ಹೊಡಿಕ್ಕೂ ಬರಲ್ಲಪ್ಪ ನನಗೆ. ಕಾಪಿ ಹರಿಓಂ ಅನ್ಸೂಯಾಜಿ, ಚೆನ್ನಾಗಿ. ರಾಘವ್ಜಿ ಥ್ಯಾಂಕ್ ಯು, ಚೆನ್ನಾಗಿತ್ತು. ಜ್ಞಾನಸ್ಥಿತಿ ಅಂದ್ರೆ ಹೇಳ್ಬೋದಾ? ಹೇಳಿ, ಕೇಳಿಸಿಲ್ಲ. ಜ್ಞಾನಸ್ಥಿತಿ ಬಗ್ಗೆ ಒಂಚೂರು ವಿವರಣೆ ಕೊಡ್ಬೋದಾ? ಯಾರು ನನ್ ಕೇಳ್ತಾ ಇದೀರಾ ಪ್ರಶ್ನೆ? ನಿಮ್ಮನ್ನೇ ಕೇಳ್ತಾ ಇದೀನಪ್ಪ. ಓಕೆ. ಜ್ಞಾನದ ಸ್ಥಿತಿ ಅಂತ ಅಂದ್ರೆ ಈಗ ನಾನು ಜ್ಞಾನಿ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಳ್ಳೋದಲ್ಲ ಅದು ಜ್ಞಾನದ ಸ್ಥಿತಿ ಅಂತ ಅಂದ್ರೆ. ಈಗ ನಾವು ಏನ್ ಮಾಡ್ತಾ ಇದೀವಿ, ಈ ದೇಹನೆಲ್ಲ ಮನಸ್ಸನ್ನೆಲ್ಲ ಇಷ್ಟೊತ್ತು ರಾಘವ್ಜಿ ಹೇಳಿದ್ರು. ಯಾವಾಗ ನಾವು ಆ ಸೆಲ್ಫ್ ಎನ್ಕ್ವೈರಿ ಮಾಡ್ತಾ ಹೋಗ್ತೀವಿ, ಯಾವ್ದು ಬದಲಾಗ್ತಾ ಇದೆ ಅದು ನಾನಲ್ಲ, ದೇಹ ಬದಲಾಗ್ತಾ ಇದೆ, ಮನಸ್ಸಂತೂ ಪ್ರತಿ ಕ್ಷಣಕ್ಕೂ ಬದಲಾಗ್ತಾ ಇದೆ, ಅದು ನಾನಲ್ಲ. ಮತ್ತೆ ಈ ತರ ಇದ್ದಾಗ ಇನ್ನು ಅಂದ್ರೆ ಸತ್ಯವಾಗಿ ಬದಲಾಗಿರೋ ವಸ್ತು ಯಾವುದು, ಅದು ನಾನು ಅಂತ ಹೇಳಿದಾಗ ಅದು ನಾನು ಅನ್ನೋ ಒಂದು ಭಾವ ಬರುತ್ತೆ. ಆ ಸಾಕ್ಷಿ ನೆನಪು ನಾನು ಸವಿಕಲ್ಪ ಸಮಾಧಿಲಿ ನಿಂತಾಗ, ಆ ರೂಪಾನ್ವಿತ ಇರ್ಬೋದು, ಶಬ್ದಾನ್ವಿತ ಇರ್ಬೋದು, ಅಲ್ಲಿ ನಿಂತಾಗ ಸ್ಥಿರವಾಗಿ ನಿಂತು ಅದನ್ನ ಮನನ ಮಾಡ್ತಾ 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 ಏನಾಗುತ್ತೆ ಅಂತ ಅಂದ್ರೆ ನನ್ನಲ್ಲಿ ಇರುವಂತಹ ದ್ವೈತ ಭಾವ ಹೋಗಿ ಅದ್ವೈತ ಭಾವಕ್ಕೆ ಬರ್ತೀವಿ. ಅಂದ್ರೆ ಇಷ್ಟು ಸಲ ಏನ್ ಮಾಡ್ತಾ ಇದ್ದೆ, ಭಗವಂತ ಬೇರೆ ನಾನು ಬೇರೆ ಅಪ್ಪ ಅಂತ ನನ್ ಕೈ ಮುಗಿತಾ ಇದ್ದೆ. ಈಗ ಭಗವಂತ ನನ್ನಲ್ಲೇ ಇದ್ದಾನೆ ಅಂತ ಹೇಳಿ ನನಗೆ ಯಾವಾಗ ಅರಿವು ಬರುತ್ತೆ,
ಅದಾದ್ಮೇಲೆ ನನ್ನಲ್ಲಿ ಭಗವಂತ ಇದ್ದಾನೆ, ಎಲ್ಲವೂ ಭಗವಂತನೇ, ಸರ್ವಂ ಕಲ್ವಿತಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಅರಿವು ಬರುತ್ತೆ. ಇದೆಲ್ಲ ಬರ್ಬೇಕಾದ್ರೆ ನಾವು ಶ್ರವಣ ಮನ ನಿಧಿಧ್ಯಾಸ ಮಾಡ್ತಾ 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 ನಮಗೆ ಆ ಒಂದು ಪಕ್ವತೆ ಬರುತ್ತೆ. ಅಂದ್ರೆ ದ್ವೈತದಿಂದ ಅದ್ವೈತಕ್ಕೆ ಬರ್ತೀವಿ. ಆ ಅದ್ವೈತಕ್ಕೆ ಬಂದಾಗ ಏನಾಗುತ್ತೆ, ಆನಂದ ಸ್ವರೂಪ, ನಾನೇ ಆನಂದ ಸ್ವರೂಪ, ನಾನೇ ಸಚ್ಚಿದಾನಂದ ಸ್ವರೂಪ, ಮತ್ತೆ ಕಾಣುವುದೆಲ್ಲವೂ ಬ್ರಹ್ಮನೇ ಆದಾಗ ಆ ಒಂದು ಸೈಲೆನ್ಸ್ ಬರ್ತೀವಿ. ಅದೇ ಮುಕ್ತಿಯ ಒಂದು ಪರಾಕರ್ಷತೆ ಅಂತ ಹೇಳಬಹುದು. ಅದು ಆನಂದದ ಸ್ಥಿತಿ ಅಂತಾನೆ ಹೇಳಬಹುದು. ಅಂದ್ರೆ ಸಂತೋಷಿ, ನಾವೀಗ ಈಗ ಸಮಾಧಿ ಮಾಡದೆ ಅಂತಲ್ಲ, ದೈನಂದಿನ ಜೀವನದಲ್ಲಿ ಇದು ಹೇಗೆ ಅಳವಡಿಸ್ಕೋಬಹುದು ನಾವೀಗ? ಈಗ ಉದಾಹರಣೆ ಕೆಲಸ ಮಾಡ್ತಾ ಇರ್ಬೋದಾಗ್ಬೋದು, ಏನೋ ಒಂದು ಹೊರಗಡೆ ಹೋಗ್ತಾ ಇರೋದಾಗ್ಬೋದು, ಎಲ್ಲಿಗೂ ಆತರ, ಅದಕ್ಕೆ ಹೆಂಗೆ ನಾವು ಅಳವಡಿಸ್ಕೋಬಹುದು ಅದನ್ನ? ಓಕೆ, ಇವಾಗ ನೀವೇನ್ ಮಾಡ್ತಾ ಇದ್ದೀರಾ? ಅಡಿಗೆ ಮಾಡ್ತಾ ಇದ್ದೀರಾ. ನೀವು ಅಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಬೈಕಂಡು ಅಯ್ಯೋ ಇವ್ನು ಯಾವನ್ಗೋ ಮಾಡ್ಬೇಕು, ಇವ್ರು ಯಾರಿಗೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ನನ್ನ ಹೆಂಡತಿ ಅಡಿಗೆ ಮಾಡ್ಬೇಕಾದ್ರೆ ಇವ್ನು ಯಾರಿಗೋ ಮಾಡ್ಬೇಕು, ಅವ್ರು ಯಾರಿಗೋ ಮಾಡ್ಬೇಕು ಅಂತ ಬೈಕಂಡ್ ಮಾಡಿದ್ರೆ ಅದೇನಾಗುತ್ತೆ ಅಂತಂದ್ರೆ ಅಲ್ಲಿ ದ್ವೈತ ಇದೆ. ಅವರಿಗೆ ಎಲ್ಲ ಕಾಣೋದೆಲ್ಲ ಅಂದ್ರೆ ನಾನ್ ಮಾಡ್ತಾ ಇರೋದು ಒಂದು ಸೇವಾ ಭಾವದಿಂದ ಅಂತಂದ್ರೆ, ಈಗ ಗುರುಜಿ ಹೇಳ್ತಾರೆ, ಈಗ ಯಾವುದೇ ಆಗ್ಲಿ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಅನ್ನೋದು ನಮ್ಮ ಪ್ರತಿಯೊಬ್ಬರೂ ನಾವು ತಿಳ್ಕೊಂಡು ನಡಿಬೇಕಾಗಿರುವಂತ ದಾರಿ. ಅಂದ್ರೆ ನಾನೇನು ಆತ್ಮನೋ ಮೋಕ್ಷಾರ್ಥಂ, ಆತ್ಮ ಮೋಕ್ಷಕ್ಕೆ ಏನ್ ಬೇಕು? ಶ್ರವಣ ಮನ ನಿಧಿಧ್ಯಾಸ ಮಾಡ್ಬೇಕು. ಮತ್ತೆ ಜಗತ್ತಿದಾಯ ಅಂತಂದ್ರೆ ಪ್ರಪಂಚಕ್ಕೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು. ಅಂದ್ರೆ ನಾನು ಮಾಡ್ತಾ ಇರೋದು ಒಂದು ಸೇವೆ. ಈಗ ನಾನು ಬಂದ್ಬಿಟ್ಟು ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ. ನಮ್ಮ ಮನೆ ಒಂದು ನಾಯಿ ಮರಿ ಇತ್ತು. ಮಳೆ ಬಂದ್ಬಿಟ್ರೆ ಆ ಬಿಳಿ ನಾಯಿ ಕರಿ ನಾಯಿ ಆಗ್ಬಿಡ್ತಾ ಇತ್ತು. ಡೈಲಿ ಬಂದು ಅದಕ್ಕೆ ಸ್ನಾನ ಮಾಡ್ಸೋದು, ರಾತ್ರಿ ಆದ್ರೆ ಸ್ನಾನ ಮಾಡ್ಸೋದು, ಬೈಕಂಡ್ ಮಾಡೋದು. ಯಾವನು ಮಾಡಲ್ಲ, ನಾನೇ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ಈಗೇನಾಗಿದೆ ಅಂತಂದ್ರೆ ಅವನಲ್ಲಿರೋದು ಬ್ರಹ್ಮನೇ, ನನ್ನಲ್ಲಿರೋದು ಬ್ರಹ್ಮನೇ ಅಂತ ಗೊತ್ತಾದಾಗ ಒಂದು ಸೇವಾ ಭಾವದಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಅದೇ ಬದಲಾವಣೆ. ಅಂದ್ರೆ ಈಗ ದಿನನಿತ್ಯ ನಾನು ಬೆಳಗ್ಗೆ ಎದ್ದೊಳ್ತೀನಿ, ಬೆಳಗ್ಗೆ ಎದ್ದು ಏನ್ ಮಾಡ್ತೀನಿ, ಮಾಡೋದೆಲ್ಲ ಸೇವಾ ಭಾವದಿಂದ ಮಾಡೋದು. ಮತ್ತೆ ನೋಡೋದನ್ನೆಲ್ಲ ಅಷ್ಟೇನೆ, ಎಲ್ಲವೂ ನನ್ನಲ್ಲೇ ಇದೆ, ನಾನೇ ಎಲ್ಲ ಅನ್ನೋ ಒಂದು ಭಾವದಿಂದ, ಆ ಸೇವಾ ಭಾವದಿಂದ ಮಾಡುವಾಗ ಏನಾಗುತ್ತೆ, ನಮ್ಮಲ್ಲಿ ಆ ಚಿತ್ತಶುದ್ಧಿ ಜಾಸ್ತಿ ಆಗ್ಬೇಕು. ಅದಕ್ಕೋಸ್ಕರನೇ ಎಲ್ಲ ಈ ನಾವು ಇದು ಇರ್ಬೋದು, ಯಾವುದು ಕರ್ಮಯೋಗ ಇರ್ಬೋದು, ಉಪಾಸನೆ ಯೋಗ ಇರ್ಬೋದು, ಎಲ್ಲ ಮಾಡ್ತಾ ಇರೋದು ಏನಕ್ಕೆ ಅಲ್ಟಿಮೇಟ್ಲಿ ಅಂದ್ರೆ ಚಿತ್ತಶುದ್ಧಿ ಆಗ್ಲಿಕ್ಕೆ. ನಮ್ಮಲ್ಲಿ ಆ ಚಿತ್ತಶುದ್ಧಿ ಆದಾಗ ಏನಾಗುತ್ತೆ, ಎಲ್ಲವೂ ಬದಲಾವಣೆ ಆಗುತ್ತೆ. ಬಟ್ ನೀವ್ ಹೇಳಿದಾಗೆ ಡೈಲಿ ಬೇಸಿಸ್ ಅಲ್ಲಿ ನಮಗೂ ಕೋಪ ಬರುತ್ತೆ. ಬಟ್ ಮೊದ್ಲೆಲ್ಲ ಹೆಂಗಾಯ್ತು ಅಂದ್ರೆ, ಕೋಪ ಬಂದ್ಬಿಟ್ರೆ 2 ದಿವಸ 3 ದಿವಸ ಆ ಒಂದು ಇದರಿಂದ ಆಚೆ ಬರಕ್ ಆಗ್ತಿರಲ್ಲ. ಈಗ ಏನಂದ್ರೆ ವಿತಿನ್ 5 minutes or 2 minutes ನಾವು ಆಚೆ ಬರ್ತೀವಿ, ಆರ್ ಪ್ರೆಸೆಂಟ್ ಟು ದಟ್. ಅದು ಬದಲಾವಣೆ. ಅಂದ್ರೆ ಎಲ್ಲೋ ಅಂದ್ರೆ ನೀನು ಆಲ್ರೆಡಿ ಮುಕ್ತನೇ. ಏನಂದ್ರೆ ಆ ಗ್ಲಾಸ್ ಮೇಲೆ ಕೂತಿರುವಂತ ಕೊಳೆ ತೆಗಿಬೇಕಷ್ಟೇನೆ. ಕೆಲವರಿಗೆ ಬೇಗ ಹೋಗುತ್ತೆ, ಕೆಲವರು ನಿಧಾನವಾಗಿ ಹೋಗುತ್ತೆ. ಅವರವರ ಒಂದು ಸುಕೃತ ಮತ್ತು ಅವರವರು ಯಾವ ತರ ಮನನ ಮಾಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಹೀಗೆ ನಾವು ದಿನನಿತ್ಯದ ನಮ್ಮ ಒಂದು ಚಟುವಟಿಕೆಗಳಲ್ಲಿ ಭಗವಂತನ ನಾವು ಎಲ್ಲಾ ಕಡೆ ನೋಡ್ಬೋದು, ನಮ್ಮಲ್ಲೂ ನೋಡ್ಬೋದು. ಮತ್ತೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಅವನಿಗೆ ಅರ್ಪಣೆ ಮಾಡ್ತಾ ಇದ್ರೆ ಅಲ್ಲಿ ನಮಗೆ ಚಿತ್ತಶುದ್ಧಿ ಆಗೋದಂತೂ ಖಂಡಿತವಾಗುತ್ತೆ. ಮತ್ತೆ ಅಲ್ಲೂ ಆಗಿಲ್ಲ ಅಂತಂದ್ರೆ ಇನ್ನೂ ಮಾಡ್ಬೇಕು, ಇನ್ನೂ ಸೇವೆ ಮಾಡ್ತಾ ಏನಾಗುತ್ತೆ, ಆ ಒಂದು ಇದು ಕ್ಲೀನ್ ಆಗ್ತಾ ಹೋಗುತ್ತೆ. ಕರ್ಮಯೋಗ ಜಾಸ್ತಿ ಮಾಡ್ಬೇಕು. ನಮ್ಮಲ್ಲಿ ಆಗ್ತಾ ಇಲ್ಲ, ನನ್ನಲ್ಲಿ ದ್ವೈತ ಜಾಸ್ತಿ ಇದೆ ಅಂದ್ರೆ ಮಾಡಿ, ಕರ್ಮಯೋಗ ಮಾಡಿ, ಹೋಗಿ ಸರ್ವಿಸ್ ಮಾಡಿ, ಒಂದ್ ಕಡೆ ಯಾವ್ದೋ ಒಂದು ಇದ್ರಲ್ಲಿ ಹೋಗಿ ಸರ್ವಿಸ್ ಮಾಡಿ ಮಾಡ್ತಾ. ಅದ್ ಹೆಂಗೆ ಅಂತಂದ್ರೆ, ನಾನು ಮಾಡ್ತಾ ಇಲ್ಲ ಅನ್ನೋ ಭಾವ ಬಂದ್ಬಿಡುತ್ತೆ ನಮ್ಗೆ. ಅದು ಮಾಡ್ತಾ ಮತ್ತೆ ವೇದವಾತೆ ಕೊಟ್ಟಿರುವಂತ ಆ ಒಂದು ವಾಕ್ಯಗಳನ್ನ ಇಟ್ಕೊಂಡು ನಾನು ಯಾರು ಅಂತ ಅವಲೋಕನ ಮಾಡ್ತಾ, ಮತ್ತೆ ಅದೇ ಸಮಾಧಿ ಸ್ಥಿತಿ ಅಂದ್ರೆ ಮೆಡಿಟೇಷನ್ ಮಾಡ್ತಾ, ಈ ಗುರುಜಿ ಕೊಟ್ಟ ಶಕ್ತಿಪಥ ಶಕ್ತಿ ದರ್ಶನದಲ್ಲಿ ಹೇಳಿದಲ್ಲ, ಅದೆಲ್ಲ ಮಾಡ್ತಾ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಆ ಬದಲಾವಣೆ ಬೇರೆ ಯಾರು ಗೊತ್ತಾಗೋ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಾಗುತ್ತೆ. ಅದು ಮಾಡ್ತಾ ಇದ್ರೆ ಆಗುತ್ತೆ. ಇದು ನನ್ನ ಒಂದು ಅನುಭವ. ಥ್ಯಾಂಕ್ ಯು. ಇದು ನನ್ನ ಪ್ರಶ್ನೆನೇ ಆಗಿತ್ತು ಸಂತೋಷಿ, ಅದಕ್ಕೋಸ್ಕರನೇ ಹರಿಓಂ. ಬೇಕಾದ್ರೆ ಆಡ್ ಮಾಡ್ಬೋದು ಅದಕ್ಕೆ. ರಾಘವಜಿ ಇರ್ಬೋದು, ಸಂಧ್ಯಾಜಿ ಇರ್ಬೋದು. ಸಂಧ್ಯಾಜಿ ನೀವೇ ಹೇಳಿ ಸಂಧ್ಯಾಜಿ ನೀವೇನ ಹೇಳ್ಬೋದು ಸಂಧ್ಯಾಜಿ. ಕ್ವಶನ್ ಕೇಳಿ. ಇದು ಜ್ಞಾನ ಸ್ಥಿತಿ ಅಂದ್ರೆ ಏನು ಅಂತ ಹೇಳಿದ್ದೆ. ಈ ಜ್ಞಾನ ಸ್ಥಿತಿನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಅಲ್ಲ ಸರಿ, ಇದನ್ನ ಈಗ ನಾವು ಸಮಾಧಿ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸಮಾಧಿ ಮಾಡದೆ ಹೋದ್ರು ಕೂಡ ಇದನ್ನ ಹೇಗೆ ನಾವು ದೈನಂದಿನ ಜೀವನದಲ್ಲಿ ಅಳವಡಿಸ್ಕೋಬಹುದು? ಕೂತ್ಕೊಂಡೇ ಮಾಡ್ಬೇಕು ಅಂತಿಲ್ಲ, ಬೆಳಗ್ಗೆ ಕೆಲಸ ಮಾಡ್ಬೋದು, ಅಥವಾ ಏನಾದ್ರು ಊರಿಗೆ ಹೋಗ್ತಾ ಇರ್ಬೋದು, ಓದ್ತಾ ಇರ್ಬೋದು, ಏನೋ ಒಂದ್ ಮಾಡ್ತಿರ್ಬೋದು. ಅವಾಗ ನಾವ್ ಹೇಗ್ ಮಾಡ್ಬೋದು ಇದನ್ನ ಅಂತ ಕೇಳ್ತಾನೆ. ಇವಾಗ ಸಂತೋಷಜಿ ಹೇಳ್ದಂಗೆ ಇಷ್ಟೊತ್ತನು ಅದನ್ನ ದೈನಂದಿನ ಜೀವನದಲ್ಲ ಅದನ್ನೇ ಮಾಡ್ಬೋದು. ಈಗ ಗುರುಜಿಯವರು ಸದ್ಗುರುಗಳು ನಮ್ಗೆ ಅದನ್ನೇ ತಿಳಿಸ್ಕೊಡ್ತಾ ಬರ್ತಾ ಇದಾರೆ.
ಹೇಗೆ ಏನೇ ಒಂದು ಮಾಡ್ತೀರಿ 24 ಅವರ್ಸ್ ಏನೇ ಒಂದ್ ಮಾಡ್ತೀರಿ, ನಿಮ್ ಗಮನ ಎಲ್ಲಿರ್ಬೇಕು, ಆಜ್ಞಾ ಚಕ್ರದ ಕಡೆ ಇರ್ಬೇಕು ಅಂತ. ಅಂದ್ರೆ ಅಲ್ಲಿ ಆ ಗುರುಸ್ಥಾನ, ಭಗವಂತನ ಸ್ಥಾನ, ಅಲ್ಲಿ ಒಂದಾಗಿರ್ತೀವಿ. ಮಾಡ್ತಿರೋದೆಲ್ಲ ಅವಾಗ ಏನೇ ಒಂದ್ ನಾವು ಕರ್ಮಗಳು ಏನೇ ಒಂದ್ ಮಾಡ್ತಿರ್ತೀವಿ ದಿನನಿತ್ಯದ ಏನೇ ಒಂದು, ಅದು ನಿಷ್ಕಾಮ ಭಾವದಿಂದ ಆಗ್ತಿರುತ್ತೆ. ನಾನು ನನ್ನದು ಅನ್ನೋ ಒಂದು ಅಹಂಕಾರ ಬರೋದಿಲ್ಲ ಅಲ್ಲಿ. ಅರಿವಿನಿಂದ, ಕಾನ್ಶಿಯಸ್ ನಿಂದ ಮಾಡ್ತಿರ್ತೀವಿ. ಏನೇ ಒಂದ್ ಮಾಡಿದ್ರುನು ಒಂದು ಕ್ಷಣ ಅಲ್ಲಿ ಚೇಂಜ್ ಆಗ್ಬೋದು. ಮತ್ತೆ ಅಲ್ಲಿಗೆ ಅದು ಮಾಡ್ತಾ ಮಾಡ್ತಾ ಅಭ್ಯಾಸ, ಸದ್ಗುರುಗಳು ಹೇಳ್ತಾ ಇದಾರೆ ಯಾವಾಗ್ಲೂ ಅಲ್ಲೇ ಇರ್ಲಿ, ಆಜ್ಞಾ ಚಕ್ರದಲ್ಲೇ ನಿಮ್ಮದ ಗಮನ ಇರ್ಲಿ ಅಂತ. ಯಾವಾಗ ಅಲ್ಲಿ ಗಮನ ಇರುತ್ತೋ ಸಂಪೂರ್ಣವಾಗಿ ಅರಿವಿನಿಂದ ಇರ್ತೀವಿ ನಾವು. ಅವಾಗ ಅಲ್ಲಿ ಒಂದು ಅಹಂಕಾರ ಅನ್ನೋದು ಬರ್ತಾ ಬರ್ತಾ ಹೊರ್ಟೋಗ್ಬಿಡುತ್ತೆ. ನಾನು ಬೇರೆ ಇಲ್ಲ, ನನ್ನಲ್ಲಿರ ಒಂದು ಇದು ಬೇರೆ ಅಲ್ಲ. ಅಂದ್ರೆ ಆ ಚೈತನ್ಯ ಶಕ್ತಿ ಅದೇನಿದೆ ಅದು ಸಂಪೂರ್ಣವಾಗಿ ನಮ್ಮಲ್ಲಿರೋದು ಆ ಚೈತನ್ಯ ಶಕ್ತಿಯಿಂದ ಚೇತನ ಶಕ್ತಿ ಬೆಳಗ್ತಾ ಇದೆ. ಅದ್ ಯಾವ್ದು ಅಲ್ಲ, ಒಂದು ಅರಿವಿನಿಂದ ದಿನನಿತ್ಯ ಏನೇ ಒಂದ್ ಮಾಡ್ಲಿ, ಏನೇ ಒಂದ್ ಮಾತಾಡ್ಲಿ, ಎಲ್ಲ ಅಲ್ಲೇ ಒನ್ನೆಸ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಡ್ಯುಯಾಲಿಟಿ ಇರಲ್ಲ ಅಂತ ಅಂದ್ಬಿಟ್ಟು ನನಗೆ ಚೆನ್ನಾಗಿ ಸಂಧ್ಯಾಜಿ. ಹರಿ ಓಂ ಹರಿ ಓಂ. ಆದ್ರೂ ನಮ್ಗೆ ಅಷ್ಟು ಆದ್ರೂ ಮನಸ್ಸಲ್ಲಿ ಯೋಚನೆ ಬರುತ್ತಲ್ವಾ ಈ ಸಂಧ್ಯಾಜಿ? ಏನಾದ್ರು ಒಂದು ಯೋಚನೆ ಬರುತ್ತಾ ಆ ಸಮಯದಲ್ಲಿ? ಬರುತ್ತೆ. ಸಂಧ್ಯಾಜಿ ಹೇಳ್ದಂಗೆ ಮೊದ್ಲು ಬಂದ್ರೆ ವಾರಗಟ್ಲೆ ಇರ್ತಿತ್ತು. ಅದು ಏನಾದ್ರು ಮನಸ್ತಾಪಗಳು ಅವು ಬರ್ತಿದ್ರೆ ಅದು ಬರ್ತಾ ವಾರ ಇರೋದು 2 days, 1 day. ಇವಾಗ ಅವ್ರು ಹೇಳಿದ್ರು 2 minutes, ಫ್ರಾಕ್ಷನ್ ಆಫ್ ಸೆಕೆಂಡ್. ಅಷ್ಟು ಬೇಗ ಅದು ಚೇಂಜ್ ಆಗ್ತಾ ಇರತ್ತೆ. ಅದು ಚೇಂಜ್ ಆಗೋದು ಹೇಳ್ತಾರಲ್ಲ ಅವರು, ವಾಸನಾಗೆ ಕರ್ಮಾನು ಅವ್ದು ಏನಿರ್ತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಅದು ಸವಿಬೇಕು. ನಾವಿಲ್ಲಿ ಹೇಳುವಾಗ ಇದ್ರಲ್ಲಿ ಸವಿಬೇಕು ಅಂತೀವಿ. ಅದ್ ಯಾವಾಗ ಅದು ಫಟ್ ಅಂತ ಬರುತ್ತೆ ಅಂತ ಅದು ಹೇಳಕ್ಕಾಗಲ್ಲ. ನಮ್ಗೆ ಯಾವಾಗ ಅದು ಬರ್ಬೇಕು ಅಂತ ಇರುತ್ತೆ ಅದು ಅವಾಗ ಬಂದೇ ಬರುತ್ತೆ. ಬಟ್ ಅರಿವಿನಿಂದ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಬರುತ್ತೆ. ಅರಿವಿರ್ಬೇಕು ಅಷ್ಟೇ. ಏನೇ ಒಂದ್ ಮಾಡ್ತಾ ಇದ್ರುನು ಅಷ್ಟೇ, ನಾನು ಅನ್ನೋದ್ ಬಂತು ಅಂದ್ರೆ ಹೋಯ್ತದೆ, ಬರುತ್ತೆ ಸಹಜ. ಯಾಕೆಂದ್ರೆ ಎಷ್ಟೋ ಬಂದಿದೆಯಲ್ಲ, ಎಷ್ಟೋ ಇದರಿಂದ ಜನ್ಮ ತುಂಬಾ ವರ್ಷದಿಂದ ಇದು ನಾನು ಸೇರ್ಕೊಂಡ್ಬಿಟ್ಟಿದೆಯಲ್ಲ, ಅದು ಬರುತ್ತೆ ತಕ್ಷಣ. ಇದು ನಾನಲ್ಲ, ಎಲ್ಲಿಂದ ಹೇಗ್ ಮಾಡ್ತಾ ಇದೀನಿ. ಸದ್ಗುರುಗಳು ಹೇಳ್ತಾರೆ ಕಾಫಿ ಮಾಡ್ತೀನಿ ನೀನಾ ಅಂತೆ, ತಕ್ಷಣ ತಗೋಬೇಕದು. ನಾನ್ ಮಾಡ್ತಾ ಇದ್ದೇನೆ, ನಾನ್ ಮಾಡ್ತಾ ಇಲ್ಲ. ನನ್ ಮುಖ ಈ ಒಂದು ಶರೀರದ ಮುಖಾಂತರ ನಡೀತಾ ಇದೆ ಅಷ್ಟೇ. ಆ ಒಂದು ಚೈತನ್ಯ ಶಕ್ತಿಯಿಂದ ಇದು ನಡೀತಾ ಇದೆ ಅಷ್ಟೇ. ನಾನ್ ಏನ್ ಮಾಡ್ತೀನಿ, ನಾನ್ ನಿಮಿತ್ತ, ಅಲ್ಲಿ ಏನಿಲ್ಲ, ನಂದು ಅನ್ನೋದು ಏನಿಲ್ಲ ಅನ್ನ ಒಂದು ಈ ಶ್ರವಣ ಕೇಳಿ ಮನನ ಮಾಡಿ ಮತ್ತೆ ಅದ್ರಲ್ಲೇ ನಾವು ಇಳಿಯೋದ್ರಿಂದ ಅದು ಡೀಪ್ ರೂಟೆಡ್ ಆಗಿ ಕೂತ್ ಬಿಡುತ್ತೆ. ಬರ್ತಾ ಕೂತ್ ಬಿಡುತ್ತೆ. ಹೇಳ್ತಾರೆ ಅದನ್ನೇ ಸದ್ಗುರುಗಳು ಇದ್ರಲ್ಲಿ ಸಮಾಧಿಯಲ್ಲಿ ಅದನ್ನೇ ಹೇಳ್ಕೊಂಡು ಹೋಗಿರೋದು. ಮಾಡ್ತಾ ಹೇಳ್ತಾರೆ ಶಬ್ದಾನುವಿತ್ ರೂಪಾನುವಿತ್ ಅಂತ ಹೇಳಿದಾಗ, ಶಬ್ದಾನುವಿತ್ ಅಂದ್ರೆ ಥಾಟ್ಸ್ ಬರ್ತಾ ಇರುತ್ತೆ. ಸುಮ್ನೆ ಇವಾಗ ಹೇಳಿದಾಗ ನಾನು ಸಚ್ಚಿದಾನಂದ ಸ್ವರೂಪನ, ನಾನು ಆತ್ಮನ, ನಾನು ಅಂತ ಎಲ್ಲ ಹೇಳ್ಬೋದು ವರ್ಡ್ಸ್. ಬಟ್ ಅದನ್ನ ಹೋಗಿ ಕೂರ್ಬೇಕು, ರೂಟ್ ಎಲ್ಲ ಅದು ಡೀಪಾಗಿ ಹೋಗಿ ಕೂರ್ಬೇಕು. ಸರಿಯಾಗಿ ಅದ್ ಅರ್ಥ ಮಾಡ್ಕೊಂಡು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ನಿರ್ವಿಕಲ್ಪ, ಯಾವ್ದೇ ಒಂದು ಏನು ಇರೋದಿಲ್ಲ. ಈಗ ಗಾರ್ಡನ್ ಇದ್ರಲ್ಲಿ ಹೇಗಿರ್ತೀವೋ ಅದೇ ಸ್ಥಿತಿನೇ ಸಮಾಧಿ ಸ್ಥಿತಿ ಅಂದ್ರೆ ಅಂತ ಹೇಳ್ತಾರೆ. ಇನ್ನೇನು ಅದು ಬೇರೆ ಅಲ್ಲ, ಇದು ಬೇರೆ ಅಲ್ಲ. ನನಗೆ ಅರ್ಥ ಆಗಿತ್ತು. ಮಾತಾಡ್ಬೇಕನ್ಸುತ್ತೆ ನೋಡಿ, ಮಾತಾಡಿರ ಹೇಳಿ ನೀವು ರಾಘವ್. ಅದೇ ಜ್ಞಾನಸ್ಥಿತಿ ಬಗ್ಗೆ ಹೇಳಿದ್ರಿ ಅಮ್ಮ. ಎಕ್ಸಾಂಪಲ್ ಜ್ಞಾನಸ್ಥಿತಿಗೆ ಅಂದ್ರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಎಲ್ಲರೂ ಜ್ಞಾನಿಗಳೇ, ಅವ್ರಿಗೆಲ್ಲ ಜ್ಞಾನಿ ಇವನು ಅಜ್ಞಾನಿ ಅಂತ ಇಲ್ಲ. ಎಕ್ಸಾಂಪಲ್ ಸರ್ಕಾರ ಹೇಳುತ್ತೆ ನೀವು ಸರ್ಟಿಫಿಕೇಟ್ ತಗೊಬನ್ನಿ ಗಂಡಸೋ ಹೆಂಗಸೋ ಅಂತ ಕೇಳುತ್ತೆ. ಆಗ ನಾವೆಲ್ಲ ಹೋಗಿ ಸರ್ಟಿಫಿಕೇಟ್ ತಗೊಬರ್ತೀವಿ. ಅಲ್ಲಿ ಸರ್ಟಿಫಿಕೇಟ್ ಯು ಆರ್ ದ ಮೇಲ್ ಅಂತ ಕೊಡ್ತಾನೆ. ನಾವು ಖುಷಿಯಾಗಿ ಕುಣಿದಾಡ್ತೀವ, ನನಗೆ ಗಂಡಸೋನ ಸರ್ಟಿಫಿಕೇಟ್ ಸಿಕ್ತು, ನನಗೆ ಹೆಂಗಸೋನ ಸರ್ಟಿಫಿಕೇಟ್ ಸಿಕ್ತು. ಇಲ್ಲ, ನಾನು ಆಲ್ರೆಡಿ ಗಂಡಸ ಆಗಿದೆ ಗೊತ್ತು. ಅದೇ ರೀತಿ ನಾವೆಲ್ಲ ಮೋಕ್ಷದ ಕ್ಯೂ ಅಲ್ಲಿ ನಿಂತಿದೀವಿ. ಕೆಲವ್ರಿಗೆ ನನಗೆ ಮೋಕ್ಷ ಸಿಕ್ತು ಅಂತ ನಾವೆಲ್ಲ ಕೆಲವು ದಾರಿಲಿ ಹೋಗ್ಬೇಕಾದ್ರೆ ಅದು ಸಿಕ್ಕಿರೋದಲ್ಲ, ಆಲ್ರೆಡಿ ಇರೋದದು. ಸ್ವಲ್ಪ ಅದು ಖಾತ್ರಿ ಆಗ್ಬೇಕಷ್ಟೇ. ಸಿಕ್ಕಿರೋದಕ್ಕೊಂದು ಸೀಲ್ ಬೇಕು ಸದ್ಗುರಿಯಿಂದ ಅಷ್ಟೇನೆ. ಆ ಸೀಲ್ಗೋಸ್ಕರ ಕ್ಯೂ ನಿಂತಿದೀವಿ ಹೊರತು ಆಲ್ರೆಡಿ ಎಲ್ಲ ಮೋಕ್ಷ ಒಂತರನೆ. ಹಾಗಾಗಿ ಜ್ಞಾನಸ್ಥಿತಿ ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಇರುವಂಥದ್ದು. ಎಲ್ಲರಿಗೂ ಆಲ್ರೆಡಿ ಎಲ್ಲರಿಗೂ ಮೋಕ್ಷ ಇದೆ. ಆದ್ರೆ ಒಂದು ಖಾತ್ರಿ ಇಲ್ಲ ಅಷ್ಟೇ. ಆ ಖಾತ್ರಿಗೆ ಮನಸ್ಸು ಅಡ್ಡಿಪಡಿಸ್ತಾ ಇದೆ. ಆ ಖಾತ್ರಿ ಒಂದು ಸಿಕ್ಬಿಟ್ರೆ ಅಲ್ಲಿಗೆ ಮುಕ್ತಾಯ. ಅಂದ್ರೆ ಇದ್ರಷ್ಟು ಸುಲಭವಾದ ಕೆಲಸನೂ ಯಾವುದೂ ಇಲ್ಲ ಅಂತಾರೆ ಈ ಒಂದು ದಾರಿಲಿ. ಇದಷ್ಟು ಕಷ್ಟವಾದ ಕೆಲಸನೂ ಯಾವುದೂ ಇಲ್ಲ. ಅಂದ್ರೆ ಈ ಮೋಕ್ಷದಲ್ಲಿ ನಾವು ಖಾತ್ರಿ ಪಡ್ಕೋಬೇಕು ನಾವು ಆತ್ಮ ಅನ್ನೋದನ್ನ ತುಂಬಾ ಸುಲಭ ವಿವೇಕ ಮಾಡಿದಾಗ. ಆದಷ್ಟು ಅಷ್ಟು ಕಠಿಣ ಕೂಡ ಹೌದು. ನಾವು ಎರಡು ಫೇಸ್ ಕೂಡ ಇದೆ. ಇದನ್ನ ಈ ರೀತಿ ಅರ್ಥೈಸ್ಕೋಬಹುದು ಜ್ಞಾನಸ್ಥಿತಿಯನ್ನ.
ಚೆನ್ನಾಗಿ ಹೇಳಿದ್ರಾಗ ಸರಿಯಾಗಿದೆ. ಆಕ್ಚುಲ್ ಆಗಿ ನಾನು ಫಸ್ಟ್ ಕೋಕಿಲ ಅವ್ರ ಪ್ರಶ್ನೆ ಹಾಕ್ದಾಗ ಇದೇ ಬಂದಿತ್ತು. ನಾನ್ ಇವಾಗ ಹೆಂಗ್ ಅಳವಡಿಸ್ಕೊಳ್ಳೋದು, ಸಂತೋಷ್ ಅವ್ರು ಪಾಪ ಡಿಟೇಲ್ ಆಗಿ ಹೇಳಿದ್ರು. ಅವಾಗ ಈಗ ಅದೇ ಅಳವಡಿಸ್ಕೊಳ್ಬೇಕು ಅನ್ನೋವಾಗ ಈಗ ನನಗೆ ಯಾರಾದ್ರೂ ಬಂದು ನೀನ್ ಈಗ ಒಂದು ಹೆಂಗಸು ನಾನು ಗಂಡಸು ನಾನು ಅನ್ನೋದು ಬಯಾಲಜಿಕಲ್ ಸ್ಟ್ರಕ್ಚರ್ ಅಲ್ಲೇ ಆಗ್ಲಿ ಗೊತ್ತಾಗ್ಬೇಕಾದ್ರೆ ಆ ಮಗುಗೆ ಒಬ್ರು ನಂಬಿಕಸ್ಥರಾದವರು ತಾಯಿ ತಂದೆ ಹೇಳ್ತಾ ಹೋಗೋ ತರನೇ ನಾವೀಗ ಗುರುಗಳು ಏನ್ ಹೇಳ್ತಾರೋ ಆ ನಂಬಿಕೆಯಲ್ಲಿ ಆ ಒಂದು ಶ್ರದ್ಧೆಯಲ್ಲಿ ವೇದದಲ್ಲಿ ಇರೋದನ್ನ ನಂಬ್ಕೊಳ್ಳೋ ತರ. ಅದು ಹೆಂಗ್ ಎಸ್ಟಾಬ್ಲಿಷ್ ಆಗುತ್ತೆ ಅಂದ್ರೆ ಇವಾಗ ಅವ್ರು ಹೇಳ್ದಂಗೆ ಯಾರೋ ಏನೋ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ಓ ನನಗೆ ಗೊತ್ತೇ ಇರ್ಲಿಲ್ಲ ಇಷ್ಟು ದಿನ ಅಂತೀವ. ಇಲ್ಲ, ಅದು ಮಗುವಿಂದ ಅದು ಕಂಡೀಷನ್ ಆಗಿ ನಾನು ಗಂಡಸು ನನ್ನ ಹೆಂಗಸು ಕ್ಲಿಯರ್ ಆಗ್ಬಿಟ್ಟಿರುತ್ತೆ. ಅದು ಒಂದು ಆಸ್ಪೆಕ್ಟು. ಇವರು ಸಂತೋಷ್ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಬಟ್ ಸಂಧ್ಯಾ ಅವರು ಏನು ಒಂದು ಅಡಿಷನಲ್ ಟಿಪ್ ಪಾಯಿಂಟ್ ಹೇಳಿದ್ರು ಅದು ಬಹಳ ಯಾವ ರೀತಿ ಎನ್ನುವಾಗ ನಾವು ಶ್ರವಣ ಮನನ ನಿಧಿಧ್ಯಾಸ ಹೇಳ್ತೀವಿ. ಬಟ್ ಈಗ ಇತ್ತೀಚೆಗೆ ಗುರುಗಳು ಈ ಶಕ್ತಿ ದರ್ಶನ ಅದೆಲ್ಲ ಮಾಡಿಸುವಾಗ ಮುಖ್ಯವಾಗಿ ಈಗ ಥಾಟ್ಸ್ ಬರ್ತಾನೆ ಇರುತ್ತೆ, ಕೆಲಸದಲ್ಲಿ ಬೇರೆ ಏನೋ ಅದು ಇದು ಎಲ್ಲಾ ತರ ನಡೀತಾನೆ ಇರುತ್ತೆ. ಎಲ್ಲಾರ್ಗು ಒಂದೊಂದೊಂದೊಂದು. ಈಗ ನಮ್ ರಾಘವನೇ ನೋಡಿ, ಹೋದ ವಾರ ಅವ್ರು ಯಾರಿಗೂ ಫೋನ್ಗೂ ಸಿಗದಷ್ಟು ಹೆಕ್ಟಿಕ್ಕು. ಸ್ಟಿಲ್ ಅವ್ರು ಇದಕ್ಕೆ ವಾಪಸ್ ಬರ್ತಾರೆ. ಮತ್ತೆ ಅದ್ರ ಮಧ್ಯೆನೂ ಅವ್ರಿಗೆ ಅಲ್ಲಿ ಇರ್ಲಿಕ್ಕೂ ಆಗಿರುತ್ತೆ. ಬಟ್ ಅವ್ರಿಗೆ ಅಕಸ್ಮಾತ್ ಆಗಿಲ್ಲ ಅಂದ್ರೂ ಆ ಒಂದು ಇದರಲ್ಲೇ ಅವರು ಪೂರ್ತಿಯಾಗಿ ಮುಳುಗಿರ್ತಾರೆ. ಇವಾಗ ಒಂದು ಪೇಂಟರ್ಗೆ ಪೇಂಟ್ ಮಾಡ್ತಿದ್ದೀನಿ ನಾನು ಅನ್ನೋದು ಹೇಗಿರಲ್ವೋ, ಪ್ರಾಬಬಲಿ ಅವ್ರ ಕೆಲಸದಲ್ಲಿ ನಾನು ರಾಘವು ಶೂಟಿಂಗ್ ಮಾಡ್ತಿದ್ದೀನಿ ಅನ್ನೋದು ಇಲ್ಲದೆ ಇರೋ ಸ್ಥಿತಿಲೇ ಇರ್ತಾರೆ ಅವರು. ಅದನ್ನೇನು ಅವ್ರು ಜ್ಞಾಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಪಸ್ ರಾಘವ್ ಆದಾಗ ಓ ನಾನ್ ರಾಘವು, ನಾನು ಇಷ್ಟೊತ್ತು ಶೂಟಿಂಗ್ ಮಾಡಿದೆ ಅಲ್ವಾ ಅನ್ನೋವಾಗ ಅವ್ರು ಇದನ್ನ ಅಪ್ಲೈ ಮಾಡಕ್ ಟ್ರೈ ಮಾಡ್ತಾರೆ. ಅದೇ ರೀತಿ ಎಲ್ಲರಿಗೂ ಅದು ಆಗ್ತಾ ಹೋಗುತ್ತೆ. ಇದಕ್ಕೆ ಬೇಕಾಗಿರೋದು ಒಂದು ನಿರಂತರವಾಗಿ ಒಂದು ಅಭ್ಯಾಸ. ಅದೇ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದನ್ನ ನಾವು ಹೇಗೆ ಬೇರೆ ಎಲ್ಲ ಕೆಲ್ಸಗಳು ಎದ್ದಾಗಿಂದ ಮಲ್ಗೋವರೆಗೂ ರುಟೀನಲ್ಲಿ ಇಟ್ಕೋತೀವೋ ಇದೂನು ಎಷ್ಟಾಗುತ್ತೋ ಅಷ್ಟು ತಗೋತಾನೆ ಇರಬೇಕು. ಜೊತೆಗೆ ಆ ಫೋಕಸ್, ಆ ಆಜ್ಞಾ ಚಕ್ರದ ಫೋಕಸ್. ಅದಕ್ಕೆ ಅವ್ರಿಗೆ ಅವ್ರು ಅದೇ ಹೇಳ್ತಾರೆ, ಅದಾಗ ಗಾಡ್ ಕಾನ್ಶಿಯಸ್ ಅಲ್ಲಿ ಇವಾಗ ನೀನ್ ಡಿಸಿಷನ್ ಮಾಡ್ಬೇಕಾದ್ರೆ ಡಿಸಿಷನ್ ಮಾಡಕ್ ಸಹಿತ ನೀವು ಬುದ್ಧಿ ವಿವೇಕ ಎಲ್ಲ ಹೇಳ್ತಾರಲ್ವಾ. ಬಟ್ ನೀನು ಗಾಡ್ ಕಾನ್ಶಿಯಸ್ ಸೆಂಟರ್ ಇಂದ ನೀನು ಡಿಸಿಷನ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ರೈಟ್ ಆಲ್ವೇಸ್ ಅಂತಾನು ಹೇಳ್ತಾರೆ. ಅದು ಒಂದು ಪಾಯಿಂಟ್ ಇಷ್ಟ ಆಯ್ತು ಮೇಡಮ್. ಯಾಕಂದ್ರೆ ಒಂದು ಯೂನಿವರ್ಸಿಟಿ ನಮಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡುತ್ತೆ, ನಾವು ಡಾಕ್ಟರ್ ಆಗ್ತೀವಿ. ಇಂಜಿನಿಯರ್ ಸರ್ಟಿಫಿಕೇಟ್ ಇಂಜಿನಿಯರ್ ಆಗ್ತೀವಿ, ಲಾಯರ್ ಸರ್ಟಿಫಿಕೇಟ್ ಲಾಯರ್ ಆಗ್ತೀವಿ. ಅವ್ರು ಕೊಡೋದ್ರಿಂದ ಆಗಲ್ಲ. ನಾವು 3 ವರ್ಷ ನಾವು ಕೆಲಸ ಮಾಡಿರ್ತೀವಲ್ಲ, ನಾವು ದಿನ ಕ್ಲಾಸ್ಗೆ ಹೋಗಿರ್ತೀವಿ, ನಮ್ಗೆ ತಲೆಯಲ್ಲಿ ಇರುತ್ತೆ 3 ವರ್ಷ ಕೂಡ ನಾನು ಡಾಕ್ಟರ್ ಆಗ್ತಾ ಇದ್ದೀನಿ, ನಾನು ಡಾಕ್ಟರ್ ಆಗ್ತಾ ಇದ್ದೀನಿ ಅಂದ್ರೆ ಆತ್ಮಜ್ಞಾನ ಕೂಡ ಇದೇ ರೀತಿ. ಪ್ರತಿ ಸಲ ನಾವು ಶ್ರವಣ ಮನನ ಮಾಡ್ಬೇಕಾದ್ರೆ ಅಟೆಂಡ್ ಆದಷ್ಟು ಖಾತ್ರಿ ಆಗ್ತಾ ಹೋಗುತ್ತೆ. ಅಟೆಂಡ್ ಆಗದಲ್ಲೇ ಸರ್ಟಿಫಿಕೇಟ್ ತಂದು ಕೊಟ್ರೆ ನಮ್ಗೆ ಒಪ್ಕೊಳ್ಳೋಕ್ಕಾಗಲ್ಲ. ಈಗ ನಾನು ದಾರಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ತಗೊಳಪ್ಪ ನೀನು ಇಂಜಿನಿಯರ್ ನಿನ್ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನನ್ನ ಹೆಸರೇ ಇರುತ್ತೆ, ನಾವು ಅಪ್ಪ ಅಮ್ಮ ಎಲ್ಲ ಸೇಮ್ ಇರುತ್ತೆ, ಆದ್ರೂ ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಾನು ಕಾಲೇಜ್ಗೆ ಹೋಗಿಲ್ಲ, ನಾನು ಅಟೆಂಡ್ ಆಗಿದ್ದೀನಿ ಅನ್ನೋ ಧೈರ್ಯನೇ ನನ್ನ ಸರ್ಟಿಫಿಕೇಟ್ ತಗೊಳ್ಳೋಕೆ ಖುಷಿ ಕೊಡುತ್ತೆ. ಹಾಗಾಗಿ ನಾವು ಅಟೆಂಡ್ ಆದಷ್ಟು ನಮ್ಗೆ ಖಾತ್ರಿ ಆಗುತ್ತೆ ಆತ್ಮ ಅಂತ. ಅಟೆಂಡ್ ಆಗದೆ ಹೋದ್ರೆ ಏನು ಸಿಕ್ಕರೂ ನಮಗೆ ಅದ್ರಲ್ಲಿ ನಾವು ಒಪ್ಕೊಳ್ಳೋಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಇದು ಇವಾಗ ಅದೇ ಈಗ ನಾವು ಶ್ರವಣ ಮನನ ನಿಧಿಧ್ಯಾಸನ ಎಷ್ಟೇ ಹೇಳಿದ್ರು ಜ್ಞಾನ ಮುಖ್ಯ, ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಎಲ್ಲ ಅಭ್ಯಾಸಗಳು ಮಾಡೋವಾಗ್ಲೂ ಅರಿವಿನಲ್ಲಿ ಅರ್ಥ ಮಾಡ್ಕೊಂಡೇ ಮಾಡಿ. ಈ ರೂಪಾನುವಿದ್ ಶಬ್ದಾನುವಿದ್ ಏನೇ ಬಂದ್ರು ಶಕ್ತಿ ದರ್ಶನದಲ್ಲಿ ಏನು ಈ ಒಂದು ಎನರ್ಜಿ ಲೆವೆಲ್ ಅಲ್ಲಿ ಏನೇನು ಮಾಡಿಸ್ತಿದ್ದಾರೆ ಅದು ಪೂರಕ ಆಗಿರೋದ್ರಿಂದ ಹೌದಾ, ಅದು ಪೂರಕ ಆಗಿರೋದ್ರಿಂದ ಅದು ತುಂಬಾನೇ ಮುಖ್ಯ. ಅದು ಮಾಡ್ತಾನು ಅದೇ ಚಿತ್ತಶುದ್ಧಿ ತರದಲ್ಲಿ ನಮ್ಗೆ ಹೆಚ್ಚು ಇನ್ನು ಅರ್ಥ ಮಾಡ್ಕೊಳ್ಳೋಕೆ ಇದು ಗೇಟ್ ವೇ ಅಂತಾರಲ್ಲ, ಆ ಪಾತ್ ಇದು ಓಪನ್ ಆಗ್ತಾ ಹೋಗುತ್ತೆ. ಹಾಗಾಗಿನೇ ಇವಾಗ ತುಂಬಾ ಕೊಡ್ತಿರೋದು. ನಾವು ಅದಕ್ಕೆ ಕಂಪಲ್ಸರಿ ಒಂದು 10 ನಿಮಿಷ ಅಥವಾ 15 ನಿಮಿಷ, 5 ರಿಂದ 10-15 ನಿಮಿಷ ನಾವು ಮಾಡ್ಕೊಳ್ಳೇಬೇಕು ಅಂತ. ಇದು ದಿನನಿತ್ಯ ಆಗ್ಬೇಕು. ನಾವೀಗ ವಾರಕ್ಕೊಂದಿನ ಇಲ್ಲಿ ಮಾಡೋದಲ್ಲ, ದಿನನಿತ್ಯ ಆಗ್ಬೇಕು. ಆಮೇಲೆ ನಂಗೆ ಇನ್ನೊಂದು ಏನ್ ಹೇಳ್ಬೇಕು ಅನ್ನಿಸ್ತೆ ಅಂದ್ರೆ, ನೆಕ್ಸ್ಟ್ ಇವಾಗ ಎನಿವೆ ರಾಘವು PPT ತೋರಿಸ್ತಾರೆ. ರೂಪಾನುವಿದ್ ಮತ್ತೆ ಶಬ್ದಾನುವಿದ್ ಬಗ್ಗೆ ಇನ್ನೂ ಹೆಚ್ಚು ಸ್ವಲ್ಪ ಕ್ಲಾರಿಟಿಯಾಗಿ ಹೇಳಿದ್ದಾರೆ 50ನೇದ್ರಲ್ಲೋ ಅಥವಾ 51ರಲ್ಲೋ. ಅದು ಬೇಕಾದ್ರೆ ಸತೀಶ್ ಅವ್ರು ಎನಿವೆ ಮಾತಾಡಿಲ್ಲ, ಅವ್ರ ಹತ್ರ ಒಂದ್ಸತಿ ಕೇಳಿ. ಅದು ಬಹಳ ಮುಖ್ಯ. ಆ ಡಿಫ್ರೆನ್ಸ್ ಒಂದು ಬರ್ಲಿಲ್ಲ. ಅದಾದ ನಂತರ ರಾಘವ್ PPTಲು ಅದನ್ನ ಮೋಸ್ಟ್ಲಿ ಇನ್ನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ಸುತ್ತೆ. ಸತೀಶ್ ಅವರು ಮನೆಗೆ ಬಂದಿದ್ರೆ ಅದನ್ನ ಹೇಳ್ಬೋದು. ಹರಿ ಓಂ ಸತೀಶ್ ಜಿ. ಹೌದು, ಸತೀಶ್ ಜಿ ಬಂದ್ರ ಮನೆಗೆ? ಗೊತ್ತೇ ಆಗ್ಲಿಲ್ಲ. ಹರಿ ಓಂ ಸತೀಶ್ ಜಿ. ಹರಿ ಓಂ ಸತೀಶ್ ಜಿ. ಸರಿ, ಅವ್ರು ಮೋಸ್ಟ್ಲಿ ರೆಸ್ಪಾಂಡ್ ಮಾಡ್ತಿಲ್ಲ. ಇವ್ರಿಗೆ ಸಂಧ್ಯಾ ಅವ್ರು ಕೇಳ ಅದನ್ನ ರೂಪಾನುವಿದ್ ಶಬ್ದಾನುವಿದ್ ಶಬ್ದ ಇದನ್ನ
ಯಾರಾದ್ರೂ ಒಬ್ರು ಎಕ್ಸ್ಪ್ಲೈನ್ ಮಾಡ್ಬೋದು. ಇದರಲ್ಲಿ ಅದೇ ಅವ್ರು ಆಕ್ಚುಲ್ ಆಗಿ ಹೇಳಿದ್ರು, ಸಂಧ್ಯಾ ಅವ್ರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ರು, ಹೇಳೋವಾಗ್ಲೇ ಅದನ್ನ ಹೇಳಿದ್ರು, ಆಲೋಚನೆಗಳು ಬರೋದು ನಾವು ಗಮನಿಸೋದು ಹೇಗೆ ಅಂತ. ಏನಂದ್ರೆ ಆ ಕ್ಲಾರಿಟಿ ಜಾಸ್ತಿ ಬೇಕು. ಆ ಕ್ಲಾರಿಟಿ ಅಂದ್ರೆ ಆ ರೂಪಾನುವಿದ್ ಅಥವಾ ದೃಶ್ಯಾನುವಿದ್ ಅಂತ ಅನ್ನುವಾಗ ಮನಸ್ಸಿನಲ್ಲಿ ಬರ್ತಾ ಇರೋ ಸಂವೇದನೆಗಳು, ಆಲೋಚನೆಗಳು ಅದೆಲ್ಲ ಅರಿತಾ ಇರೋದು ನಾನು ಅನ್ನೋದು ಬರುತ್ತಲ್ಲಿ. ಹಾಗೇನೆ ಶಬ್ದಾನುವಿದ್ ಅನ್ನುವಾಗ ಈಗ ಈ ವೇದ ಇದರಲ್ಲಿ ಬಂದಿರುವಂತ ಒಂದು ಎಲ್ಲಾ ಶಬ್ದಗಳು, ಅದರಲ್ಲಿ ಮಹಾವಾಕ್ಯಗಳಿರ್ಬೋದು, ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ನಾನು ಇನ್ನೊಂದು ಗಮನಿಸ್ದೆ, ನಮ್ಮ ಅನ್ಸೂಯ ಅವರು LKG ಅಂತಾರೆ, ನಂಗೆ ಗೊತ್ತಿಲ್ಲ ಅಂತಾರೆ, ಹೇಳಕ್ ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವ್ರು ಹೇಳೋವಾಗ ಅವ್ರು ಆಕ್ಚುಲ್ ಆಗಿ ಸವಿಕಲ್ಪ ನಿರ್ವಿಕಲ್ಪನ ಎಕ್ಸ್ಪ್ಲೈನ್ ಮಾಡಿದ್ರು. ನಿರ್ವಿಕಲ್ಪ ಹೇಳುವಾಗ ಅಲ್ಲಿ ಏನು ಅರಿವಿರಲ್ಲ ಅಂತ. ಆಕ್ಚುಲಿ ಅಲ್ಲಿ ಇರೋದು ಬರೀ ಅರಿವು ಅಲ್ವಾ, ಅರಿವು ಮಾತ್ರ ಇರೋದದು. ಇನ್ನೊಂದೇನು ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ಇನ್ನೂ LKG ಅನ್ನೋದು ಅಗೇನ್ ಅಂಡ್ ಅಗೇನ್ ಯು ಆರ್ ಪುಟಿಂಗ್ ಎ ಕಂಡೀಷನ್. ಅದನ್ನ ಫಸ್ಟ್ ಬಿಡಿ, ಅದನ್ನ ಹಾಕೊಂಡೇ ಅಲ್ಲಿಂದ ಅದು ತಿರ್ಗಾ ಇನ್ನೊಂದು ಗಂಟು ಕಟ್ಕೊಂಡು ಹೋಗುತ್ತೆ. ನಾನು ಅದನ್ನೇ ಯಾವಾಗ್ಲೂ ಹೇಳೋದು, ಗೊತ್ತಾಗ್ತಾ ಇದೆ ಗೊತ್ತಾಯ್ತಪ್ಪ, ಆ ಒಂದು ಇದಕ್ಕೆ ತಗೊಂಡೋಗ್ಬೇಕಷ್ಟೆ. ಸರಿ, ಅನ್ಸೂಯ ಅವ್ರು ಕೇಳಿಸ್ಕೊತಿದ್ದೀರಾ? ಕೇಳಿಸ್ಕೊತಾ ಇದೆ ಅವ್ರಿಗೆ ಕೇಳಿಸ್ಕೊತಾ ಇದೀನಿ. ಅದೇ ರಾಘವು ನೀವ್ ಹೆಂಗ್ ಹೇಳ್ತೀರಾ ಅಂತ ಕೇಳಿದಾಗ ಆಕ್ಚುಲ್ ಆಗಿ ನೀವ್ ಹೇಳಕ್ ಗೊತ್ತಾಗ್ತಿಲ್ಲ ಅಂದ್ರಲ್ವಾ, ಅದು ಅವ್ರು ಚೆನ್ನಾಗಿ ಬದಲಾವಣೆ ಅನ್ನೋದು ಅದೆಲ್ಲ. ಜೊತೆಗೆ ತುಂಬಾ ಸಿಂಪಲ್ ಆಗಿ ಫಸ್ಟ್ ಹೋದಾಗ AD ಕ್ಲಾಸಲ್ಲೂ ಕೂತ್ಕೊಂಡು ಕನ್ನಡಕನೋ ಫೋನೋ ಇನ್ನೇನಾದ್ರೂ ಒಂದು ವಸ್ತು ತೋರಿಸ್ಬಿಟ್ಟು, ನಾನು ಇದನ್ನ ನೋಡ್ತಾ ಇದ್ದೀನಿ, ಹಾಗಾಗಿ ನಾನು ನೋಡ್ತಾ ಇರುವಾಗ ನಾನು ಅದರಿಂದ ಬೇರೆ, ದೇಹನ ನಾನು ನೋಡಕ್ಕಾಗ್ತಿದ್ದೀನಿ, ಆಲೋಚನೆಗಳನ್ನ ನಾನು ಗೊತ್ತಾಗ್ತಾ ಇದೆ ನನಗೆ, ಹಾಗಾಗಿ ನಾನು ಅದರಿಂದ ಬೇರೆ. ಅಲ್ಲಿಂದನೇ ಫಸ್ಟ್ ಸ್ಟಾರ್ಟ್ ಆಗೋದು ಇದು ಅದ್ವೈತ ಟೀಚಿಂಗ್. ಅಲ್ಲಿಂದ ಗೊತ್ತಾಗ್ಬೇಕಿದು. ಅದನ್ನ ಫಸ್ಟ್ ಬೇಸಿಕ್ ಚೆನ್ನಾಗಿ ಅದು ಮನನ ಆಗ್ಬೇಕು, ಇಳಿಬೇಕು. ಅದು ನೆನಪಿಟ್ಕೊಳ್ಳಿ ಅನ್ನೋದಕ್ಕಿನ್ನ ಮನನ ಆಗ್ಬೇಕಿದೆ. ಏನಂದ್ರೆ ಕೇಳಿದಾಗ ಗೊತ್ತಾಗಿರುತ್ತೆ, ಅದಕ್ಕೆ ಹೇಳೋದು ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಅರ್ಥ ಆಗಿದೆ ಅನ್ನೋ ತರ ಇರುತ್ತೆ. ಈ ನಿಧಿಧ್ಯಾಸಗಳ ಮೂಲಕ ಅದು ಸಬ್ ಕಾನ್ಶಿಯಸ್ ಆಗಿ ಇಳಿಯುತ್ತೆ. ಇಲ್ಲಾಂದ್ರೆ ಅಲ್ಲಿರೋ ಹಳೆ ಇದು ಏನು ಕಂಡೀಷನ್ ಬಿಲೀಫ್ ಸಿಸ್ಟಮ್ ಅಥವಾ ಒಂದು ವಾಸನೆಗಳು ಅಥವಾ ಇಂಪ್ರೆಷನ್ಸ್ ಇರುತ್ತೋ ಅದ್ರ ಪ್ರಕಾರ ಅದು ನಾನು ಈ ದೇಹದಾರಿ ಅನ್ನೋದನ್ನೇ ಮತ್ತೆ ಮುಂದಕ್ಕೆ ತರ್ತಾ ಇರುತ್ತೆ. ಅದಕ್ಕಾಗಿನೇ ನಮಗಿದು ಕಾನ್ಶಿಯಸ್ ಆಗಿ ಇಳಿಸೋ ಪ್ರಯತ್ನವೇ ಹೆಚ್ಚು ಮಾಡ್ಬೇಕು. ಅದು ನಮಗೆ ಈ ಅಭ್ಯಾಸಗಳಲ್ಲಿ ಆಗೋದು. ಓಕೆ, ಎನಿವೇ ಇವಾಗ ನಾವು ಆಕ್ಚುಲ್ ಆಗಿ ಹೋದ್ ಕ್ಲಾಸ್ದು ಮಾಡಿಲ್ಲ, ಅದನ್ನ ನೀವು ಗ್ರೂಪಲ್ಲಿ ಶೇರ್ ಮಾಡ್ಬಿಡಿ. ಈ ಸತ್ತಿದ್ ಮಾತ್ರನೇ ಇದು ಮಾಡಿಲ್ಲ ಅಂದ್ರೆ ಜಾಸ್ತಿ ಇದಾಗ್ಬೋದು. ಹೋದ ವಾರದ 48ನ್ನ ಗ್ರೂಪಲ್ಲಿ ಶೇರ್ ಮಾಡಿ. ಇದನ್ನ ನೀವು ಹೇಳಿ, ನಿಮ್ಗೆ ಇದು ಮಾಡಕ್ ಆಗತ್ತೆ ಅನ್ಸುತ್ತಲ್ವಾ? ಹೋಸ್ಟ್ ಕಂಟ್ರೋಲ್ ನೋಡಿ, ಶೇರ್ ಮಾಡಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡಿ. ಅವ್ರು ಒಂದೊಂದು ಹೇಳ್ತಾ ಇರ್ತಾರೆ, ನೀವು ಸ್ಲೈಡ್ ಮಾಡ್ತಾ ಹೋಗಿ ಅಷ್ಟೇ. ಹೇಳಪ್ಪ ಸರ್, ಇದು ಸಿಂಗಲ್ ಪೇಜ್ ಮಾಡಿ ಸರ್, ಇದು ಗೊತ್ತಾಗುತ್ತಾ ಸಿಂಗಲ್ ಪೇಜ್ ಮಾಡೋದು? ಸ್ವಲ್ಪ ಕಡಿಮೆ ಮಾಡಿ. ಅದಷ್ಟೇ ಆಗ್ತಾ ಇರೋದು. ಮೇಲ್ ಬನ್ನಿ ಸರ್. ಈಗ ಇದು ವಿವೇಕಾನಂದ ಎರಡು ಒಂದ್ ಪೇಜ್ ಆಕ್ಚುಲಿ, ಅದು ಬೇರೆ ಪೇಜ್, ಇದು ಬೇರೆ ಪೇಜ್ ಸರ್. ಇದು ಒಂದು ಪೇಜಾ? ಇದು ಒಂದು ಪೇಜ್ ಸರ್, ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಈ ದಿನ PPTಯಲ್ಲಿ ಗುರುಗಳು ಹೇಳಿರುವಂಥ 49, 50, 58 ಬಗ್ಗೆ ನಾವು ಮನನ ಮಾಡೋಣ. ಗುರುಗಳು ಮೊದಲನೇದಾಗಿ ಹೇಳ್ತಾರೆ, ನಿರ್ವಿಕಲ್ಪ ಸಮಾಧಿ ಎಂದರೆ ಧ್ಯಾನದಲ್ಲಿ ನಾನು ಆತ್ಮ, ನಾನು ಶಿವಸ್ವರೂಪಿ ಎಂದು ವಿಚಾರ ಮಾಡುತ್ತಾ ಮನಸ್ಸನ್ನು ಶಾಂತಗೊಳಿಸುತ್ತಾ ವಿಚಾರವನ್ನು ಉಪಪ್ರಜ್ಞೆ ಹಂತಕ್ಕೆ ಇಳಿಸುವುದು ಅಂತ. ಅಂದ್ರೆ ನಾವು ಯಾವ್ದನ್ನ ವಿಚಾರಣೆ ಮಾಡ್ತಾ ಇದ್ದೀವಿ, ನಾನು ಆತ್ಮ ಅನ್ನೋದನ್ನ, ಅದು ಕೇವಲ ಬಾಯಿಗೆ ಮಾತ್ರ ಸೀಮಿತವಾಗದೆ ಅದನ್ನ ಆಳವಾಗಿ ಒಳಗೆ ಇಳಿಸ್ಬೇಕು. ಯಾವ ರೀತಿ ನಾವು ಪ್ರಾಪಂಚಿಕ ಇದರಲ್ಲಿ ನಾವು ಗಂಡು ಹೆಣ್ಣು ಇಂಜಿನಿಯರ್ ಡಾಕ್ಟರ್ ಲಾಯರ್ ಅಂತ ಆಳವಾಗಿ ಉಪಪ್ರಜ್ಞೆಯಲ್ಲಿ ಕೂಡ ನಾವು ಇಳಿಸಿದೀವಿ, ಅದೇ ರೀತಿ ನಾನು ಆತ್ಮ ಅನ್ನೋದನ್ನ ನಾವು ಅದೇ ರೀತಿ ನಾವು ಹಂತವಾಗಿ ಅದನ್ನ ಇಳಿಸ್ತಾ ಹೋಗ್ಬೇಕು. ಉಪಪ್ರಜ್ಞೆ ಹಂತಕ್ಕೆ ಇಳಿಸ್ಬೇಕು. ಹಂತಕ್ಕೆ ಇಳಿಸಿದ್ಮೇಲೆ ಗಟ್ಟಿ ಆಗುತ್ತೆ ಅಂತ. ಅಂದ್ರೆ ಮನೆ ಕಟ್ಬೇಕಾದ್ರೆ ಸ್ವಲ್ಪ ಕೆಲಸ ಎಲ್ಲ ಆದ್ಮೇಲೆ ನೀರೆಲ್ಲ ಹಾಕ್ಬಿಟ್ಟು ಬಿಡ್ತಾರೆ ಗೊತ್ತಾ, ಸ್ವಲ್ಪ ಗಟ್ಟಿ ಆಗ್ಲಿ ಅಂತ. ಅದೇ ರೀತಿ ಸ್ವಲ್ಪ ಒಳಗಿಳಿದ್ರೆ ಎಲ್ಲ ಗಟ್ಟಿ ಆಗುತ್ತೆ. ಸೊ ಆ ರೀತಿ ಒಳಗಿಳಿಸೋ ಪ್ರಕ್ರಿಯೆನೇ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ. ನೆಕ್ಸ್ಟ್ ಸರ್.
ಹಾಗಾಗಿ ನಾನು ಶಿವಸ್ವರೂಪಿ ಅಂತ ನಾವು ಇದುವರೆಗೂ ಗುರುಗಳು ಹೇಳಿದ್ದನ್ನ ಯಾಂತ್ರಿಕವಾಗಿ ನಾವು ಬಾಯ್ಪಾಟ್ ಮಾಡಿ ಹೇಳ್ತಿದ್ವಿ, ಗಿಣಿಪಾಠ ಅಂತ ಅಂತೀವಿ, ಗಿಣಿಗಳೇ ವರದಿ ಒಪ್ಪಿಸುತ್ತಲ್ಲ ಆ ರೀತಿ ಆಗೋಗುತ್ತೆ. ಅದೇ ನಾನು ಶಿವಸ್ವರೂಪಿ ಅಂತ ಹೇಳೋದು ಗಿಣಿಪಾಠ ಆಗದಲೆ, ಯಾಂತ್ರಿಕವಾಗದಲೆ ಗುರುಗಳು ಹೇಳಿರುವಂತಹ ಒಂದು ಪ್ರಕ್ರಿಯೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಶ್ರವಣ ಮಾಡಿ ಅದನ್ನ ನಾವು ಓದಿ ಅದನ್ನ ಗುರುಗಳ ಮುಖಾಂತರ ಕೇಳಿ ಅದನ್ನ ಮನನ ಮಾಡಿಕೊಂಡು ಯಾವಾಗ ನಾವು ಧ್ಯಾನವನ್ನ ಮಾಡ್ತೀವಿ ಅವಾಗ ಧ್ಯಾನದಲ್ಲಿ ಇಳಿಸೋ ಪ್ರಕ್ರಿಯೆ ನಡೆಯುತ್ತೆ. ಅಂದ್ರೆ ಶ್ರವಣ ಮನನದಲ್ಲಿ ಅದನ್ನ ಕೇಳ್ತೀವಿ, ಅದನ್ನ ಇಳಿಸ್ಕೋತೀವಿ, ನಿಜವಾಗ್ಲೂ ಒಳಗೆ ಇಳಿಯೋ ಪ್ರಕ್ರಿಯೆನೇ ಆಗೋದಂಥದ್ದು ನಿಧಿಧ್ಯಾಸನದಲ್ಲಿ. ಹಾಗಾಗಿ ಇದು ಯಾಂತ್ರಿಕವಾಗಬಾರ್ದು, ಅರ್ಥ ಸಹಿತವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಗುರುಗಳು. ನೆಕ್ಸ್ಟ್ ಸರ್. ಹಾಗಾಗಿ ನಾವು ಮನಸ್ಸನ್ನ ಸಡನ್ ಆಗಿ ಇದ್ದಕ್ಕಿದ್ದಾಗೆ ನೀನು ಶಿವಸ್ವರೂಪಿ ಅಂತ ಒಪ್ಕೋ ಅಂದ್ರೆ ಒಪ್ಪಲ್ಲ. ಅದಕ್ಕೆ ನಾವೇನೋ ಒಂದು ಕ್ಲಾರಿಟಿ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಅದು ಇದುವರೆಗೂ ಕೇಳದೇ ಇರೋ ವರ್ಡು. ಸಮಾಜದಲ್ಲಿ ಪ್ರಪಂಚದಲ್ಲಿ ನಮ್ಮನ್ನ ರಾಕೇಶ್ ರಾಘವ್ ಅಂತ ಗುರುತಿಸ್ತಾ ಇದ್ದಾರೆ, ಹಂಗಾಗಿ ಮನಸ್ಸು ನಮ್ಮನ್ನ ರಾಘವ್ ಅಂತ ಒಪ್ಕೊಂಡಿದೆ. ಯಾಕಂದ್ರೆ ಸಮಾಜ ಅದನ್ನೇ ಕರಿತಾ ಇದೆ. ಇದ್ದಕ್ಕಿದ್ದಂಗೆ ಎಲ್ಲೋ ಕೆಲವು ಮಂದಿ ಮಾತ್ರ ಗೂಗಲ್ ಮೀಟ್ ಅಲ್ಲಿ ವಾರಕ್ಕೊಂದ್ಸಲ ಆತ್ಮ ಅಂತ ಕರೆದಿದ್ದು ಹೆಂಗ್ ಒಪ್ಕೊಳುತ್ತೆ ಮನಸ್ಸು? ಹಾಗಾಗಿ ಅದು ಮನಸ್ಸಿಗೆ ಹೇಳಬೇಕು, ಇಲ್ಲಪ್ಪ ನೀನು ಸಡನ್ ಒಪ್ಸ ಕಷ್ಟ ಅದಕ್ಕೆ. ಹಾಗಾಗಿ ಅದನ್ನ ಹಂತವಾಗಿ ಶ್ರವಣ ಮಾಡೋ ಮುಖಾಂತರ, ಅದನ್ನ ಗುರುಗಳ ಟಾಕ್ ಕೇಳೋ ಮುಖಾಂತರ, ನಿರ್ದೇಶನ ಮಾಡೋ ಮುಖಾಂತರ ಪ್ರತಿ ಹಂತದಲ್ಲಿ ನಾವು ಅದನ್ನ ಮನಸ್ಸಿಗೆ ತಿಳಿ ಹೇಳ್ಬೇಕು, ಅದಕ್ಕೆ ರಿಮೆಂಬರ್ ಮಾಡ್ಬೇಕು, ತಾನು ಮರ್ತೋಗಿರೋದನ್ನ ನೆನಪಿಸ್ಬೇಕು. ಇದನ್ನ ಹೊಸದಾಗಿ ಹೇಳ್ಕೊಡೋಂಥದ್ದಲ್ಲ. ಪ್ರಾಪಂಚಿಕ ವಿಷಯ ಎಲ್ಲ ಹೊಸದಾಗಿ ಕಲಿಯುವಂಥದ್ದು, ಡಾಕ್ಟರ್, ಇಂಜಿನಿಯರ್, ಲಾಯರ್ ಇವೆಲ್ಲ ಕಲಿಯುವಂಥದ್ದು. ಆದ್ರೆ ಮನಸ್ಸಿಗೆ ಮರ್ತೋಗಿದ್ದನ್ನ ನೆನಪು ಮಾಡುವಂಥ ಪ್ರಕ್ರಿಯೆನೇ ಈ ಒಂದು ನಿಧಿಧ್ಯಾಸನ ಅಂತ ಗುರುಗಳು ಹೇಳ್ತಾರೆ. ನೆಕ್ಸ್ಟ್. ಹಾಗಾಗಿ ಮುಕ್ತಿ ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು? ಮುಕ್ತಿಗಾಗಿ ಮನಸ್ಸಿಗೆ ಗಾಢವಾಗಿ ಮತ್ತು ಆಳವಾಗಿ ಮನವರಿಕೆ ಮಾಡ್ಬೇಕು. ಅಂದ್ರೆ ಈಗಾಗ್ಲೇ ನೀನ್ ಏನ್ ಆಗಿದೆಯಾ ಅದನ್ನ ಮನವರಿಕೆ ಮಾಡ್ಬೇಕು. ಹೊಸದಾಗಿ ಏನಾದ್ರು ಆಗು ಅಂದ್ರೆ ಕಷ್ಟ. ಅದಕ್ಕೆ ಏನಾದ್ರು ಆಗ್ಬೇಕು ಅನ್ನೋ ಆಸೆ ಮನಸ್ಸಿಗೆ. ತಾನು ಏನಾಗಿದೆಯಾ ಅದ್ರ ಕಡೆ ಹೋಗಕ್ ಇಷ್ಟ ಇಲ್ಲ, ಅದಕ್ಕೆ ಮತ್ತೇನೋ ಆಗ್ಬೇಕು ಅನ್ನೋ ಆಸೆ. ಆ ಒಂದು ಚಡಪಡಿಕೆ ಮನ್ಸಿರ್ಬೇಕಾದ್ರೆ ಅದಕ್ಕೆ ಈಗ ಆಲ್ರೆಡಿ ಏನ್ ಆಗಿದೆಯಾ ಆತ್ಮಸ್ವರೂಪಿ ಅದನ್ನ ಅರ್ಥ ಮಾಡಿಸ್ಬೇಕು ಅದಕ್ಕೆ. ಹಾಗಾಗಿ ಅದ್ ಹೇಗೆ ಅರ್ಥ ಆಗುತ್ತೆ? ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅಂದ್ರೆ ಇದನ್ನ ಹೇಳೋ ಜೊತೆಗೆ ಯಾಕೆ ನಾನೆಂಬುದು ನಾನಲ್ಲ, ಯಾಕೆ ಈ ದೇಹ ಮನಬುದ್ಧಿ ನಾನಲ್ಲ, ಇದ್ಯಾವುದು ನಾನಲ್ಲ ಅಂದ್ಮೇಲೆ ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ ಅಂದ್ರೆ ಅವನೇ ಯಾರು? ಅದನ್ನ ಹಂತವಾಗಿ ಬಿಡಿಸ್ತಾ ಹೋದಾಗ ಅದು ಅರ್ಥ ಆಗುತ್ತೆ. ಓಕೆ, ಈ ರೀತಿ ಆಳವಾಗಿದೆ, ನಾನು ಮನವರಿಕೆ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ. ಮುಂದೆ ಸರ್. ಅದೇ ಹೇಳಿ, ಗಿವ್ ಅಪ್ ದ ನೋಷನ್ ಬಗ್ಗೆ ಹೇಳಿ. ಗಿವ್ ಅಪ್ ದ ನೋಷನ್ ಆಫ್ ಐ ಆಮ್ ಅಂಡ್ ಸೋ ಅಂದ್ರೆ ಐ ಆಮ್ ಜೊತೆಗೆ ಏನೆಲ್ಲ ಸೋ ಅಂಡ್ ಸೋ ಎಲ್ಲ ಏನಿದೆ ಅದೆಲ್ಲ ಬಿಟ್ಬಿಡ್ಬೇಕು. ಸೊ ಅಂಡ್ ಸೋ ಎಲ್ಲ ಆದ್ಮೇಲೆ ಉಳಿಯೋದಿಲ್ಲ, ಅದೇ ಆತ್ಮ. ಈ ಸೋ ಅಂಡ್ ಸೋ ನಾವ್ ಏನೇನೆಲ್ಲ ಜೊತೆಗೆ ಬ್ರಾಕೆಟ್ ಹಾಕೊಂಡಿದೀವಲ್ಲ, ಬ್ರಾಕೆಟ್ ಜಾಗದಲ್ಲಿ ನಾನು ಗಂಡಸು ಹೆಂಗಸು ವ್ಯವಹಾರ ಸಂಸಾರ ಏನೆಲ್ಲ ಬರ್ಕೊಂಡಿದೀವಲ್ಲ, ಅದು ಆ ಬ್ರಾಕೆಟ್ ಯಾವತ್ತಿದ್ರು ಅಳಿಸೋಗ್ತಾ ಇರುತ್ತೆ, ಮತ್ತೆ ಬರಿತಾ ಇರ್ತೀವಿ, ಬರಿತಾ ಇರ್ತೀವಿ. ಬಟ್ ಅಯ್ಯಮ್ಮ ಅನ್ನೋದು ಏನಿದೆ ಅದು ಯಾವಾಗಲೂ ಕೂಡ ಇರುತ್ತೆ. ಸೋ ಅಂಡ್ ಸೋ ಅನ್ನೋದು ಬದಲಾಗ್ತಾ ಇರುತ್ತೆ. ಈ ಜನ್ಮ ಬದಲಾದಂಗೆ ಜನ್ಮ ಜೊತೆಗೆ ಅದು ಸೋ ಅಂಡ್ ಸೋ ಬದಲಾಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಉಳಿಯುವಂಥದ್ದು ಯಾವ್ದು ಅದು ಸೆಲ್ಫ್ ಮಾತ್ರ ಉಳಿಯುತ್ತೆ, ಆತ್ಮ ಮಾತ್ರ ಉಳಿಯುತ್ತೆ. ಇದಕ್ಕಿಂತ ಈಸಿ ಯಾವ್ದು ಅಂತ ಹೇಳ್ತಾರೆ ಇಲ್ಲಿ ರಮಣ ಮಹರ್ಷಿಗಳು. ಅಂದ್ರೆ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ವಿದ್ಯೆಗಿಂತ ಡಾಕ್ಟರ್, ಇಂಜಿನಿಯರ್, ಲಾಯರ್ ಆಗೋದಕ್ಕೆಲ್ಲ ಎಷ್ಟು ಕಷ್ಟಪಡ್ತೀರಾ, ಬರೀ ಅಯಾಮ್ ಅನ್ನೋ ಒಂದು ವಿಷಯ ತಿಳ್ಕೊಳ್ಳೋಕೆ ಇದಕ್ಕಿಂತ ಸುಲಭವಾದ ಜ್ಞಾನ ಎಲ್ಲಿ ಸಿಗುತ್ತೆ ನಿಮಗೆ? ಇದೇ ಸುಲಭ ಅಂತ ರಮಣ ಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಮೊದಲನೇ ಶ್ಲೋಕದಲ್ಲಿ ಗುರುಗಳು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಅಂತರ್ನಿಧಿಧ್ಯಾಸನ ಅಂತ ಏನಿದೆ ಅದು ಎರಡು ವಿಧವಾಗಿದೆ. ಒಂದು ದ್ವಂದ್ವತೆಯೊಂದಿಗೆ, ಇನ್ನೊಂದು ದ್ವಂದ್ವ ಇಲ್ಲದೆ. ಅಂದ್ರೆ ದ್ವೈತ ಮತ್ತು ಅದ್ವೈತ ಎರಡು ರೀತಿ ನಾವು ಅಂತರ್ನಿಧಿಧ್ಯಾಸನ ಮಾಡ್ತೀವಿ. ಮೊದಲನೇದೇನಿದೆ ಅಂದ್ರೆ ದ್ವಂದ್ವತೆ, ಡ್ಯುಯಾಲಿಟಿ ಅನ್ನೋದು ಏನ್ ಬರುತ್ತೆ, ಅಲ್ಲಿ ಕೂಡ ಎರಡು ವಿಭಾಗ ಬರುತ್ತೆ. ಅದು ದೃಶ್ಯ ಮತ್ತು ಶಬ್ದಗಳಿಗೆ ಸಂಬಂಧಿಸಿದೆ. ಅಂದ್ರೆ ನಾವು ಕಣ್ಣು ಮುಚ್ಚಿ ಸವಿಕಲ್ಪ ಸಮಾಧಿ ಮಾಡ್ಬೇಕಾದ್ರೆ ನಮಗೆ ಎರಡು ರೀತಿ ಪ್ರಕಟ ಆಗುತ್ತೆ. ದೃಶ್ಯ ಮತ್ತು ಶಬ್ದಗಳು ನಮಗೆ ತುಂಬಾ ಸಹಾಯ ಮಾಡುತ್ತೆ. ಅಂದ್ರೆ ಅದು ನಮಗೆ ಏನಂದ್ರೆ ಮ್ಯಾಪ್ ಇದ್ದಾಗೆ. ನಾವು ಮುಂದೆ ದ್ವಂದ್ವತೆಯಿಂದ ಇದ್ರ ಜೊತೆ ಡ್ಯುಯಾಲಿಟಿಗೆ ಹೋಗ್ಬೇಕಾದ್ರೆ ನಮಗೆ ಇವೆರಡು ಕೂಡ ದೃಶ್ಯ ಮತ್ತು ಶಬ್ದಗಳು ನಮಗೆ ಒಂದು ಊರುಗೋಲಾಗಿ ಅಥವಾ ಒಬ್ಬ ದೋಣಿ ಸಾಗಿಸ್ಬೇಕಾದ್ರೆ ಒಬ್ಬ ದೋಣಿಯಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಸವಿಕಲ್ಪ ಸಮಾಧಿಯಲ್ಲಿ ದೃಶ್ಯ ಮತ್ತು ಶಬ್ದ ಅಂತ ಎರಡು ವಿಧ ಇದೆ ಅಂತ ಗುರುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಳಗಡೆ ಸರ್. ಸೊ ಈ ಚಾರ್ಟ್ ಪ್ರಕಾರ ಹೇಳಿದ್ರೆ ಇಲ್ಲಿ ರಿಯಲ್ ಅಂತ ಏನಿದೆ ಅದು ಆತ್ಮನ್. ಸೊ ಅನ್ರಿಯಲ್ ಅಂತ ಏನಿದೆ ಅಹಂಕೃತಿ, ನಾನು ಈಗೋ ಕಾನ್ಶಿಯಸ್ನೆಸ್ ಏನಿದೆ ಅದು ಅನ್ರಿಯಲ್. ಸೊ ಅದು ಬಂದಾಗ ನಮಗೆ ಈ ಡ್ಯುಯಾಲಿಟಿನ ಮೊದಲನೇ ತಗೋತಾರೆ ಗುರುಗಳು. ಅಂದ್ರೆ ದ್ವಂದ್ವತೆಯಿಂದ ಶುರು ಮಾಡ್ತೀವಿ ನಾವು ಜ್ಞಾನವನ್ನ. ಅಲ್ಲಿ ಸೀನ್ ಮತ್ತೆ ವರ್ಡ್ಸ್. ಸೊ ಸೀನ್ ಅಂತ ಬಂದಾಗ ದೃಶ್ಯ, ನಮಗೆ ಕಣ್ಣು ಕಾಣಬೇಕು, ನಮ್ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ನಮಗೆ ದೃಶ್ಯವಾಗಿ ಒಂದಿಷ್ಟು ಪ್ರಕಟವಾಗುತ್ತೆ, ಅಂದ್ರೆ ಆಲೋಚನೆಗಳೆಲ್ಲ ಪ್ರಕಟ ಆಗುತ್ತೆ, ಅದನ್ನೆಲ್ಲ ಗಮನಿಸ್ಬೇಕು. ವರ್ಡ್ಸ್ ಅಂತ ಬಂದಾಗ ಶಬ್ದ ಅನ್ವಿದ್ದ ಅಂತ, ಅಂದ್ರೆ
ಈ ವರ್ಡ್ಸ್ ಅಂದ್ರೆ ಈ ಮಹಾವಾಕ್ಯಗಳಲ್ಲಿ, ವೇದಾಂತಗಳಲ್ಲಿ ಸದ್ಗುರುಗಳು ನಮ್ಗೆ ಏನ್ ಹೇಳಿದರೆ ಅದನ್ನ ನೆನ್ಪಿಟ್ಕೊಳ್ಳುವಂಥದ್ದು. ಈ ಎರಡು ಪ್ರಕ್ರಿಯೆ ನಾವು ಡ್ಯುಯಾಲಿಟಿ ನಾವು ಮಾಡ್ತೀವಿ. ಸೊ ಹಾಗಾಗಿ ಸವಿಕಲ್ಪ ಸಮಾಧಿ ಅಂತ ಬಂದಾಗ ಅಲ್ಲಿ ನಾನು ಅನ್ನೋ ಅಹಂಕಾರ ಇನ್ನೂ ಇದೆ. ಅಲ್ಲಿ ನಾನು ಅಂದ್ರೆ ಸಾಕ್ಷಿಯಲ್ಲಿ ನಾವು ಇರ್ತೀವಿ ಸವಿಕಲ್ಪ ಸಮಾಧಿಯಲ್ಲಿ. ಹಾಗಾಗಿ ನಾನು ಅನ್ನೋ ಅಹಂಕಾರ ಮತ್ತೆ ಭಗವಂತ ನಾನು ಮತ್ತೆ ಆತ್ಮ ಮತ್ತು ನಾನು ಅಂದ್ರೆ ಸಾಕ್ಷಿ ಭಾವದಲ್ಲಿ ಇರೋದ್ರಿಂದ ಆ ವ್ಯತ್ಯಾಸ ಕಾಣಿಸ್ತಾ ಇರುತ್ತೆ. ಆದ್ರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನು ಅನ್ನೋ ಅಹಂಕಾರನೇ ಇರಲ್ಲ, ಅಲ್ಲಿ ಆ ಅರಿವು ಮಾತ್ರ ಇರುತ್ತೆ. ಹಾಗಾಗಿ ಎಕ್ಸಾಂಪಲ್ ಗಾಢ ನಿದ್ರೆ ಆಗಿ ಅಲ್ಲಿ ನಾನು ಅನ್ನೋ ಅಹಂಕಾರ ಇರಲ್ಲ, ಅಲ್ಲಿ ಕೇವಲ ನಾನು ನಿದ್ದೆ ಅಂತ ಮಾತ್ರ ಹೇಳ್ಬೋದು. ಹಾಗಾಗಿ ಸಮಾಧಿ ಇಸ್ ದ ಪರ್ಫೆಕ್ಟ್ ಅಬ್ಸಾರ್ಪ್ಷನ್ ಆಫ್ ದ ಥಾಟ್ ಇನ್ ಟು ದ ಸುಪ್ರೀಂ ಸ್ಪಿರಿಟ್ ವೆನ್ ಒನ್ ರಿಯಲೈಸ್ ಐ ಅಂಡ್ ಮೈ ಫಾದರ್ ಆರ್ ಒನ್ ಅಂತ. ಅಂದ್ರೆ ನಾನು ಮತ್ತು ಭಗವಂತ, ನಾನು ಅಂದ್ರೆ ಸವಿಕಲ್ಪ ಸಮಾಧಿಯಲ್ಲಿ ನಾನು ಮತ್ತು ಸದ್ಗುರು, ನಾನು ಮತ್ತು ಆತ್ಮ ಅಂತ ಬೇರೆ ಬೇರೆ ಅಂತ ನಾವು ಶುರು ಮಾಡಿ ಯಾವಾಗ ನಾನು ಮತ್ತು ನನ್ನ ತಂದೆ ಒಂದೇ ಅಂತ ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಆವಾಗ ನಾವು ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ವಿವೇಕಾನಂದರು. ಹಾಗಾಗಿ ಸವಿಕಲ್ಪ ಸಮಾಧಿಯಲ್ಲಿ ಎರಡು ವಿಧ. ದೃಶ್ಯ ಅಂತ ಬಂದಾಗ ಗುರು ಹೇಳ್ತಾರೆ ಮೆಂಟಲ್ ಥಾಟ್ಸ್ ಅಂತ ಹೇಳ್ತಾರೆ. ಆ ಮೆಂಟಲ್ ಥಾಟ್ಸ್ಗಳು ನಮಗೆ ಕಣ್ಣು ಮುಚ್ಚಿದ ತಕ್ಷಣ ಏನೇನೋ ನಮಗೆ ಬರುತ್ತೆ. ನನಗೆ ಕಷ್ಟ, ಸುಖಗಳು, ನೋವು, ನಲಿವುಗಳು ಇವೆಲ್ಲ ಬರ್ತಾ ಇರುತ್ತೆ, ದೃಶ್ಯವಾಗಿ ಕಾಣಿಸ್ತಾ ಇರುತ್ತೆ. ಅಂದ್ರೆ ಮೆಂಟಲ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಮೈಂಡಲ್ಲಿ. ಅವನ್ನೆಲ್ಲ ನೆಗೋಷಿಯೇಟ್ ಮಾಡಬೇಕು. ಅದ್ ಜೊತೆಗೆ ಶಬ್ದ ಯಾವುದನ್ನ ಅಂದ್ರೆ ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಈ ತರ ವಿಷಯಗಳನ್ನ ಶಬ್ದ ಇವೆಲ್ಲ ನಮಗೆ ಮಹಾವಾಕ್ಯಗಳು. ಇವನ್ನ ನಮ್ ನಿಖರವಾಗಿ ಇದನ್ನೇ ಈ ವಿಷಯವನ್ನೇ ಇಟ್ಕೋಬೇಕು, ಈ ವಿಷಯದನ್ನೇ ಇಟ್ಕೊಂಡು ನೀವು ಮುಂದಕ್ಕೆ ಹೋಗಕ್ ಸಾಧ್ಯ ಅಂತ ಹೇಳಿ ನಮಗೆ ವೇದಾಂತಗಳಲ್ಲಿ ಹೇಳಿರೋದ್ರಿಂದ ಸೊ ಈ ಶಬ್ದವನ್ನ ಇಟ್ಕೊಂಡು ನಾವು ಇದನ್ನ ಬಳಸ್ಕೊಂಡು ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕಾಗತ್ತೆ. ಹಾಗಾಗಿ ಇವೆರಡು ಕೂಡ ಸವಿಕಲ್ಪದಲ್ಲಿ ಬರುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ ಸರ್. ಹಾಗಾಗಿ ದೃಶ್ಯ ಅಂತ ಬಂದಾಗ ನಮಗೆ ಏನ್ ದೃಶ್ಯ ಅಂದ್ರೆ ನಮಗೆ ಇದರ ಪ್ರಪಂಚ ಎಲ್ಲ ಕಾಣಿಸ್ತಾ ಇಲ್ಲ, ಆ ದೃಶ್ಯನ ಅಂತ ಬಂದಾಗ ಅಲ್ಲ. ಕಣ್ಣು ಮುಚ್ಚಿದಾಗ ನಮಗೆಲ್ಲ ನಮಗೆ ಬರೋ ಆಲೋಚನೆಗಳ ದೃಶ್ಯಗಳೇ, ನಮಗೆಲ್ಲ ಏನು ಮಾನಸಿಕ ವಸ್ತುಗಳು ಅಂತ ಹೇಳ್ತೀವಿ, ಮೆಂಟಲ್ ಥಾಟ್ಸ್ ಅಂತ ಗುರುಗಳು ಹೇಳಿದ್ರು. ಹಾಗಾಗಿ ಏನೆಲ್ಲ ಮಾನಸಿಕ ವಸ್ತುಗಳೆಲ್ಲ ನಮಗೆ ಗೋಚರ ಆಗುತ್ತೆ ಅವನ್ನೆಲ್ಲ ನೆಗೋಷಿಯೇಟ್ ಮಾಡಬೇಕು. ನೆಗೋಷಿಯೇಟ್ ಸುಮ್ಮನೆ ಮಾಡೋಕ್ಕಾಗಲ್ಲ. ಮನಸ್ಸು ನೆಗೋಷಿಯೇಟ್ ಮಾಡಿದ ತಕ್ಷಣ ಏನ್ ಹಂಗ ಅದ್ರ ಬಗ್ಗೆ ರೀಪ್ಲೇಸ್ಮೆಂಟ್ ಹೇಳಿ ನನಗೆ ಅಂದಾಗ ನಾವು ಅದಕ್ಕೆ ಹೇಳ್ಬೇಕು, ನೋಡಪ್ಪ ಈಗ ಏನ್ ನಮ್ಗೆ ಬರ್ತಾ ಇದೆ ಮೆಂಟಲ್ ಥಾಟ್ಸು, ಅದು ದೃಶ್ಯ ಯಾವುದು. ಸೊ ನಿನಗೇನೋ ಒಂದು ಆಲೋಚನೆ ಬಂತಲ್ವಾ, ಆಲೋಚನೆಯಿಂದ ಯಾವ್ದಿದೆ, ನಿನಗೆ ದೇಹ ಭಾವ ನಿನಗೆ ಗೋಚರಿಸ್ತಾ ಇದೆ, ದೇಹದಿಂದ ಯಾರಿದ್ದಾರೆ, ಮನಸ್ಸಿಂದ ಯಾರಿದ್ದಾರೆ, ಸಾಕ್ಷಿಯಿಂದ ಯಾರಿದ್ದಾರೆ. ಹಂಗಾಗಿ ಈ ಮಾನಸಿಕ ವಸ್ತುಗಳು ಅಂದ್ರೆ ನಮಗೆ ಧ್ಯಾನ ಮಾಡ್ಬೇಕಾದ್ರೆ ನಮ್ಗೆ ಏನಾದ್ರು ಥಾಟ್ಗಳು ಬಂದಾಗ ಮೊದಲನೇದಾಗಿ ದೃಶ್ಯ ವಿವೇಕವನ್ನ ಅಪ್ಲೈ ಮಾಡ್ಬೇಕು. ಸೊ ಆಲೋಚನೆಗಳಿಗೆಲ್ಲ ಕಾರಣ ಯಾರು ಅಂತ ಬಂದಾಗ ಅದು ಸಾಕ್ಷಿಗೂ ನಿಂತ್ಕೊಳ್ಳುತ್ತೆ. ಸೊ ಅಂದ್ರೆ ಗುರುಗಳು ಹಿಂದಿನ ಕ್ಲಾಸಲ್ಲಿ ಹೇಳಿದಾಗೆ ಫಸ್ಟ್ ಪ್ರಪಂಚ ಕಾಣುತ್ತೆ. ಪ್ರಪಂಚ ನೋಡ್ತಿರೋರು ಯಾರು? ಕಣ್ಣು. ಪ್ರಪಂಚ ಕಾರಣಕ್ಕೆ ಮೂಲಭೂತ ಕಾರಣ ಕಣ್ಣು ಅಂತ ಗೊತ್ತಾಯ್ತು. ಕಣ್ಣು ಅಲ್ಟಿಮೇಟ್ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲ, ಕಣ್ಣಿಗೂ ಎಲ್ಲರಿಗೂ ಕಣ್ಣಿದೆ, ಆದ್ರೆ ಕಣ್ಣು ಎಲ್ಲರಿಗೂ ಕಾಣಿಸ್ತಿಲ್ಲ ಅಂದ್ರೆ ಮನಸ್ಸು ಕಣ್ಣಿನ ಮುಖಾಂತರ ಕಾಣಿಸ್ತಾ ಇದೆ. ಮನಸ್ಸು ಗ್ರೇಟ್ ಅಂತ ಬಂತು ನಮಗೆ. ಸೊ ಅವಾಗ ಮನಸ್ಸಿಗೆ ಒಬ್ಬ ಬೆಳಕು ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ನಮಗೆ. ಇವಾಗ ಸಾಕ್ಷಿ, ಐ ಆಮ್ ದ ಸಾಕ್ಷಿ. ಹಾಗಾಗಿ ಈ ಮೂರು ಜಗತ್ತಲ್ಲಿ ಏನಾಗ್ತಾ ಇದೆ ಅಥವಾ ಈ ನಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಇವನ್ನೆಲ್ಲ ನೆಗೋಷಿಯೇಟ್ ಮಾಡಿ ನಾನು ಸಾಕ್ಷಿಯಾಗಿ ನಿಲ್ಲುವಂಥದ್ದೇ ದೃಶ್ಯ ಅಂತ ಗುರುಗಳು ಹೇಳ್ತಾರೆ. ಈ ಶಬ್ದ ಆಯ್ತು. ಇವಾಗೆಲ್ಲ ದೃಶ್ಯವನ್ನ ನೆಗೋಷಿಯೇಟ್ ಮಾಡಿದ್ವಿ. ಯಾವ ರೀತಿ ನಾವು ದೃಶ್ಯ ವಿವೇಕವನ್ನ ನಾವು ಏನು ಶ್ರವಣ ಮನನ ಮಾಡಿದೀವಿ ಅದನ್ನ ಇಟ್ಕೊಂಡು ನಾವು ಈಸಿ ನೆಗೋಷಿಯೇಟ್ ಮಾಡ್ಬಿಟ್ಟಿವಿ. ಆದ್ರೆ ಇವಾಗ ಶಬ್ದವನ್ನ ಈಗ ನೆಗೋಷಿಯೇಟ್ ಮಾಡಿದ್ಮೇಲೆ ಅದಕ್ಕೊಂದು ರೀಪ್ಲೇಸ್ಮೆಂಟ್ ಬೇಕಲ್ವಾ. ಆ ರೀಪ್ಲೇಸ್ಮೆಂಟ್ಗೆ ಎಲ್ಲ ವೇದಾಂತ ವಾಕ್ಯಗಳನ್ನ ಇಟ್ಕೊಂಡ್ವಿ ನಾವು. ಆ ವೇದಾಂತ ವಾಕ್ಯಗಳಲ್ಲಿ ನಿರ್ವಿಕಲ್ಪನೋ ನಾನು, ನಿರಾಕಾರನೋ ನಾನು, ಮುಕ್ತನೋ ಶಾಂತನೋ ನಾನು, ಮತ್ತೆ ನಮ್ಮ ಮಹಾವಾಕ್ಯ ಏನಿದೆ ಆ ಮಹಾವಾಕ್ಯ, ಇವೆಲ್ಲವನ್ನು ನಾವು ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡಿದ್ವಿ. ಆಗ ನಮಗೆ ಗೊತ್ತಾಯ್ತು ಇದು ಉದಯಿಸುವುದಿಲ್ಲ. ಇದಂದ್ರೆ 5ನೇ ಪದ್ಯದಲ್ಲಿ ಹೇಳಿದ್ರೆ ಮುಂಚೆನೆ ಯಾವ ಪ್ರಜ್ಞೆಯ ಬಗ್ಗೆ ಮಾತಾಡ್ತಾರೆ, ಆ ಪ್ರಜ್ಞೆ ಉದಯಿಸಿಲ್ಲ, ಅದು ಹುಟ್ಟುವುದಿಲ್ಲ, ಅದು ಹೆಚ್ಚಾಗುವುದಿಲ್ಲ, ಕೊಳೆಯುವುದಿಲ್ಲ, ಅದು ಸ್ವತಃ ಒಳೆಯುತ್ತದೆ ಮತ್ತು ಯಾವುದೇ ಸಹಾಯವಿಲ್ಲದೆ ಇತರರನ್ನು ಬೆಳಗಿಸುತ್ತದೆ ಅಂತ. ಅಂದ್ರೆ ಎರಡನ್ನು ಕೂಡ ನಾವು ಶ್ರವಣ ಮನನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಗುರುಗಳು ಹೇಳಿದ್ರು. ಇದನ್ನ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಶ್ರವಣ ಮನನ ಮಾಡೋ ಮುಖಾಂತರ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಸರ್ ಇದು ಹೇಗೆ ಇದ್ರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಬೇಕಲ್ಲ ಅಂತ ಬಂದಾಗ ನಾಟಕ ದೀಪಿಕಾ ಅಂತ ಒಂದು ಸ್ಟೇಜ್ ಅಲ್ಲಿ ನಾವು ಎಲ್ಲ ನಾಟಕ ನೋಡಕ್ ಹೋಗ್ತೀವಿ ಅಂತ ನಾವೆಲ್ಲ ಹೋಗ್ತೀವಿ. ಆದ್ರೆ ನಾವು ನೋಡಕ್ ಹೋಗೋದು ಬರೀ ಬೆಳಕನ್ನು ಮಾತ್ರ. ಬೆಳಕಲ್ಲಿ ನಾಟಕದ ಪಾತ್ರಗಳು ಕಾಣಿಸ್ತಾ ಹೊರತು ನಾವು ಇದುವರೆಗೂ ನೋಡಿದ ಬೆಳಕನ್ನು ಮಾತ್ರ. ಆ ಬೆಳಕಲ್ಲಿ ರಾಮ, ಬೆಳಕಲ್ಲಿ ರಾವಣ, ಬೆಳಕಲ್ಲಿ ಸೀತೆ, ಬೆಳಕಲ್ಲಿ ದ್ರೌಪದಿ ಕಂಡ್ರು ಹೊರತು ನಾವು ನೆಗೋಷಿಯೇಟ್ ಮಾಡಿದ್ದು ಅಲ್ಲಿ ಬೆಳಕನ್ನ. ಯಾಕಂದ್ರೆ ಅದು ಎಲ್ಲ ಕಡೆ ಇದೆ ಅಲ್ವಾ. ಹಾಗಾಗಿ ಅದು ಇಲ್ಲ ಅಂತ ನಮ್ ಮನಸ್ಸು ತಗೊಳ್ಳಲ್ಲ ಅದನ್ನ. ಅದು ರಾಮ ಇದನ್ನ, ರಾವಣ ಇದ್ರೆ ಅಂತ ನಮ್ಗೆ ಬೇಗ ಮನಸ್ಸಿಗೆ ನಮ್ಗೆ ಕನೆಕ್ಟ್ ಮಾಡುತ್ತೆ. ಹಾಗಾಗಿ ಅಲ್ಲಿ ಎಲ್ಲ ಆಗುತ್ತೆ. ನಾಟಕ ನಡಿಬೇಕಾದ್ರೆ ಕೆಟ್ಟದ್ದು ಒಳ್ಳೇದು, ರಾಗ ದ್ವೇಷ ಎಲ್ಲ ಆಗುತ್ತೆ. ಆದ್ರೆ ಅದಕ್ಕೆಲ್ಲ ನಾಟಕ ನಡಿಬೇಕಾದ್ರೆ ಯಾರು ಮೇನ್ ಕಾರಣ? ಡೈರೆಕ್ಟರ್ ಕಾರಣನ, ಹೀರೋ ಕಾರಣನ, ಯಾರ ಕಾರಣ? ಪ್ರೊಡ್ಯೂಸರ್ ಕಾರಣನ ಅಂತ
ಇದೆಲ್ಲ ಬಂದಾಗ ಇಲ್ಲ, ಅದಕ್ಕೆಲ್ಲ ಯಾರೊಬ್ಬ ಬೆಳಕು ಕೊಟ್ಟ ಅದ ಕಾರಣ ಅಂತ ನಮ್ಗೆ ಇವಾಗ ಗೊತ್ತಾಯ್ತು. ಇದು ನಾನ್ ಗ್ರೇಟ್ ಅಂತ ಹೇಳ್ಕೊ ಓಡಾಡ್ತಿದ್ವಿ. ಈ ದೇಹ ಇದೆ, ಈ ದೇಹ ಗ್ರೇಟು, ಈ ದೇಹ ಎಷ್ಟು ಶಕ್ತಿಶಾಲಿಯಾಗಿದೆ, ಈ ಮನಸ್ಸು ಗ್ರೇಟು, ಈ ಬುದ್ಧಿ ಗ್ರೇಟ್ ಅಂತ ಹೇಳ್ಕೊಂಡು ಓಡಾಡ್ತಿದ್ವಿ. ಆದ್ರೆ ದೇಹ ಮನಸ್ಸು ಬುದ್ಧಿಗೆಲ್ಲ ಒಂದು ಗ್ರೇಟ್ ಇದೆ. ಅದು ಆ ಗ್ರೇಟ್ ಅದು ಏನನ್ನು ನೋಡುವುದಿಲ್ಲ, ಎಲ್ಲವನ್ನು ಬೆಳಗುತ್ತದೆ ಅಂತ. ಸಾಕ್ಷಿಯು ಏನನ್ನು ನೋಡುವುದಿಲ್ಲ, ಅದು ಎಲ್ಲವೂ ಬೆಳಗುತ್ತದೆ ಅಂತ. ಆದರೆ ನನ್ನ ಇಂಪಾರ್ಟೆನ್ಸಿ ಕೊಡಿ, ನಾನು ಈ ನಾಟಕ ನಡೆಯಕ್ಕೆ ನಾನು ಕಾರಣ, ಹಂಗಾಗಿ ನನ್ನ ಬಗ್ಗೆ ಯಾರಾದರೂ ಹೇಳಿ. ಸಾಕ್ಷಿ ಆ ರೀತಿ ಹೇಳೋದಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಈ ಚಿತ್ರದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಪ್ಪ. ಸತ್ಯಾಜಿ ಬೇರೆ ಹಾಕ್ಬಿಟ್ಟಿದ್ಯಾ? ಗೂಗಲ್ ಅಲ್ಲಿ ಸಿಕ್ಕು ಸರ್. ಅದೇ ಅಲ್ಲ ಅಲ್ಲ, ನನಗೆ ನಾನು ಅದೇ ಅನ್ಕೊಂಡೆ. ಥ್ಯಾಂಕ್ ಯು ಸಂತೋಷ್, ನಾನು ಅದೇ ಕೇಳೋಣ ಅನ್ಕೊಂಡೆ. ಥ್ಯಾಂಕ್ ಯು. ಈಗ ದಯವಿಟ್ಟು ನಮಗೆ ಈ ಚಿತ್ರದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಅದೇ ಇವಾಗ ಏನಾಯ್ತು, ವಿಟ್ನೆಸ್ ಕಾನ್ಶಿಯಸ್ನೆಸ್ ಅಂತ ಇಲ್ಲಿ ಇದೆ. ಇಲ್ಲಿ ಆ ನಾಟಕದ ಸ್ಟೇಜ್ ಅಲ್ಲಿ ಬೆಳಕು ಮಾತ್ರ ಇದೆ. ಅಲ್ಲಿ ಬೆಳಕಲ್ಲಿ ಒಂದು ರಾಮಾಯಣ ಶುರು ಆಗುತ್ತೆ ಸರ್. ಆ ರಾಮಾಯಣ ಶುರುವಾದಾಗ ಎಕ್ಸಾಂಪಲ್ ರಾಮ, ಸೀತೆ, ಲಕ್ಷ್ಮಣಗಳೆಲ್ಲ ಪಾತ್ರ ಮಾಡ್ತಾರೆ. ಸೀತೆನ ವನವಾಸದಿಂದ ಹೊತ್ಕೊಂಡು ಹೋಗ್ತಾರೆ, ಎಲ್ಲ ಪಾತ್ರ ನಡೆಯುತ್ತೆ. ಅದೇ ಇದೇ ಸೀತೆ ಪಾತ್ರ ಮಾಡಿದವಳು ಮತ್ತಿನ್ನೊಂದು ನಾಟಕ ಆಗುತ್ತೆ ಅಲ್ಲಿ. ಅವಳು ಇನ್ನೊಂದು ಯಾರು ಕೈಕೇಯಾಗಿ ಪಾತ್ರ ಮಾಡ್ತಾರೆ ಮಹಾಭಾರತದಲ್ಲಿ. ಇವಳೇನ್ ಗುರು ಅಲ್ಲಿ ಸೀತೆ ಮಹಾಭಾರತದಲ್ಲಿ ಕೈಕೆ ಬರಲ್ಲ ರೀ, ರಾಮಾಯಣದಲ್ಲಿ ಬರೋದು ಕೈಕೆ. ರಾಮಾಯಣದಲ್ಲಿ ಒಂದ್ ಪಾತ್ರ ಮುಗಿದೋದ್ಮೇಲೆ ಮತ್ತಿನ್ನೊಂದು ನಾಟಕ ನಡೆಯುತ್ತೆ ಅಲ್ಲಿ. ಅಲ್ಲಿ ಅದೇ ಮುಖ ಇಟ್ಕೊಂಡು ಹೆಂಗಸು ಬಂದು ಕೈಕಿ ಪಾತ್ರ ಮಾಡ್ತಿರ್ತಾಳೆ. ಇದ್ಯಾಕೆ ಇಲ್ಲಿ ಬಂದು ಸೀತೆ ಅಂತ ಅಂದಂಗಾಯ್ತು. ಅಂದ್ರೆ ಏನಾಯ್ತು, ನಾಟಕ ದೀಪಿಕದಲ್ಲಿ ಪಾತ್ರಗಳು ಕೆಲವು ಸಲ ನೋಡ್ತಿರಲ್ಲ, ಪಾತ್ರ ಒಬ್ಬನೇ ವ್ಯಕ್ತಿ ಮೂರ್ ಪಾತ್ರ ಮಾಡ್ತಿರ್ತಾರೆ ಅಲ್ಲಿ. ಸೊ ಹಾಗಾಗಿ ನಾಟಕ ದೀಪಿಕಾ ಅಂತ ಏನ್ ನಡೆಯುತ್ತೆ ಅದೆಲ್ಲ ಆ ಪಾತ್ರಗಳೆಲ್ಲ ಬೆಳಕಿನ ಒಂದು ಸಹಾಯದಿಂದ ಗೋಚರ ಆಗುತ್ತೆ ಮತ್ತೆ ಅಗೋಚರ ಆಗುತ್ತೆ. ಆ ಗೋಚರ ಆಗೋದು ಕೂಡ ಪಾತ್ರಗಳ ಕೈಲಿರಲ್ಲ, ಮತ್ತೆ ಅಗೋಚರ ಆಗೋದು ಕೂಡ ಪಾತ್ರಗಳ ಕೈಲಿರೋದಿಲ್ಲ. ಮತ್ತೆ ಇಲ್ಲಿ ಸತ್ಯಾಜಿ ವಿಟ್ನೆಸ್ ಕಾನ್ಶಿಯಸ್ನೆಸ್, ಇಲ್ಲಿ ಸತ್ಯಾಜಿ ಫೋಟೋ ಹಾಕಿದಿರಲ್ಲ, ವಿಟ್ನೆಸ್ ಕಾನ್ಶಿಯಸ್ನೆಸ್, ಅವ್ರು ವಿಟ್ನೆಸ್ ಮಾಡ್ತಾ ಇದಾರೆಲ್ಲ. ಹೌದು, ಬೆಳಕು ಗೋಚರವೂ ಆಗೋದಿಲ್ಲ, ಅಗೋಚರನೂ ಆಗಲ್ಲ ಸರ್. ಬೆಳಕು ಯಾವಾಗಲೂ ಇರುತ್ತೆ. ಆದ್ರೆ ನಾವು ಪಾತ್ರಗಳ ಜೊತೆ ಗಂಟು ಹಾಕೋಬಿಡ್ತೀವಿ. ಪಾತ್ರಗಳು ಗ್ರೇಟು, ರಾಮನ್ ಪಾತ್ರ ಗ್ರೇಟು, ರಾವಣನ್ ಪಾತ್ರ ಗ್ರೇಟು, ಇವ್ರ ಪಾತ್ರ ಗ್ರೇಟು, ಎಲ್ಲ ಪಾತ್ರಗಳು ಗ್ರೇಟು ಅಂತ ಬಂದಾಗ ಆ ನಾಟಕ ಪಾತ್ರ ಮಾಡಿ ರಾಮ ರಾವಣ ಸಾಯಿಸಾದ್ಮೇಲೆ ಆಚೆ ಕಡೆ ಪಾತ್ರ ಮುಗ್ದಾಗ ಬಂದ್ಮೇಲೆ ಇಬ್ರು ತಪ್ಕೊಂಡು ಒಳ್ಳೆ ನಾಟಕ ಆಡಿದ್ವಿ ಅಂತ ಇಬ್ರು ಕಂಗ್ರಾಚುಲೇಷನ್ ಮಾಡ್ಕೋತಾರೆ. ಅಲ್ಲೆಲ್ಲೋ ಅಂದ್ರೆ ಇಲ್ಲಿ ಗೊತ್ತಾಗುತ್ತೆ, ಅವಾಗ ನಾವು ನಾಟಕನ ಆಚೆ ಬರ್ತೀವಿ, ಓಕೆ ನಾಟಕ ಅಂತ. ಈಗ ನಾವು ಅಕಸ್ಮಾತ್ ಸೀತೆನ ವನವಾಸ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ, ಎಲ್ಲೋ ಒಂದ್ ಕಡೆ ಮೂಲೆ ಕೂಸಿರ್ತಾರೆ. ನಾವು ಸ್ಟೇಜ್ ಅಲ್ಲಿ ಇರೋರು ಕರ್ಕೊಬರಕ್ ಆಗಲ್ಲ ಅವ್ರನ್ನ, ಹಿಂದೆಗಡೆ ಗ್ರೀನ್ ರೂಮ್ ಅಲ್ಲಿ ಇರೋರನ್ನ ಸೀತೆ ನಾ ಕರ್ಕೊಬಂದೆ ಅಂತ ಹೇಳಿ. ಅಲ್ಲಿ ನೋಡಿ, ಏನು ಇಲ್ದೇ ಇರೋವಾಗ್ಲೂ ಅಲ್ಲಿ ಲೈಟ್ ಬೀಳ್ತಾ ಇದೆ ಅಲ್ವಾ, ಅದ್ರ ಪಕ್ಕ ನಾವಿರೋದಲ್ವಾ, ಸೊ ಆ ಲೈಟ್ ನಾನು ಅಂತ. ಹೌದು, ಅದನ್ನೇ ಹೇಳಕ್ ಬಂದೆ ನಾನೀಗ. ನೀವೇ ಲೈಟು, ನೀವೇ ಕಾನ್ಶಿಯಸ್ನೆಸ್ ಅಂತ. ಎಲ್ಲಿಂದ ತಗೊಂಬಂದ್ ಹಾಕ್ತಿದಾರಂತ. ಹಾಗಾಗಿ ಈ ಅಂತರ್ ಸಮಾಧಿಯಲ್ಲಿ ಸಾಕ್ಷಿಯ ಬೆಳಕು ಇದೆ. ಅಂದ್ರೆ ಅಂತರ್ ಸಮಾಧಿಯಲ್ಲಿ ಕೂಡ ಎಲ್ಲಾ ನೆಗೋಷಿಯೇಟ್ ಮಾಡಿದಾಗ ಅಲ್ಲಿ ಬೆಳಕು ಅನ್ನೋದು ಸದಾಕಾಲ ಇದೆ. ಅಲ್ಲಿ ಆ ಬೆಳಕಲ್ಲಿ ಒಂದು ಆಲೋಚನೆಗಳು ಪಟ್ ಅಂತ ಬಂದು ಹೋಗ್ತವೆ. ಯಾವ ರೀತಿ ನಾಟಕದಲ್ಲಿ ಒಂದು ಪಾತ್ರಗಳು ಬಂದು ಹೋಗ್ತಾವ. ರಾಮನ ಪಾತ್ರ, ರಾವಣನ ಪಾತ್ರ, ರಾಘವನ ಪಾತ್ರ, ಅಶೋಕನ ಪಾತ್ರ, ಸತ್ಯವತಿನ ಪಾತ್ರಗಳಲ್ಲಿ ಯಾವ ರೀತಿ ಬಂದು ಹೋಗ್ತಾ ಇದೆಯೋ ಅದೇ ರೀತಿ ಆಲೋಚನೆಗಳು ಕೂಡ ಬಂದು ಹೋಗ್ತಾ ಇರುತ್ತೆ ಅಂತರ್ ಸಮಾಧಿಯಲ್ಲಿ. ಆ ಬಂದು ಹೋಗ್ತಿರೋ ಪಾತ್ರಗಳನ್ನ ಬಿಡೋದು, ಆ ಬೆಳಕನ್ನು ಹಿಡಿಯೋದು. ಇದು ಬೆಳಕು ಅಂತ ಹೇಳಿದಾಗ ಪಾತ್ರಗಳ ಬಗ್ಗೆ ನಮಗೆ ಯಾವುದೇ ವ್ಯಾಮೋಹ ಬರಲ್ಲ. ಇಲ್ಲಿ ನೋಡಿ, ಒಬ್ಬ ರಾಜ ಅವನು ಎಚ್ಚರಾಗಿದ್ದಾಗ ರಾಜ ಆಗಿರ್ತಾನೆ, ನಿದ್ದೆಗೆ ಹೋದ ತಕ್ಷಣ ಭಿಕ್ಷುಕ ಆಗ್ಬಿಡ್ತಾನೆ. ಅವನಿಗೆ ದಿನಾ ದುಃಖ, ನಾನು ಬೆಳಗ್ಗೆ ಎಲ್ಲ ರಾಜ ಆಗಿರ್ತೀನಿ, ಕನಸಿಗೆ ಹೋದಷ್ಟು ಭಿಕ್ಷುಕ ಆಗ್ಬಿಡ್ತೀನಿ, ಯಾರ್ಯಾರ ಪರಿಹಾರ ಕೊಡಿ ಅಂತ ಬಂದು ಕೇಳ್ತಾರೆ ಮಂತ್ರಿಗಳನ್ನ. ಇಲ್ಲ ಗುರುಗಳಿಗೆ ಹೆಂಗ್ ಪರಿಹಾರ ಕೊಡೋದು, ಒಂದು ಕೆಲಸ ಮಾಡಿ ನಿದ್ದೆ ಮಾಡಬೇಡಿ, ನೀವು ಬಿಡಿ, ಹಿಂಗೆ ಇರಿ. ಇಲ್ಲಿ ಹೆಂಗೆ ಇರೋಕ್ಕಾಗುತ್ತೆ, ನಾನು ನಿದ್ದೆ ಮಾಡಬೇಕು, ರಾಜ ಆಗ್ಬಿಟ್ಟು ನಾನು ಹಿಂಗೆ ಇರೋಕ್ಕಾಗತ್ತಾ? ಇಲ್ಲ, ನನಗೆ ಪರಿಹಾರ ಇಲ್ಲ ಅದರಲ್ಲಿ. ಸೊ ಅವನು ಕೇಳ್ತಾನೆ, ನಾನು ರಾಜನ ಭಿಕ್ಷುಕನ? ಹಾಗಾದ್ರೆ ನಾನು ಅಲ್ಲ, ಅಷ್ಟು ಸುಲಭವಾಗಿ ಭಿಕ್ಷುಕ ಅಲ್ಲ ಅಂತ ಹೇಳಕ್ಕಾಗ್ತಿಲ್ಲ. ಅಲ್ಲ, ಅಷ್ಟು ಕಷ್ಟಪಟ್ಟು ಭಿಕ್ಷೆ ಬೇಡ್ತಾ ಇದ್ದೀನಿ, ಅಲ್ಲಿ 1 ರೂಪಾಯಿಗೂ ಒದ್ದಾಡ್ತಾ ಇದ್ದೀನಿ, ಅದು ಸುಳ್ಳು ಅಂತ ಇಲ್ಲಿ ಬಂದ್ರೆ ಇಲ್ಲಿ ಸುಳ್ಳು, ಅಲ್ಲಿ ಸುಳ್ಳು, ಇಲ್ಲೂ ಯಾವುದನ್ನು ಕನ್ಫ್ಯೂಷನ್ ಆಗ್ತಾ ಇದೆ ಹೇಳಿ ಅಂತ ಬಂದಾಗ ಇದೇ ನಮಗೆ ಅರ್ಥೈಸ್ಕೋಬೇಕಾಗಿರೋದು. ಈಗೆಲ್ಲ ಪಾತ್ರ, ಎಚ್ಚರದಲ್ಲಿ ಒಂದು ಪಾತ್ರ, ಕನಸಲ್ಲಿ ಒಂದು ಪಾತ್ರ. ಈ ಪಾತ್ರಗಳು ಬಿಟ್ಬಿಟ್ಟು ಪಾತ್ರಕ್ಕೆ ಯಾರು ಬೆಳಕನ್ನು ಕೊಡ್ತಾ ಇದ್ರೆ ಆ ಬೆಳಕೆ ನಾನು ಅಂತ ಅರ್ಥ ಮಾಡ್ಕೋಬೇಕು ಹೊರತು ಪಾತ್ರ ಹಿಡ್ಕೊಂಡಾಗ ನಮಗೆ ಬೇಜಾರಾಗುತ್ತೆ. ಭಿಕ್ಷುಕ ಆದಾಗ, ರಾಜ ಆದಾಗ ಖುಷಿ ಆಗುತ್ತೆ, ಏನು ಪ್ರಯೋಜನ ಇಲ್ಲ. ಮತ್ತೆ ರಾಜ ಭಿಕ್ಷುಕ ರಾಜ, ಪುನರಪಿ ಮರಣ ಪುನರಪಿ ಜನನವನ್ನಾಗಿ ಮತ್ತೆ ಸೈಕಲ್ ಹೊಡಿತಾನೆ ಇರ್ತೀವಿ ನಾವು. ಹಾಗಾಗಿ ನಾವು ಬೆಳಕು ಅಂತ ಯಾವ ಅರ್ಥ ಮಾಡ್ಕೋತೀವಿ, ಆ ಪಾತ್ರಗಳ ಬಗ್ಗೆ ನಮಗೆ ಯಾವುದೇ ರೀತಿ ಸೆಂಟಿಮೆಂಟ್ ನಮಗೆ ಆಗೋದಿಲ್ಲ. ನೆಕ್ಸ್ಟ್ ಸರ್.
ಹಾಗಾಗಿ ಅಂತರ್ ಸಮಾಧಿಯಲ್ಲಿ ಪುನಃ ಪುನಃ ದೃಶ್ಯದಿಂದ ದೃಕ್ಕಡೆ ನೆಲೆ ನಿಲ್ಲುವ ಪ್ರಕ್ರಿಯೆ ಆಗಿದೆ ಅಂತ. ಅಂದ್ರೆ ಮೊದಲನೇ ಸಲ ನಮಗೆ ಫಸ್ಟ್ ದೃಶ್ಯದಿಂದ ಯಾವುದು ಪ್ರಪಂಚ ಕಾಣಿಸ್ತಾ ಇದೆ, ಪ್ರಪಂಚದಲ್ಲಿ ನಮಗೆ ಅದಿಲ್ಲ ಇದಿಲ್ಲ ಅನ್ನೋದು ಬಂತು. ಆಮೇಲೆ ಇಂದ್ರಿಯಗಳು ಓಕೆ ಅದಕ್ಕಿಂತ ಇಂದ್ರಿಯಗಳು ಗ್ರೇಟು ಅಂತ ಬಂತು. ಯಾಕಂದ್ರೆ ಪ್ರಪಂಚ ಜಗತ್ತನ್ನ ಅನುಭವಿಸೋದು ಇಂದ್ರಿಯಗಳು, ಹಾಗಾಗಿ ಇಂದ್ರಿಯಗಳು ಗ್ರೇಟ್ ಅಂತ ಬಂತು. ಆಯ್ತು, ಇಂದ್ರಿಯಗಳೆಲ್ಲ ಗ್ರೇಟ್ ಅಲ್ಲ, ಅದರಿಂದ ಹೋದಾಗ ಮನಸ್ಸು ಅಂತ ಬಂತು. ಮನಸ್ಸು ಇಲ್ಲ, ಮನಸ್ಸಿನ ಆಲೋಚನೆ ಯಾರು ಗಮನಿಸ್ತಾ ಇದ್ದಾನಲ್ಲ ಅವನು ಯಾರು? ಸಾಕ್ಷಿ. ಹಾಗಾಗಿ ಏನೇ ರೀತಿ ನಮ್ಮ ಆಲೋಚನೆಗಳು ಬಂದು ಕೂಡ ನಮಗೆ ಧ್ಯಾನ ಮಾಡ್ಬೇಕಾದ್ರೆ ನಾವು ಅದನ್ನ ಹೇಳ್ಬೇಕು. ಅದಕ್ಕೆ ನೋಡಿ, ಏನೇ ಆಲೋಚನೆಗಳು ಬರ್ತಾ ಇರ್ಬೋದು, ಅದಕ್ಕೆಲ್ಲ ಕಾರಣ ಸಾಕ್ಷಿ ಅಂತ ನಾವು ಅದಕ್ಕೆ ಹೇಳ್ಬೇಕಾಗುತ್ತೆ. ಆಗ ಅದು ಒಪ್ಕೊಳ್ಳುತ್ತೆ. ನೆಕ್ಸ್ಟ್ ಸರ್, ಹಾಗಾಗಿ ಅಲ್ಲ ಇರಪ್ಪ, ನೀನು ಹಾಕಿರೋ ಮನಸ್ಸಿನ ಚಿತ್ರ ನೋಡ್ಬಿಟ್ಟು ನನಗೆ ಫುಲ್ ಇದಾಗೋಯ್ತು. ತಲೆ ಫುಲ್ ಕಾಣಿಸ್ಲಿಲ್ಲ, ತಲೆ ಒಳಗಡೆ ಮನಸ್ಸು, ತಲೆ ಮೇಲೆ ಒಂದು ಕಣ್ಣು, ಆ ಕಣ್ಣಿನಲ್ಲಿ ಏನೋ ಒಂದು ರೂಪ, ಆ ರೂಪನೇ ಮನಸ್ಸು ಅಂತ ಒಂದು ಚಿತ್ರ ಕೊಟ್ಟಿದ್ಯಾ. ಓಕೆ. ಮುಂದಿನ ಇದರಲ್ಲಿ ಅಂತಃಶಬ್ದ ಅಂತ. ಈ ಅಂತಃಶಬ್ದದಲ್ಲಿ ಪ್ರಜ್ಞಾಪೂರ್ವಕವಾಗಿ ಇದುವರೆಗೂ ನೆಗೋಷಿಯೇಟ್ ಮಾಡಿದ್ವಿ ನಾವು. ಈಗ ನಾವು ನೆಗೋಷಿಯೇಟ್ ಮಾಡೋ ಜಾಗದಲ್ಲಿ ಯಾವುದೋ ಒಂದ್ರ ಗಟ್ಟಿಗೆ ಹಿಡಿಬೇಕಲ್ಲ, ಅದಕ್ಕೆ ಹೇಳ್ಬೇಕಲ್ಲ ನೀನ್ ಇದು ಅಂತ ಹೇಳಿ. ಯಾಕಂದ್ರೆ ಅಲ್ಲ ಎಲ್ಲ ಹೇಳಾಯ್ತು, ಯಾವ್ದು ಹೌದು ಅಂತ ಹೇಳಕ್ಕೂ ಕೂಡ ಒಂದೇನೋ ಬೇಕು ಮನುಷ್ಯನಿಗೆ, ಅಂದ್ರೆ ಮನಸ್ಸಿಗೆ. ಅದಕ್ಕೆ ಹೇಳಿದ್ವಿ, ನೋಡಪ್ಪ, ಪ್ರಜ್ಞಾನಂ ಬ್ರಹ್ಮ, ಆಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಇದನ್ನ ಇಟ್ಕೋ, ಅವನ್ನೆಲ್ಲ ಬಿಡು ಅಂತ ಹೇಳಿ ಶಬ್ದದ ಮುಖಾಂತರ ನಾವು ಅದನ್ನ ಅರಿವು ಕೊಟ್ವಿ ಮನಸ್ಸಿಗೆ. ಆ ಅರಿವು ಕೊಟ್ಟಾಗ ಅದು ನಿರ್ವಿಕಲ್ಪದ ಆಗೋಯ್ತು. ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಅದು ನೆಲೆ ನಿಲ್ಲುತ್ತೆ. ಮುಂದೆ ಸರ್, ಹಾಗಾಗಿ ಶ್ರವಣ ಮನನ ಮಾಡಿದಾಗ ನಮಗೆ ಸ್ಪಷ್ಟತೆ ಬರುತ್ತೆ. ಆ ಸ್ಪಷ್ಟತೆ ಬಂದಿದ್ದು ನಿರ್ವಿಕಲ್ಪ ಸಮಾಧಿ ಒಂದಕ್ಕೆ ಸಹಾಯ ಆಗುತ್ತೆ. ಅಂದ್ರೆ ವಿತೌಟ್ ಶ್ರವಣ ಮನನ ನಮಗೆ ಸಡನ್ ಒಪ್ಕೊಳಕ್ ಆಗಲ್ಲ. ಇದನ್ನ ನಾನು ಬುಕ್ ಓದ್ಬಿಟ್ಟು ಅರ್ಥ ಮಾಡ್ಕೋತೀನಿ, ಇದನ್ನ ಕಣ್ಣು ಮುಚ್ಕೊಂಡು ಯಾವುದೋ ಒಂದು ಮೆಡಿಟೇಷನ್ ಟೂನ್ ಹಾಕೊಂಡು ನಾನು ಅರ್ಥ ಮಾಡ್ಕೋತೀನಿ, ಏನೂ ಆಗಲ್ಲ. ಎಷ್ಟು ಎಚ್ಚರದಲ್ಲಿ ಇದ್ದಾಗ ನೀನು ಎಷ್ಟು ಪ್ರಯತ್ನ ಪಡ್ತೀಯೋ ಅಷ್ಟು ನಿಂಗೆ ಅನುಕೂಲ ಆಗ್ತಾ ಹೋಗುತ್ತೆ. ನಿರ್ವಿಕಲ್ಪ ಸಮಾಧಿ ಮಾಡಿದಾಗ ನಿನಗೆ ಅದು, ಈ ಎಚ್ಚರದಲ್ಲಿ ಪ್ರಯತ್ನ ಮಾಡ್ದೇಲೆ ಶ್ರವಣ ಮನನ ಮಾಡ್ದೇಲೆ ಅದು ನಿರ್ವಿಕಲ್ಪ ಸಮಾಧಿ ಹೊಂದೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಇದೇಳಿ Even in the intake, the one steadfast thought is said to be natural state. Nirvikalpa samadhi will result in the sensory object are not present. ಅಂದ್ರೆ ಇಂದ್ರಿಯ ವಸ್ತುಗಳೆಲ್ಲ ಏನಿದೆ ಅವೆಲ್ಲ ನಾನಲ್ಲ ಅಂತ ನಾವು ನೆಗೋಷಿಯೇಟ್ ಮಾಡಿದಾಗ ಸರ್ ನಮಗೆ ನಿರ್ವಿಕಲ್ಪ ಸಮಾಧಿ ಒಂದಕ್ಕೆ ಈಸಿ ಆಗುತ್ತೆ. ಅಂದ್ರೆ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಬರಬೇಕಲ್ವಾ. ಯಾವಾಗ ಈ ಸೆನ್ಸರಿ ಆಬ್ಜೆಕ್ಟ್ಗಳಿಂದ ನಾವು ಅದನ್ನ ನಾವು ನೆಗೋಷಿಯೇಟ್ ಮಾಡ್ತೀವಿ, ಆಗ ನಿರ್ವಿಕಲ್ಪ ಸಮಾಧಿ ತಾನಾಗೆ ಹೊಂದ್ತೀವಿ ಅಂತ. ಅಂದ್ರೆ ಸವಿಕಲ್ಪ ಸಮಾಧಿಗೆ ಪ್ರಯತ್ನ ಬೇಕು ಸರ್. ನಿರ್ವಿಕಲ್ಪ ಸಮಾಧಿ ತಾನಾಗೆ ಹೊಂದುತ್ತೆ. ಅದು ಹೂ ಅರಳದಾಗೆ ನಾವು ಗೊಬ್ಬರ ಹಾಕ್ಬೋದು, ನೀರ್ ಹಾಕ್ಬೋದು, ಬೇಲಿ ಕಟ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಅದೆಲ್ಲ ಸವಿಕಲ್ಪ ಪ್ರಯತ್ನ. ಹೂ ಅರಳೋದು ನಿರ್ವಿಕಲ್ಪ. ಸೊ ಇದೆಲ್ಲ ಅದ್ರ ಬಗ್ಗೆ ವಿವರಣೆ ಸರ್. ಇದನ್ನೆಲ್ಲ PPT ಆಸ್ ಸೇಮ್ ಇದೆ, ಇದೆಲ್ಲ ಕೆಳಗಡೆ ಬನ್ನಿ ಸರ್. ಅದೇ ಹಾಗಾಗಿ ನೆಕ್ಸ್ಟ್ ಗುರುಗಳು ಹೇಳ್ತಾರೆ ಇನ್ನೊಂದು ಶ್ಲೋಕದಲ್ಲಿ, ಮನಸ್ಸಿನಲ್ಲಿ ಹುಟ್ಟುವ ಬಯಕೆಗಳು ಮತ್ತು ಇತ್ಯಾದಿ ವಿಚಾರಗಳು ಗೋಚರಿಸ್ತವೆ ನಮಗೆ ಧ್ಯಾನ ಮಾಡ್ಬೇಕಾದ್ರೆ. ಆಗ ನಾವು ಒಬ್ಬನು ತನ್ನ ಸಾಕ್ಷಿಯಾದ ಪ್ರಜ್ಞೆಯ ಬಗ್ಗೆ ಧ್ಯಾನಿಸಬೇಕು. ಇದು ದೃಶ್ಯಕ್ಕೆ ಸಂಬಂಧಿಸಿದ ದ್ವಂದ್ವವನ್ನು ಹೊಂದಿರುವ ಧ್ಯಾನವಾಗಿದೆ ಅಂತ. ಅಂದ್ರೆ ಫಸ್ಟ್ ಟೈಮ್ ವ್ಯಕ್ತಿ ಧ್ಯಾನ ಕೂತಾಗ ಅವನಿಗೆ ಫಸ್ಟ್ ಬರೋದೇ ಬಯಕೆಗಳು. ಅವನಿಗೆ ಬಯಕೆಗಳ ಮನಸ್ಸಲ್ಲಿ ಅವನು ಯಾವತ್ತೋ ಎಷ್ಟೋ ಜನ್ಮದಲ್ಲಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಒಳಗೆ ಕೂತಿರುವಂತ ಎಲ್ಲಾ ಬಯಕೆಗಳು ಆಚೆ ಬರುತ್ತೆ. ಆ ಎಲ್ಲಾ ಬಯಕೆಗಳು ಆಚೆ ಬರೋದೆಲ್ಲ ಒಂದು ಪಾತ್ರಗಳ ಆಚೆ ಬಂದಾಗ ಬೆಳಕಿನಿಂದ, ಅಂದ್ರೆ ನಾಟಕ ದೀಪಕದ ಎಕ್ಸಾಂಪಲ್ ಎಲ್ಲ ಪಾತ್ರಗಳೆಲ್ಲ ಆಚೆ ಬರ್ತಾವಲ್ವಾ, ಆ ರೀತಿ ಒಂದೊಂದೇ ಬಯಕೆಗಳು ಆಚೆ ಬರ್ತಾ ಹೋಗುತ್ತೆ. ಆಗ ಬಯಕೆಗಳ ಹಿಂದೆ ಓಡದೆ ಆ ಪ್ರಜ್ಞೆ ಜೊತೆ ನಿಂತಾಗ ಆ ಬೆಳಕು ನಾನು ಅಂತ ನಾವು ಅರ್ಥ ಮಾಡ್ಕೊಂಡಾಗ ತಾನಾಗೆ ತಾನು ಖಾಲಿ ಮಾಡುತ್ತೆ ಪಾತ್ರನ. ಆ ಪಾತ್ರಗಳೆಲ್ಲ ಇವ್ ನನ್ನ ಮಾತು ಇವನೇನು ಯಾವಾಗ ರೆಸ್ಪಾನ್ಸ್ ಮಾಡ್ತೀವಿ ಪಾತ್ರದ ಜೊತೆ ನಾವು, ಅದು ಮಾತಾಡೋಕೆ ಶುರು ಮಾಡುತ್ತೆ. ಆ ಪಾತ್ರವನ್ನು ನೋಡಿ, ಯಾರು ಬಂದಾಗ ಜಗಳ ಆಡ್ತಾ ಇರ್ಬೋದು, ನಾವು ಮಾತು ಕೊಡ್ಬೋದು. ನಾವು ಒಂದ್ ಕಡೆ ಮಾತು ನಿಲ್ಲಿಸ್ಬಿಟ್ರೆ ಎದುರುಗಡೆ ಮಾತೇ ಇರೋದಿಲ್ಲ. ಹಾಗಾಗಿ ನಾವು ಪಾತ್ರಕ್ಕೆ ಆಲೋಚನೆಗಳಿಗೆ ನಾವು ಗಮನ ಕೊಟ್ರೆ ಅದು ಫುಡ್ ಹಾಕ್ತಂಗೆ, ಅದಕ್ಕೆ ಅದು ಫುಡ್ ಹಾಕಿರೋದು ಬೆಳೆಯುತ್ತೆ. ಅದು 1 2 ಆಗುತ್ತೆ, 2 4 ಆಗುತ್ತೆ. ಯಾವಾಗ ನೆಗೋಷಿಯೇಟ್ ಮಾಡ್ತೀವಿ ಈಸಿಯಾಗಿ ಅದು ಪಾಸ್ ಆಗುತ್ತೆ. ಅದು ಪಾಡಿಗೆ ಪಾಸ್ ಆಗುತ್ತೆ. ತಾನಾಗೆ ಬರುತ್ತೆ, ತಾನಾಗೆ ಹೋಗುತ್ತೆ. ನಾವು ಏನು ಪ್ರಯತ್ನ ಮಾಡೋದಿಲ್ಲ ಅದರಲ್ಲಿ. ಅದು ಬರೋದಕ್ಕೂ ಹೋಗೋದಕ್ಕೂ ಎರಡು ಕೂಡ ಸರ್. ನೆಕ್ಸ್ಟ್ ಶ್ಲೋಕ ಸರ್, ಇದು ಕೆಳಗಡೆ. ಹಾಗಾಗಿ ನಾನು ಅಂಟಿಲ್ಲದಿರುವಿಕೆ, ಅಸಂಗನ ನಾನು, ಅಸ್ತಿತ್ವ, ಪ್ರಜ್ಞೆ, ಆನಂದ, ಸ್ವಯಂ ಒಳುಪು ನಾನು. ಅಂದ್ರೆ ನಾನು ಇವಾಗ ಆಯ್ತು, ಇವಾಗ ನಾನು ದ್ವಂದ್ವದ ಬಗ್ಗೆ ಎಲ್ಲ ಹೇಳಿದ್ವಿ, ಸವಿಕಲ್ಪ ಸಮಾಧಿ ಬಗ್ಗೆ ಎಲ್ಲ ಹೇಳಿ. ಇವಾಗ ಹೇಳ್ತಿದ್ದು ದ್ವಂದ್ವದಿಂದ ಮುಕ್ತನಾಗಿದ್ದೇನೆ ನಾನು ಇವಾಗ. ಇದು ಶಬ್ದಗಳೊಂದಿಗೆ ಸಂಬಂಧಿಸಿದ ದ್ವಂದ್ವದೊಂದಿಗೆ ಧ್ಯಾನದ ಅಭ್ಯಾಸವಾಗಿದೆ ಅಂತ. ಅಂದ್ರೆ ನೆಕ್ಸ್ಟ್ ಸರ್ ಕೆಳಗಡೆ, ಆಲೋಚನೆಗಳು ಬಂದಾಗ
ಮತ್ತೆ ವಾಪಸ್ ಅದೇ ರಿಪೀಟ್ ಆಗುತ್ತೆ. ವೇದಾಂತ ಶಬ್ದಗಳನ್ನ ಅರ್ಥವನ್ನು ಪುನಃ ಪುನಃ ಪರಾಮರ್ಶಿಸಬೇಕು. ಕಷ್ಟ ಈಗ ಏನೋ ಒಂದು ಬೇಕಲ್ವ ನಮಗೆ, ಗುರುಗಳು ನಮಗೆ ಏನೋ ಒಂದು ಆಲೋಚನೆಗಳು ಬರ್ತಾ ಇದೆ, ಅವಾಗ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ, ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅಂತ ಹೇಳ್ತೀನಿ. ಹೇಳ್ಬಿಟ್ಟು ಯಾಕೆ ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅಂತ ಅವಾಗ ಅದು ಗಮನ ಕೊಟ್ಟಷ್ಟು ನಾವು ಈ ವಿಚಾರಗಳೆಲ್ಲ ಹೋಗ್ಬಿಡ್ತವೆ. ಈಗ ನಮಗೇನೋ ಒಂದು ಕೆಟ್ಟದಾಗಿದೆ ಜೀವನದಲ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ತಾ ಇರ್ತೀವಿ. ಸಡನ್ ಆಗಿ ಅದನ್ನ ತೆಗೆದು ಈ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅನ್ನೋ ಕಡೆ ಗಮನ ಕೊಟ್ಟಾಗ ಈಸಿಯಾಗಿ ನಾವು ಶಿಫ್ಟ್ ಆಗ್ತೀವಿ. ಹಾಗಾಗಿ ಆದರೆ ಧ್ಯಾನದ ದ್ವೈತ ಸ್ಥಿತಿಯು ಗಾಳಿಯಿಂದ ಮುಕ್ತವಾದ ಸ್ಥಳದಲ್ಲಿನ ಜ್ವಾಲೆಯಂತಿದೆ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸಾಂಪಲ್ಲು, ಇಲ್ಲಿ ಒಂದು ಬೆಳಕನ್ನ ನಾವು ಕಾಪಾಡಬೇಕು ಅಂತ ಏನ್ ಮಾಡಬೇಕು, ಬರೀ ಬೆಂಕಿ ಪಟ್ಟಣ ಹಚ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಫಸ್ಟು ಅದಕ್ಕೆ ಸುತ್ತಮುತ್ತ ಯಾವುದೇ ಗಾಳಿಗಳು ಬರದೇ ರೀತಿ ಮೊದಲು ಕಾಪಾಡ್ಕೋಬೇಕು. ಮೊದಲು ಅದನ್ನ ಫಸ್ಟ್ ಮಾಡಿ ಆಮೇಲೆ ಬೆಂಕಿ ದೀಪವನ್ನು ಹಚ್ಚಿದಾಗ, ನಾವು ಬೆಂಕಿನ ಇಟ್ಟಾಗ ಅಲ್ಲಿ ತಾನಾಗೆ ಅದು ಸದಾಕಾಲ ಬೆಳಗುತ್ತೆ. ಗಾಳಿ ಬರ್ಲಿ ನನ್ನ ಪಾಡಿ ನಾನು ಬೆಂಕಿ ಕಡೆ ಹಚ್ತಾನೆ ಇರ್ತೀನಿ ಅಂತಂದ್ರೆ ಅದು ಯಾವತ್ತು ಬೆಳಕು ಸ್ಥಿರವಾಗಿ ನಿಲ್ಲಲ್ಲ ಕೆಳಗಡೆ ಸರ್. ಹಾಗಾಗಿ ಇಲ್ಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದೀಪಕ್ಕೆ ಒಂದು ಬುರುಡೆ ಬೇಕು. ನೀನೇನು ಬರೀ ಪ್ರಯತ್ನ ಮಾಡ್ತಾ ಇದ್ರೆ ಗಾಳಿ ಬಂದು ನಿನ್ನ ದೀಪನ ಆಫ್ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಆಲೋಚನೆಗಳು ಬಂದು ನಿನ್ನ ಆತ್ಮಸ್ಥಿತಿಯನ್ನ ಭಂಗ ಮಾಡ್ತಾ ಇರುತ್ತೆ. ಯಾವಾಗ ಅದಕ್ಕೆ ನೀನು ಒಂದು ಶೀಲ್ಡ್ ಕೊಡ್ತೀಯ, ಆ ಶೀಲ್ಡ್ ಏನು, ನೀ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಈ ಎಲ್ಲ ವಾಕ್ಯಗಳನ್ನ ಶೀಲ್ಡ್ ಅವೆಲ್ಲ. ಆ ಶೀಲ್ಡ್ ಅನ್ನ ನಿರ್ಮಾಣ ಮಾಡಿದಾಗ ತಾನಾಗಿ ಆ ಬೆಳಕು ಕೊನೆಯವರೆಗೂ ಅದು ಇರುತ್ತೆ, ನಿರ್ವಿಕಲ್ಪ ಸಮಾಧಿಯಾಗಿ ಉಳಿಯುತ್ತೆ. ಇಲ್ಲ ಅಂದ್ರೆ ಸದಾ ಪ್ರಕ್ರಿಯೆ ಬೆಂಕಿ ಗಡ್ಡಿಗಿರೋದು ಹಚ್ಚೋದು, ಬೆಂಕಿ ಗಡ್ಡಿಗಿರೋದು ಹಚ್ಚೋದೇ ಆಗುತ್ತೆ ಹೊರತು ಏನು ಪ್ರಯತ್ನಕ್ಕೆ ಬರಲ್ಲ. ಹಾಗಾಗಿ ಇದೊಂದು ಶೀಲ್ಡ್ನ ನಾವು ಮೊದಲು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಿರ್ವಿಕಲ್ಪ ಸಮಾಧಿಯನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರ ಜೊತೆಗೆ ಎಚ್ಚರ ಸ್ಥಿತಿಯಲ್ಲೂ ಇರುವಂತಹ ಸಹಜ ಸಮಾಧಿಯನ್ನು ಹೊಂದಬೇಕು ಅಂತ ಹೇಳ್ತಾರೆ ಗುರುಗಳು. ಅಂದ್ರೆ ಆಯ್ತಪ್ಪ, ನಾನು ಇನ್ನು ಪ್ರಪಂಚ ತಮಾಸನೆ ಬೇಡ, ನಾನು ಕುತ್ಕೊಂಡು ನಾನು ಸವಿಕಲ್ಪ ನಿರ್ವಿಕಲ್ಪ ಮಾಡ್ತೀನಿ ಅಂದ್ರೆ ಆಗಲ್ಲ. ಇನ್ನು ಮುಂದೆ ನೀನು ಪ್ರಪಂಚ ಜೊತೆ ವ್ಯವಹಾರ ಮಾಡಲೇಬೇಕು. ಆವಾಗ ನೀನು ಸಹಜ ಸ್ಥಿತಿಯನ್ನು ಹೊಂದಬೇಕು. ಅಂದ್ರೆ ಯಾವ ರೀತಿ ಸವಿಕಲ್ಪ ಸಮಾಧಿಯಲ್ಲಿ ನೀನು ಇದೆಯೋ, ನಿರ್ವಿಕಲ್ಪ ಸಮಾಧಿ ಯಾವ ರೀತಿ ಓದ್ಯೋ ಅದೇ ರೀತಿ ಸಹಜ ಸಮಾಧಿಯನ್ನು ಕೂಡ ಹೊಂದಬೇಕು. ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಯಾವಾಗ ನಾವು ಸವಿಕಲ್ಪದಿಂದ ನಿರ್ವಿಕಲ್ಪಕ್ಕೆ ಹೋಗ್ತೀವಿ, ನಿರ್ವಿಕಲ್ಪದಿಂದ ಸಹಜವಾಗಿ ಸಹಜ ಸಮಾಧಿ ಬರುತ್ತೆ. ಸೊ ಹಾಗಾಗಿ ಅದು ಹೇಗೆ ಬರುತ್ತೆ, ಶುದ್ಧ ನಾನು ಮುಕ್ತ ನಾನು ಅಂತ ಯಾವಾಗ ಗೊತ್ತಾಗುತ್ತೆ, ಆವಾಗ ಅರಿವು ನಮಗೆ ಪ್ರಪಂಚದಲ್ಲಿ ಗೋಚರ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ದೋಸ್ ಹೂ ಆರ್ ಇನ್ ಸಹಜ ನಿರ್ವಿಕಲ್ಪ ಸ್ಟೇಟ್ ಕೆನಾಟ್ ಫೈಂಡ್ ಎನಿಥಿಂಗ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ದೆಮ್ಸೆಲ್ಸ್ ಅಂತ. ಅಂದ್ರೆ ನಾನು ಹೇಳಿದ್ವಿ ಮುಂಚೆನೆ, ಅವ್ರಿಗೆ ಪ್ರಪಂಚ ನೋಡ್ಬೇಕಾದ್ರೆ ಅವರಿಗೆ ಆತ್ಮ ಬಿಟ್ಟು ಬೇರೆನೂ ಕಾಣಿಸ್ತಿರಲ್ಲ. ಅವರಿಗೆ ಶುದ್ಧ ಪರಮಾತ್ಮನೇ ಕಾಣಿಸ್ತಾ ಇರ್ತಾನೆ, ಸಚ್ಚಿದಾನಂದ ಸ್ವರೂಪನೇ ಕಾಣಿಸ್ತಾ ಇರುತ್ತೆ. ಅವರು ಈ ಮನುಷ್ಯರ ಗುರ್ಸಲ್ಲ, ದೇಹವಾಗಿ ಗುರ್ಸೋದಿಲ್ಲ, ಬುದ್ಧಿಯಾಗಿ ಗುರ್ಸಲ್ಲ. ಅವರು ಬರೀ ಪರಮಾತ್ಮನೇ ಅಲ್ಲಿ ಪ್ರತಿಯೊಂದು ಕಡೆ ಕಾಣ್ತಾರೆ. ಆ ಕಾಣೋ ಪ್ರಕ್ರಿಯೆ ಸಹಜ ಸಮಾಧಿ ಅಂತ ಇಲ್ಲಿ ಹೇಳ್ತಾರೆ. ಇದೆಲ್ಲ ಡಿಫ್ರೆನ್ಸಿಯೇಷನ್ ಆಮೇಲೆ ಮಾಡೋಣ ಸರ್, ಕಳಿಸ್ತೇನೆ. ಹರಿ ಓಂ. ವೆಲ್ಕಮ್ ಸರ್. ಕಲ್ತ್ಕೋಬೇಕು ನೋಡಿ, ಇದು ಈ ವಿದ್ಯೆ ಅಲ್ವಾ. ಈ ತರ ವಿದ್ಯೆಗಳು ಕಲಿಯೋದ್ ಬೇಕಾದಷ್ಟು ಇರುತ್ತೆ. ಎಲ್ಲದಕ್ಕಿಂತ ಮೀರಿದ ವಿದ್ಯೆಗೆ ಬಂದ್ಬಿಟ್ಟಿದೀವಿ ಅಷ್ಟೇ. ಏನು ಆಗದೆ ಇದ್ದಾಗ ಎಕ್ಸಿಟ್ ಆಗ್ಬಿಟ್ರೆ ಸಾಕು. ಇಲ್ಲ, ಅದು ಮಾಡಕ್ ಆಗಿಲ್ವಲ್ಲ ಅವ್ರಿಗೆ. ಆಯ್ತು, ಅದೇನೂ ಆಗ್ತಿಲ್ಲಪ್ಪ, ಅದೇನೋ ಗೊತ್ತಿಲ್ಲ. ಆಯ್ತು ಬಿಡಿ. ಅದೇ ಇದು ಧ್ಯಾನದ್ದೇ ಶೇರ್ ಅನಸೂಯಾಜಿ ಅರ್ಥ ಆಯ್ತಾ ಇಲ್ಲ? ತುಂಬಾ ಚೆನ್ನಾಗಿತ್ತು PPT. ನೋಡಿದ್ರಪ್ಪ, ಅರ್ಥ ಮಾಡ್ಕೊಂಡು ಅದ್ರಲ್ಲಿ ದೃಶ್ಯಾನವಿದ್ ರೂಪಾನವಿದ್ದು ತುಂಬಾ ಡಿಟೈಲ್ ಆಗಿ ಕೊಟ್ಟಿದ್ದೀರಾ. ವೆರಿ ವೆರಿ ಇಂಪಾರ್ಟೆಂಟ್ ಅದು. ಸವಿಕಲ್ಪದಲ್ಲಿ ನೆಕ್ಸ್ಟ್ ವೀಕ್ ನೀವೇನಾದ್ರೂ ನಾನು LKG ಫಸ್ಟ್ ಸ್ಟ್ಯಾಂಡರ್ಡ್ UKG ಅಂತ ಮಾತಾಡಂಗಿಲ್ಲ. ಫಸ್ಟ್ ನಿಮ್ಮನ್ನೇ ಇಟ್ಕೊಳ್ಳೋದು ನಾನು ನೆಕ್ಸ್ಟ್ ಕ್ಲಾಸ್ ಇಂದ. ಇದು ಆಕ್ಚುಲ್ ಆಗಿ PPT ತೋರ್ಸೋದನ್ನ ಪದೇ ಪದೇ ಆಕ್ಚುಲ್ ಆಗಿ ನೋಡ್ತಾನೆ ಮನನ ಆಗ್ಬೇಕದು. ನಾವು ಕೇಳೋ ಮನನ ಆಗ್ಬಿಡುತ್ತೆ. ಹೌದು, ವಿಡಿಯೋ ವಾಚ್ ಮಾಡೋಕ್ಕಿಂತ ಇಲ್ಲಿ ತುಂಬಾ ಕ್ಲಾರಿಟಿ ಸಿಗುತ್ತೆ ಅಲ್ವಾ. ಅವರು ಮಾಡಿ ಅದನ್ನ ಅವಾಗ ನಿಮ್ಗೆ ಎಲ್ಲೂ ಯಾವ ಡೌಟ್ಗಳು ಬರೋದಿಲ್ಲ. ಧ್ಯಾನದ ಹಾಕ್ತೀನಿ. ಸತ್ಯಾಜಿ ಹರಿ ಓಂ. ಸತ್ಯಾಜಿ ಹೇಳಿ. ಅಸಂಗದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ಸತ್ಯಾಜಿ? ನೀವೇನಾರು ಹೇಳ್ಬೋದಾ? ಅಂದ್ರೆ ಅದು ಅನ್ಅಟ್ಯಾಚ್ಡ್ ಅಂತಲ್ಲ ಸತ್ಯಾಜಿ, ಅದು ಕ್ವಶನ್ಸ್ ಎಲ್ಲ ಫಸ್ಟ್ ಸಂತೋಷ ಹೇಳೋದು. ನೀವ್ ಮರ್ತು ಬಿಟ್ರ? ಚೆನ್ನಾಗಿ ಹೇಳ್ತಾರ ಅವ್ರು. ಅಲ್ಲ, ಅಸಂಗೋಹಂ ಅಂದ್ರೆ ಏನು ನಿಮ್ ಪ್ರಕಾರ? ಅಸಂಗೋಹಂ ಅಂದ್ರೆ ಏನು ಅರ್ಥ ಆಗಿದೆ? ಅಸಂಗೋಹಂ ಅಂದ್ರೆ ಅಂಟು ಇಲ್ಲದಿರುವಿಕೆ ಅಂತ ಅಷ್ಟೇ. ಅಸಂಗೋಹಂ ಅಂತ ಅಂದ್ರೆ ಯಾವ್ದಕ್ಕೆ ಅಂಟ್ಕೊಳ್ಳಲ್ಲ ಅನ್ನೋದು ಮುಖ್ಯ. ಅಂಟು ಅದಿರುವಿಕೆ ಅನ್ನೋದಲ್ಲ, ನಾನು ಯಾವ್ದಕ್ಕೆ ಅಂಟ್ಕೋಬಾರ್ದು ಅನ್ನೋದು ಮುಖ್ಯ ಇಲ್ಲಿ. ಅಂದ್ರೆ ನಾನು ದೇಹಕ್ಕೆ ಅಂಟ್ಕೋಬಾರ್ದು, ನಾನು ಮನಸ್ಸಿಗೆ ಅಂಟ್ಕೋಬಾರ್ದು, ನನ್ನ ಬುದ್ಧಿಗೆ ಅಂಟ್ಕೋಬಾರ್ದು, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಆಸ್ತಿ, ಅಯ್ಯೋ ನಂದು ಹೋಯ್ತು, ಅಯ್ಯೋ ನಂದು ಬಂತು, ಇದನ್ನೆಲ್ಲ ಅಂಟ್ಕೊಳ್ಳಿ ಬಿಟ್ಟಾಗ ಏನಿರುತ್ತೋ ಅದು ಅಂಟಲ್ಲ, ಅಂಟುವಿಕೆ ಹೋಗ್ಬಿಡುತ್ತೆ, ಅದು ಅಸಂಗ ಆಗತ್ತೆ. ಸತ್ಯಾಜಿ ಹೇಳ್ತಾರೆ ಮುಂದೆ. ಸಂಧ್ಯಾ ಹೇಳಿ.
ನೀವುಗಳು ಸಂಧ್ಯಾ ನಾಳೆ ಹೇಳಿ. ಕೊಡಿ. ಸಂಧ್ಯಾ ಏನು ಹೇಳಿ. ಸಾಕ್ಷಿ ಯಾಕೆ ಸಂಧ್ಯಾ ಒಂದ್ ವಾಯ್ಸ್ ಬರ್ತಿಲ್ಲ? ಅನ್ಮ್ಯೂಟೇ ಇದೆ. ಅರ್ಥ ಆಯ್ತು. ಹೇಳಿ. ಅಸಂಗೋಹಂ ಅಂತಂದ್ರೆ ಇವಾಗ ಇಷ್ಟೊತ್ತು ಉದಾಹರಣೆ ಕೊಟ್ರಲ್ಲ, ನಾಟಕ ದೀಪಿಕಾ ಅಂತ ವಿದ್ಯಾರಣ್ಯ ಸ್ವಾಮಿ ವಿದ್ಯಾರಣ್ಯ ಕೊಟ್ಟಿರೋದು ಪಂಚದಶಿ, ಅದ್ರಲ್ಲಷ್ಟೇ. ಏನು ಅದು ಸಾಕ್ಷಿ ಎಲ್ಲ ನೋಡ್ತಾ ಇದೀನಿ, ಯಾವ್ದಕ್ಕೂ ಅಟ್ಯಾಚ್ ಆಗಲ್ಲ, ಸುಮ್ಮನೆ ನೋಡ್ತಾ ಇರೋದಷ್ಟೇ, ಅದೇ ಅಸಂಗೋಹಂ. ಅಷ್ಟೇ, ಆಕ್ಚುಲ್ ಆಗಿ ಏನ್ ಇನ್ನೇನಿಲ್ಲ ಅದು. ಗೊತ್ತಾ, ಇಲ್ಲಿ ಆಗಲ್ಲ ಅನ್ನೋದಕ್ಕಿಂತ ಆಗಿಲ್ಲ, ಅಟ್ಯಾಚ್ ಆಗಿಲ್ಲ, ಆಗಕ್ ಸಾಧ್ಯವೇ ಇಲ್ಲ, ಆದ ಹಾಗೆ ಕಾಣುತ್ತಷ್ಟೇ. ಅದಕ್ಕೆ ಹೇಳೋದು, ಇವಾಗ ಏನೋ ಆದಾಗ ಈಗ ಮನಸ್ಸನ್ನ ನೋಡಕ್ಕಾಗ್ತಿದೆ, ದೇಹ ನೋಡಕ್ಕಾಗ್ತಿದೆ. ಸೊ ನಾನು ಬೇರೆ, ಈಗ ಫಸ್ಟ್ ಕ್ವಶನ್ ಅನಸೂಯ ಅವರಿಗೆ ಅದೇ LKG ಕ್ವಶನ್, ಯಾಕೆ ಬೇರೆ ಹೇಳಿ ಅಂದಾಗ ಅದು ಅರ್ಥ ಆದ್ಮೇಲೆ ಅಲ್ಲಿ ಏನೋ ಆಗ್ತಾ ಇರೋದು ನನಗೇ ಆಗಿದೆ ಅನ್ನೋ ಒಂದು ಭ್ರಮೆ ಅಷ್ಟೇ ಹೊರತು, ಅದು ಇಲ್ಯೂಷನ್ ಕ್ರಿಯೇಟ್ ಮಾಡಿರೋದು ಅದು ಆ ವಿಕ್ಷೇಪದಲ್ಲಿ. ಬಿಕಾಸ್ ಆವರಣದಲ್ಲಿ ಫಸ್ಟು ನಾನು ಆತ್ಮ ಅನ್ನೋದನ್ನ ಮರೆಸಿ ವಿಕ್ಷೇಪದಲ್ಲಿ ಪ್ರೊಜೆಕ್ಷನ್ ಅನ್ನೆಲ್ಲ ನನಗೇ ಆಗ್ತಿರೋದು ಅನ್ನೋದನ್ನ ಕೊಟ್ಬಿಟ್ಟಿದೆ. ಸೊ ಅಲ್ಲಿ ಆಗ್ತಿರೋದು ಆಕ್ಚುಲ್ ಆಗಿ ಮನ್ಸಿಗೆ ಆಗ್ತಾ ಇದೆ ಅಂತ ನೋಡ್ತಾ ಇದೆ, ಗೊತ್ತಾಗ್ತಾ ಇದೆ, ಅದಕ್ಕೇನೂ ಆಗಿಲ್ಲ. ಅಲ್ಲಿ ಇವ್ರು ಹೇಳ್ದಾಗೆ ದೀಪ, ಆ ದೀಪಕ್ಕೆ ಯಾರು ಬಂದ್ರು ಹೋದ್ರು, ಯಾರು ಹೊಡೆದಾಡಿದ್ರು, ಇವಾಗ ಅದಕ್ಕೆ ಸ್ಕ್ರೀನ್ ಒಂದು ಹೇಳ್ತಾರೆ, ಸ್ಕ್ರೀನ್ ತರನೇ ತಾನೇ ಇದು. ಸ್ಕ್ರೀನ್ ಮೇಲೆ ಈ ಯಾವ್ದೋ ತೋರಿಸಿದಾಗ ಬೆಂಕಿ ಹತ್ಕೊಂಡು ಉರಿಯುತ್ತೆ, ಎಲ್ಲ ಆಗತ್ತೆ, ಸ್ಕ್ರೀನ್ಗೆ ಏನಾದ್ರು ಬೆಂಕಿ ತಾಕ್ತಾ? ಈ ರೀತಿ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸೋದು ಇದನ್ನೆಲ್ಲ ಈ ಉದಾಹರಣೆಗಳ ಮೂಲಕ ಅರ್ಥ ಮಾಡಿಸೋದನ್ನೆಲ್ಲ ನಾವು ಈ ಅದೇ ನಿಧಿಧ್ಯಾಸ ಮಾಡುವಾಗ ಅರ್ಥ ಮಾಡ್ಕೊಬೇಕು. ಅದಕ್ಕೆ ಇದನ್ನ ಮಾಡುವಾಗ ಅರ್ಥ ಮಾಡ್ಕೊಂಡ್ರೇನೆ ಇದ್ರದ್ದು ಎಫೆಕ್ಟ್. ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಬಾಯ್ಪಾಠದ ತರ ನಾವು ಅಲ್ಲಿ ಮಾಡಕ್ ಕೂತ್ರೆ, ಇವ್ರು ಹೇಳಿದ್ರ ನಂಗೆ ಅದು ಬಾಯ್ಪಾಠದ್ದು ಅದೇನೋ ಕಾಪಿ ಹೊಡಿಯೋಕ್ಕೂ ಬರಲ್ಲ ಅಂತ, ಅದು ಮರ್ತು ಹೋಗ್ಬಿಡುತ್ತೆ ಬೇಗ, ಅರ್ಥ ಆಗಿರಲ್ಲ. ಅರ್ಥ ಆಗೋದಕ್ಕೆ ನಮಗೆ ವೇದಾಂತದಲ್ಲಿ ತುಂಬಾ ಅನಾಲಜೀಸ್ ಕೊಡೋದು ಅದಕ್ಕೆ, ಉದಾಹರಣೆಗಳು. ಅದು ನಮ್ಮ ರಾಘವಂತೂ ಅಡಿಷನಲಿ ಅದು ಎಷ್ಟೊಂದು ಸೇರಿಸಿ ಹೇಳ್ತಾರೆ ಉದಾಹರಣೆಗಳ ರೂಪದಲ್ಲಿ. ಅದು ಬಹಳ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ನೋಡಿ. ಅಲ್ಲಿ ಹೇಳಿರೋ ತತ್ವಕ್ಕಿನ್ನ ಆ ಉದಾಹರಣೆಗಳ ಮೂಲಕ, ಇವಾಗ ರಜ್ಜು ಸರ್ಪ, ಅದೇ ಹಗ್ಗ ಹಾವು ಉದಾಹರಣೆ ಇರ್ಬೋದು, ಸಮುದ್ರ, ನೀರು, ಅಲೆ, ಮತ್ತೆ ಸಮುದ್ರ ಅದರದ್ದು ಉದಾಹರಣೆ, ಜ್ಯುವೆಲರಿ ಉದಾಹರಣೆ, ಈ ಉದಾಹರಣೆಗಳಿಲ್ಲ ಅಂದ್ರೆ ನಮಗ್ ಸುಮ್ಮನೆ ಪಾಠ ಹೇಳ್ತಾ ಹೋದ್ರೆ ಎಲ್ಲೇನು ಅರ್ಥ ಆಗ್ತಿತ್ತು? ದಟ್ ಈಸ್ ದ ಬ್ಯೂಟಿ ಆಫ್ ವೇದಾಂತ. ಇವಾಗ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು ಅನ್ಕೋತೀನಿ. ಅಸಂಗ ಅಂದ್ರೆ ಅಂಟುವಿಕೆ ಇಲ್ಲದೆ ಇರೋದು, ಸಂಘ ಅಂದ್ರೆ ಜೊತೆಲಿ ಇದ್ದ ಹಾಗೆ ಇದ್ರು ಅಂಟುವಿಕೆ ಇಲ್ಲ, ಏನೂ ಆಗಿಲ್ಲ ಅಂತ. ಏನೂ ಆಗಲ್ಲ ಆಗಿಲ್ಲ ಎರಡು ಕನ್ನಡದಲ್ಲಿ ಹೇಳ್ಬೇಕಾದಾಗ. ಅದಕ್ಕೇನು ಟಚ್ ಆಗಿ ಏನು ಮಾಡ್ಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಅಂದ್ರೆ ಅಂಟುವಿಕೆ ಅನ್ನೋದು ಸಹಜವಾಗಿ ಮನುಷ್ಯನಿಗೆ ಇಷ್ಟ ಇಲ್ಲ ಅಮ್ಮ. ಈಗ ನೋಡಿ, ಒಂದು ಕನ್ನಡಕ ಕೂಡ ಅಂಟಿಸ್ಕೊಬಿಟ್ರೆ ಇಷ್ಟ ಆಗತ್ತ ನಿಮ್ಗೆ? ತೆಗಿಬೇಕು, ಅವಾಗ ಒಂದ್ ಬಟ್ಟೆ ತೆಗಿಬೇಕು ಅಂದ್ರೆ ನಮ್ಗೆ ತೆಗೆದ್ರೆ ಇಷ್ಟ. ಒಂದ್ ಮನೆ ಆಚೆ ಬರ್ಬೇಕು, ಮನೆಯಿಂದ ಆಚೆ ಬರ್ಬೇಕು ನಾವು. ಅದಕ್ಕೆ ಬಿಕಾಸ್ ಅದು ನಮ್ ಸಹಜ ಸ್ವಭಾವ ಆಗಿರೋದ್ರಿಂದ, ಆದ್ರೆ ಅದ್ರ ಅರ್ಥ ಗೊತ್ತಿಲ್ಲ ಹಾಗೆ. ಹೌದು. ಇದು ಧ್ಯಾನದ ಶೇರ್ ಮಾಡ್ಲಾ? ಮಾಡಿ ಶೇರ್ ಮಾಡಿ. ಸೌಂಡ್ ಕೇಳುತ್ತಾ ಹೇಳಿ. In active meditation, count ಕೇಳಿಸುತ್ತಾ? 1 2 3 ಸತ್ಯಜಿ ಕೇಳಿಸ್ತಿದೆ. ಹಾಕ್ತೀನಿ. 4 5 1 2 3 1 2. That is to keep the left brain active. Otherwise, left brain will start thinking, "Oh, I've done 5 rounds of breathing. When I'll get enlightened." Okay, Govinda said 1 breath you get enlightened, but now 5 rounds have completed. We are getting enlightened. So the left brain has to be kept active with counting. In Soham Dhyana, left brain has to be kept active with the Soham. If your mind is silent, don't do anything, just be witness. If your mind is not silent, give the job. Right? This is actually the counting and also Soham, is to keep the left brain engaged. Otherwise, you'll start doing some monkey business. Okay? Let's start. Close your eyes. Take your attention to Adna or Sahasrara.
Start breathing in and out. 5 counts. Breathe in. 1, 2, 3, 4, 5. Hold. 10 counts. Breathe out. 4, 5, 6, 7, 8, 9, 10. Breathe in 5 counts. 1, 2, 3, 4, 5. Breathe out. Hold. 1, 2, 3. Breathe out. 10 counts. 1, 2, 3, 4, 5, 6, 7, 8, 9, 10. Continue the practice with your mental counting. Deep breathe in. Deep abdominal breathe in. Hold. Full breathe out. And start again. Start the practice. Yes, Pratibha. Take your attention to the cavity in the brain. Stay there. Let the brain be the closed room, like meditation hall. Be there. Be the empty space in the cavity. Just be aware of the space. Space is everywhere. The inside space and outside space is one and the same reality. Be aware of the total space.
असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति 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 लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरि ओम। श्री गुरुभ्यो नमः। हरि ओम। Rub both of your hands. Give palm to the eyes. Slowly open.